ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಇದ್ದ ಮಿನಿಸ್ಟರ್ಗಳು ಸುಮಾರು ಜನನ ಕೈ ಬಿಟ್ಟಿದ್ದಾರೆ. ನಿಮ್ಮ ಜಾಗದಲ್ಲಿ ಇನ್ನೊಬ್ರು ಯಂಗ್ಸ್ಟರ್ಸ್ ಮಂತ್ರಿಗಳಾಗ್ಲಿ, ಪಾರ್ಟಿಗಾಗ್ಲಿ ಮತ್ತೆ ಅವರಿದ್ದ ಮಿನಿಸ್ಟರ್ಗಳಿಗಾಗ್ಲಿ ಪೊಸಿಷನ್ಗಾಗ್ಲಿ ಯಾವುದೇ ತರ ಮುಂದೆ ನ್ಯಾಯ ಒದಗಿಸಿಲ್ಲ ಅಂತ ಹೇಳ್ಬೋದು. ಖಂಡಿತ ಪಾರ್ಟಿಗಂತೂ ಏನು ಲಾಭ ಆಗಿಲ್ಲ, ಪಾರ್ಟಿಗಂತೂ ಏನು ಲಾಭ ಆಗಿಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಸ್ಟಾರ್ಟ್ ಆಯ್ತು 2014 ಅಲ್ಲಿ ನರೇಂದ್ರ ಮೋದಿನ ಗೆಲ್ಸೋದಕ್ಕೆ ಯಾವ ಯಂಗ್ ಜನರೇಷನ್ ತಲೆ ಕೆಡ್ಸ್ಕೊಂತೋ ಡಿಟ್ಟೋ ಪ್ಯಾಟರ್ನ್ ಅಲ್ಲಿ ನರೇಂದ್ರ ಮೋದಿ ಅವ್ರನ್ನ ಇಳಿಸೋದಕ್ಕೆ ಹಂಗೆ ತಲೆ ಕೆಡ್ಸ್ಕೊತಿದ್ದಾರೆ. ರಾಮ ಮಂದಿರದ್ದು ಉಸಿರೆತ್ತಲ್ಲ, ಅಟ್ಲೀಸ್ಟ್ ಆ ಕಳ್ತನ ಅನ್ನೋದ್ ಬಿಟ್ಬಿಟ್ಟು ಹೋಗ್ಲಿ ಮೋದಿನೂ ಏನು ಅನ್ನೋದ್ ಬೇಡ, ಅವ್ ಕಳ್ಳನಾರು ಕಳ್ಳ ಅಂತಂದ್ರಿ, ಅವ್ ಕಳ್ಳನಾರು ಕಳ್ಳ ಅಂತಂದ್ರಿ. ಕರ್ನಾಟಕದ ಇದು ಹೋಮ್ ಮಿನಿಸ್ಟರ್ ಆಗಿದ್ದ ಪ್ರಿಯಾಂಕಾ ಖರ್ಗೆ ಅವರು RSS ರಿಜಿಸ್ಟ್ರೇಷನ್ ಆಗಿದೆಯಪ್ಪ ತಂದು ತೋರಿಸಪ್ಪ, ಇಲ್ಲ ಆಗಿಲ್ಲ ಅಂತ ಮಾಡಿಸ್ಕೊಳ್ರಪ್ಪ ಅಂತ. ನೀವ್ ಯಾವ ಸಂಸ್ಕೃತಿ ಪಾಠ ಹೇಳ್ಕೊಡ್ತೀರಿ ನೀವು? ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಬಿಸಾಕೋದಾಗ್ಲಿ ಮತ್ತೆ ಪ್ರದೀಪ್ ಈಶ್ವರು ಮಾತಾಡೋದಾಗ್ಲಿ ಇದನ್ನ ಹೇಗೆ ತಾವು ವಿವರಿಸ್ತೀರಾ? ಶಾಸಕನಾಗಿರ್ಬೋದು ಹಿಂಗ ಕೂದಲು ಕಿತ್ತಿದ್ದೀನಿ ಇದು ಸಿನಿಮಾ ವೆರಿ ಮಚ್ ಇನ್ಫ್ಲೂಯೆನ್ಸ್ ಬೈ ಆಂಧ್ರ. ಬಿಡದಿ ಟೌನ್ಶಿಪ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯಾವ ವಿಚಾರ ಲ್ಯಾಂಡ್ ಅಕ್ವಿಷನ್ ಅಲ್ಲಿ ಅದು ನಿಜವಾಗ್ಲೂ ಬೇಕಾದ್ರೆ ಕೊಡ್ಲೇಬೇಕಾಗತ್ತೆ ರೈತರು ಕೂಡ. ಅವ್ನು ಕೊಡಲ್ಲ ಅಂದ್ರೆ ನೀವು ತಗಬೇಡಿ ಅಂತೀನಿ ಅಷ್ಟೇ, ಅವ್ನು ಕೊಡಲ್ಲ ಅಂದ್ರೆ ನೀವು ತಗಬೇಡಿ ಅಂತೀನಿ ಅಷ್ಟೇ. ಕೆಲವೊಂದು ಜನಗಳು ಕುಮಾರಸ್ವಾಮಿ ಪರವಾಗಿದ್ದಾರೆ, ಕೆಲವೊಬ್ರು ರೈತರು DK ಅವ್ರ ಪರವಾಗಿದ್ದಾರೆ. ನಾನು ಭೂಮಿನ ಪ್ರೀತಿಸ್ತೀನಿ ಅಂತ ಅನ್ನೋ ಒಂದು ಶಾಪ ಅಂತೂ ಹೌದು, ಯಾರಿಗೂ ಒಳ್ಳೇದಲ್ಲ. ಬಹಳ ಯೋಚನೆ ಮಾಡಿ ವಿಚಾರದಲ್ಲಿ, ಯಾರಿಗೂ ಒಳ್ಳೇದು. ಡಾಕ್ಟರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಶಿವ, ಹೇಗಿದ್ದೀರಾ? ಚೆನ್ನಾಗಿದೆ. ಲಾಂಗ್ ಟೈಮ್. ಹೌದು, ಲಾಂಗ್ ಟೈಮ್ ಬಂದಿರ್ಲಿಲ್ಲ. ಅಲ್ಲ, ಇತ್ತೀಚೆಗೆ ಯಾಕೆ ಆಕ್ಟಿವ್ ಆಗಿಲ್ಲ? ಕೆಲವೊಂದು ಬೇರೆ ನಿಮ್ಮ ಆಫೀಸ್ ಮುಂಚೆ ಏನ್ ನಿಮ್ ಡಿಪಾರ್ಟ್ಮೆಂಟ್ ಏನ್ ವರ್ಕ್ ಮಾಡ್ತಾ ಇದ್ರಿ ಅದಕ್ಕೆ ಸಂಬಂಧಪಟ್ಟಂಗೆ ಬಿಟ್ರೆ ಬೇರೆ ಯಾವ್ದು ಆಕ್ಟಿವಿಟೀಸ್ ಮಾಡ್ತಾ ಇಲ್ವಲ್ಲ, ಏನ್ ಸಮಾಚಾರ? ಏನಿಲ್ಲ, ಯಾವ ಆಕ್ಟಿವಿಟೀಸು ಅಂತ ಏನಿಲ್ಲ, ಆಕ್ಟಿವಿಟೀಸ್ ನಡೀತಾ ಇದೆ, ಬಟ್ ನಿಮ್ ಕಣ್ಣಿಗೆ ಬೀಳ್ತಾ ಇಲ್ಲ ಅಷ್ಟೇ. ಇಲ್ಲ, ಆಕ್ಟಿವಿಟೀಸ್ ನೋಡಿದೆ, ಫೇಸ್ಬುಕ್ ಅಲ್ಲಿ ನೋಡಿದೆ ಏನೋ ಮಾಡ್ತಾ ಇದ್ದೆ ವಿಡಿಯೋಗಳನ್ನ, ಆಮೇಲೆ ಅದನ್ನ ಸ್ಟಾಪ್ ಮಾಡ್ದಂಗಿದೆ ಇತ್ತೀಚೆಗೆ. ಇಲ್ಲ, ಅದು ಕನ್ಸಿಸ್ಟೆನ್ಸಿ ಬೇಕು ಶಿವ. ಹಂಗೆಲ್ಲ ಆಗಿದೆ ಇದ್ರೆ ನಾನು ನಿಮ್ ತರನೇ ಒಂದು ಸ್ಟುಡಿಯೋ ಮಾಡ್ಕೊಂಡು ಕೂರ್ತಿದ್ದೆ. ಕನ್ಸಿಸ್ಟೆನ್ಸಿ ಇಲ್ಲ ನಮ್ಗೆ. ನಮ್ಗೇನಂತಂದ್ರೆ ಯಾವ್ದಾದ್ರು ಟಾಪಿಕ್ ತಗೊಂಡ್ರೆ ಅದು ಇಲ್ಲಿಗೆ ನಾಟಬೇಕು, ಇಲ್ಲಿಗೆ ನಾಟಿ ಅದು ಹೊರಗೆ ಬರ್ಬೇಕು. ಅಂತ ಟೈಮಲ್ಲಿ ಅಷ್ಟೇ ನನಗೆ ಮಾತಾಡಕ್ ಸಾಧ್ಯ. ಎರಡನೇದು, ಕೆಲವೊಂದು ವಿಷಯಗಳೆಲ್ಲ ಮಾತಾಡೋಣ ಅಂತ ಅನ್ನಿಸ್ತಿರುತ್ತೆ, ಬಟ್ ಆ ಹೋರಾಟದ ಸ್ವರೂಪಗಳು, ಆ ಚಳವಳಿ ಮಾಡ್ತಾ ಇರೋ ಹಿನ್ನೆಲೆ, ಇವೆಲ್ಲದನ್ನು ನೋಡಿದಾಗ ಅವಶ್ಯಕತೆ ಇದೆಯಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅದರ ರಿಸಲ್ಟ್ ಏನಾಗುತ್ತೆ ಅಂತ ಅನ್ನೋದು, ಅದ್ರ ಔಟ್ಪುಟ್ ಏನು ಅನ್ನೋದು ನಾವ್ ಇವಾಗ್ಲೇ ಆಂಟಿಸಿಪೇಟ್ ಮಾಡ್ಬೋದು, ನಿರೀಕ್ಷೆ ಇಟ್ಕೋಬಹುದು ಇದೇನಾಗುತ್ತೆ ಅಂತ ನನಗೆ ಗೊತ್ತಾಗ್ತಿರುತ್ತೆ. ಈ ಎಲ್ಲಾ ಹೋರಾಟಗಳು ಈ ತರ ಆದ್ರೆ ಹೇಗೆ ಅಂತ ಶಿವು, ಈಗ ಹೋರಾಟದ ಸ್ವರೂಪನೇ ಬದಲಾವಣೆ ಮಾಡ್ಕೋಬೇಕಿದೆ. ಬೀದಿಗೆ ಬಿದ್ದೇ ಹೋರಾಟ ಮಾಡೋದು ಬೇಕಾಗಿಲ್ಲ ಒಂದು. ಎರಡನೇದು, ಬೀದಿಗೆ ಬಿದ್ದು ಹೋರಾಟ ಮಾಡೋರನ್ನ ಯಾವ ಸರ್ಕಾರಗಳು ತಲೆ ಕೆಡಿಸ್ಕೊತಾ ಇಲ್ಲ. ನೀನ್ ಎಷ್ಟು ದಿವಸ ಕೂತ್ಕೋ, ಹಸ್ಕೊಂಡಿರ್ತೀಯ ಇರು, ಸಾಯ್ತೀಯ ಸಾಯಿ, ಆ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ಮಹದಾಯಿ ನೀರಿನ ವಿಷಯಕ್ಕೆ ಕೋರ್ಟ್ ವರ್ಡಿಕ್ಟ್ ಬಂದು ಆಗ್ಲೇ ಎಷ್ಟು ವರ್ಷ ಆಯ್ತು? ಆಲ್ಮೋಸ್ಟ್ 5-6 ಇಯರ್ಸ್ ಮೇಲೆ ಆಯ್ತು. ಕುಡಿಯೋ ನೀರಿಗೆ ಅವ್ರಿಗೆ 15 TMC ಸಮಥಿಂಗ್ ಅದ್ರದ್ದೇನೋ ಪ್ರೊವೈಡ್ ಮಾಡೋದಕ್ಕೆ ಪ್ರಾವಿಷನ್ ಮಾಡಿಕೊಟ್ಟು ಇವತ್ತಿನವರೆಗೂ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕಾಗಿಲ್ಲ ಅಂತಂದ್ರೆ ಅವ್ರೆಷ್ಟು ನಾವು ಹೆಚ್ಚು ಕಡಿಮೆ 2,000 ದಿನ ಸ್ಟ್ರೈಕ್ ಕೂತಿದ್ರು. 1,500 ದಿನ 2,000 ದಿನ ಸ್ಟ್ರೈಕ್. ನಾನು ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ದೆ ನಾನು. ಸೊ ಇಷ್ಟರ ಮಟ್ಟಿಗೆ ಕಾಳಜಿ ಇಟ್ಕೊಂಡಿರೋ ಅದಕ್ಕೆ ಯಾವ ಪಕ್ಷದ ಸರ್ಕಾರಗಳು ಬರ್ತಲ್ಲ, ಎಲ್ಲರದು ಅದೇ ಹಣೆ ಬರ. ಹಂಗಾಗಿ ಬೀದಿಲ್ ಬಿದ್ದು ಸ್ಟ್ರೈಕ್ ಮಾಡೋದು ಅನ್ನೋದಕ್ಕಿಂತ ಸ್ವಲ್ಪ ನಾವು ಆನ್ಲೈನ್ ಅವೇರ್ನೆಸ್ ಕ್ರಿಯೇಟ್ ಪಾರ್ಟಿಸಿಪೇಟ್ ಮಾಡೋದಕ್ಕೂ ಯಾರಿಗೂ ಸಾಧ್ಯ ಆಯ್ತಿರಲ್ಲ. ಅವ್ರವ್ರ ಜೀವನ ಬಿಟ್ಟು, ಅವ್ರ ಬದುಕು ಬಿಟ್ಟು, ಅವ್ರ ಕೆಲಸ ಬಿಟ್ಬಿಟ್ಟು ಬಂದ್ಬಿಟ್ಟು ಒಂದಿನ ಹೋದ್ರೆ ಅಲ್ಲಿ ಜೀವನ ಮಾಡಕ್ ಆಗ್ತಿರಲ್ಲ. ತುಂಬಾ ವ್ಯತ್ಯಾಸಗಳಿರ್ತವೆ. ಬಟ್ ಆನ್ಲೈನ್ದು ಸರ್ಕಾರಗಳು ಕೆಲವು ಎದುರ್ತಿದಾವೆ ಇತ್ತೀಚೆಗೆ ಆನ್ಲೈನ್ ಪಿಟಿಷನ್ಸ್ಗೆ, ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಅಭಿಪ್ರಾಯಗಳಿಗೋಸ್ಕರನೇ ಸುಮಾರು ಆರ್ಡರ್ಸ್ ನ ವಿತ್ಡ್ರಾ ಮಾಡ್ಕೊಂಡಿರೋದನ್ನು ನಾವು ಆನ್ಲೈನ್ ನೋಡಿದೀವಿ. ಇವತ್ತೇನಾದ್ರೂ ಈಗ ನೀಟ್ ಎಕ್ಸಾಮಿನೇಷನ್ ಸ್ಕ್ಯಾಮ್ ಏನಾದ್ರು ಒಂದ್ ಶೇಪ್ ಬಂತು, ಅದು ಇನ್ನೊಂದ್ಸರಿ ಎಕ್ಸಾಮ್ ಮಾಡೋ ಪರಿಸ್ಥಿತಿ ಬಂತು, ಹೆಚ್ಚು ಕಡಿಮೆ ಆಯ್ತು ಅಂತ ಅನ್ನೋದು ಇವೆಲ್ಲದು ಬಂದಾಗ ಈ ಸೋಷಿಯಲ್ ಮೀಡಿಯಾದ ರೋಲ್ ಇದೆಯಲ್ಲ, ಎಕ್ಸ್ಟ್ರಾಡಿನರಿ ರೋಲ್ ಅದು. ಬಟ್ ಸೋಷಿಯಲ್ ಮೀಡಿಯಾ ವಿಚಾರಕ್ಕೆ ನಾವು ಸ್ವಲ್ಪ ಬೇರೆ ರೀತಿನಲ್ಲೇ ಯೋಚನೆ ಮಾಡ್ಬೇಕಿದೆ. ಈಗ ನೀವು ಮಾತಾಡ್ಬೇಕಂತ ಹೇಳ್ತಾ ಇದ್ರಿ, ಯಾವ ಸರ್ಕಾರನು ಯಾವ ಇದಕ್ಕೂ ಅಂದ್ರೆ ಯಾವುದೇ ಪ್ರೊಟೆಸ್ಟ್ಗಳಿಗೂ ಇದು ಮಾಡಲ್ಲ. ಇಲ್ಲ ಒಂದ್ ಸೈಡ್ ನಾನು ಲಾಸ್ಟ್ ಟೈಮ್ ಯಾರ ಹತ್ರ ಮಾತಾಡ್ತಾ ಇದ್ದೆ, ಐ ಥಿಂಕ್ KRS ಪಾರ್ಟಿ ಅವ್ರ ಜೊತೆ ಅನ್ಸುತ್ತೆ.
ಕೆಲವೊಬ್ರು ಹೇಳ್ತಾರೆ ನೀವು ಅಡ್ಜಸ್ಟ್ಮೆಂಟ್ ಅಂತಾರೆ, ಅಂದ್ರೆ ಹೋರಾಟಗಾರರನ್ನ. ಇನ್ನೊಬ್ರು ಹೇಳ್ತಾರೆ ಅವರು ಪಾರ್ಟಿ ಪರವಾಗಿ ಬರ್ತಾರೆ, ಹೌದು. ಪಾರ್ಟಿ ಎಗನೆಸ್ಟ್ ಆಗಿರ್ತಾರೆ ಅಂದ್ಬಿಟ್ಟು. ಸೊ ಈ ತರ ಆದ್ರೆ ಯಾರಿಗೆ ನ್ಯಾಯ ದೊರಕಬೇಕಾಗುತ್ತೆ? ಅವ್ರಿಗೆ ನಿಜವಾಗ್ಲೂ ಸಿಗುತ್ತೆ ಡಾಕ್ಟ್ರೆ? ಇಲ್ಲ, ಸಿಗಲ್ಲ. ಮೈ ಶುಗರ್ ಫ್ಯಾಕ್ಟ್ರಿದು ನಾನು ಅದನ್ನ ಪ್ರೊಟೆಸ್ಟ್ ಮಾಡೋದಕ್ಕೆ ಅಂತ ಒಂದ್ಸರಿ ನಾನು ಅಂದ್ರೆ ರೈತರುಗಳನ್ನೇ ಕಟ್ಕೊಂಡೆ ಅದನ್ನೊಂದ್ಸಲ ಪ್ರಾರಂಭ ಮಾಡಿ ₹1 ದುಡ್ಡು ಕಲೆಕ್ಟ್ ಮಾಡಲ್ಲ, DC ಕೊಟ್ಟು ಪ್ರೈವೇಟೈಸ್ ಮಾಡೋದು ಬೇಡ, ನಾವೇ ಉಳಿಸ್ಕೋಬೇಕು ಅನ್ನೋದೆಲ್ಲ ಪ್ರೊಟೆಸ್ಟ್ ಮಾಡಿ ಒಂದು 5 ದಿವಸ ಉಪವಾಸನ ಕೂತಿದ್ದೆ. ಈ ಉಪವಾಸ ಕೂತಿದ್ದಾಗ ಯಾರೆಲ್ಲ ಬಂದಿದ್ರು ನಮ್ಮ ಕಾಂಗ್ರೆಸ್ ಲೀಡರ್ಗಳು ಅಲ್ಲಿ ನನಗೆ ಸಪೋರ್ಟ್ ಮಾಡಕ್ಕೆ, ಅವ್ರ ಕೈಲೇ ಇದೆ. ಅವ್ರು ಆಲ್ರೆಡಿ ಈಗಾಗಲೇ ಯಾವುದೋ ಒಂದು ಬಿ ಮಿಲ್ ಅಂತ ಯಾವುದೋ ಒಂದು ಮಾರ್ಬಿಟ್ಟಿದಾರಂತೆ. ಅದು ತೂಕಕ್ಕೆ ಹಾಕಿ ಮಾಡಿರೋದು ಎಕ್ಸಿಸ್ಟಿಂಗ್ ಮಿಲ್ಲ. ಅದೇನಂತಾರೆ ಅದಕ್ಕೆ, ಇದೆಲ್ಲ ಈ ವೇಸ್ಟ್ ಇದೆಲ್ಲ ಹರಾಜಾಗ್ತಾರಲ್ಲ, ಆ ತರ ಕೊಟ್ಟಿರುವಂತಹದ್ದು ಹಾಗೆ ಮಾಡಿದಾರಂತೆ. ಇವೆಲ್ಲದನ್ನು ನೋಡ್ತಾ ಇದ್ರು ಕೂಡ ಬೆರಳೆಣಿಕೆಯಷ್ಟು ಹೋರಾಟಗಾರರು ಹೋರಾಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಡ್ತಾರೆ ಹೊರತು ಈವನ್ ನಮ್ಮ ರೈತರು ತಿರುಗಿ ನೋಡೋದಿಲ್ಲ. ನನ್ ಮೇಲೆ ಇದು ಯಾಕೆ ಹಿಂಗ್ ಮಾಡ್ತಿದೀವಿ ಒಬ್ರು ಕೇಳೋದಿಲ್ಲ. ದೇ ಆರ್ ನಾಟ್ ಬಾದರ್ಡ್. ನಾನು ಹೊಟ್ಟೆ ಉರಿತಾರೆ. ಏನ್ ಮಾಡ್ತಾರೆ, ಒಂದ್ 50 ಜನ ಹೋಗ್ಬಿಟ್ಟು ಪ್ರೊಟೆಸ್ಟ್ ಮಾಡ್ತಿರ್ತಾರೆ. ಇಲ್ಲ ವಿಷಯ ಇದು ಸತ್ಯ ಸುಳ್ಳು ಅಂತ ತಿಳ್ಕೊಂಡ್ಮೇಲಾದ್ರು ನಮ್ ರೈತರುಗಳು ಒಂದು ದಿನ ಒಂದ್ ಅರ್ಧ ದಿನ ಹೋಗಿ ಮುತ್ತಿಗೆ ಹಾಕಿದ್ರು ಸಾಕು, ಇಷ್ಟು ಸಾಲ್ವ್ ಆಗೋಯ್ತದೆ. ಆ ಅರ್ಧ ದಿನನೂ ಒಂದ್ 5,000 ಜನ ಹೋಗುದಿಲ್ಲ, ಬರೋದಿಲ್ಲ. ಸರ್ ನೀವ್ ಹೇಳ್ತಾ ಇರೋದು ಯಾರು ನಿಜವಾಗ್ಲೂ ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಆ ಮನುಷ್ಯ ಪ್ರೊಟೆಸ್ಟ್ ಬರ್ತಾ ಇಲ್ಲ, ಅವನಿರ್ತಾನೆ. ಬಟ್ ಯಾರಿಗೆ ಬೇಡ, ಏನೋ ಅವರ ಲಾಭಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಬಟ್ ಎಲ್ಲರೂ ಒಂದೇ ಅಲ್ಲ ನಾನು ಹೇಳ್ತಾ ಇರೋದು ಕೆಲವೊಬ್ರು ಯಾರೋ ಅವ್ರ ಲಾಭಕ್ಕೋಸ್ಕರ ಇದ್ ಮಾಡ್ಕೊ ಹೋರಾಟಕ್ಕೆ ಹಿಡಿದಿದ್ದಾರೆ, ಆ ತರದವ್ರೆ ನೀವ್ ಹೇಳ್ತಾ ಇರೋದು. ಈ ಬೆರಳೆಣಿಕೆಯಷ್ಟು ಆ ತರದವ್ರು ಯಾರಿದ್ದಾರೆ, ಸ್ವಹಿತಾಸಕ್ತಿಗಾಗಿ ಇರುವಂತಹ ಹೋರಾಟಗಾರರು ಯಾರಿದ್ದಾರೆ, ಈ ಹೋರಾಟಗಾರರಿಂದ ನಿಜವಾದ ಕಳಕಳಿ ಇರೋ ಹೋರಾಟಗಾರರು ಮನೆ ಸೇರ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡೋದೆ. ಅಂದ್ರೆ ನಮ್ಮನ್ನು ಅವ್ರ ಜೊತೆಗೆ ತೂಕಾಗ್ತಾರಲ್ಲಪ್ಪ ಅನ್ನಂಗಾಗೋಯ್ತದೆ. ಸೊ ಇದೊಂಥರ ವಿಷಯ ಕಣ್ಣೆದುರುಗಡೆ ಇರುತ್ತೆ, ಅದನ್ನ ಹೇಳ್ಬೇಕು ಅನ್ನಿಸ್ತಿರುತ್ತೆ, ಹೇಳ್ತೀವಿ ಕೂಡ. ಪ್ರೆಸೆಂಟೇಶನ್ ಮಾಡೋರು ಪ್ರಾಪರ್ ಇರ್ಬೇಕು. ಸೊ ಇಲ್ಲಿ ಸಮಸ್ಯೆ ಬಂದಿರೋದು ನನ್ಗೆ ಅದು, ನನಗೇನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ನಾನೇ ಕೇಳಲಿಲ್ಲ ಅನ್ನೋದಾದ್ರೆ, ಮೂರನೇ ಬಂದ್ಬಿಟ್ಟು ನಿನ್ನ ನ್ಯಾಯ ಕೊಡಿಸ್ತಾನೆ ಅಂತ ನಿರೀಕ್ಷೆ ಮಾಡೋದೇ ತಪ್ಪಲ್ವಾ? ಈಗ ನನ್ನ ಶುಗರ್ ಫ್ಯಾಕ್ಟ್ರಿ ವ್ಯತ್ಯಾಸ ಆಗ್ತಿದೆ ಅನ್ನೋದಾದ್ರೆ, ನನ್ನ ಶುಗರ್ ಫ್ಯಾಕ್ಟ್ರಿನ ಹಾಳು ಮಾಡ್ತಿದ್ದಾರೆ ಅನ್ನೋದಾದ್ರೆ ಯಾರ್ದು? ನನ್ನದು ಅಂದ್ರೆ ಏನರ್ಥ? ನಂದು, ರೈತರದು. ನಾನ್ ಕಂಪೊಡಿಯೋದು. ಸೊ ನನ್ನ ಫ್ಯಾಕ್ಟ್ರಿನ ಹಾಳು ಮಾಡ್ತಾವ್ರೆ ಅಂದ್ರೆ ನನ್ನ ರೈತರು ಹೆಂಗ್ ಹೋಗಿ ನಿಂತ್ಕೋಬೇಕಾಗಿತ್ತು? ಯಾವನ ದೊಡ್ಡ ನಾಯಕ ಬರ್ಲಿ ಯಾಕೆ ಆಗಬೇಕು? ನೆಸಿಟಿ ಇರ್ಲಿಲ್ಲ, ಮಾಡೋದಿಲ್ಲ. ಯಾಕದ್ ವ್ಯತ್ಯಾಸ ಆಗ್ತಿದೆ ಅನ್ನೋದಾದ್ರೆ ಇಶ್ಯೂ ಬೇಸ್ಡ್ ಪ್ರೊಟೆಸ್ಟ್ ಗಳನ್ನ ಮಾಡೋದು ಕಡಿಮೆ ಆಗಿದೆ. ಎಲ್ಲರೂ ಒಂದೊಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಡಿವೈಡ್ ಆಗಿ ಹೋಗ್ಬಿಟ್ಟಾರೆ. ಡಿವೈಡ್ ಆಗಿದ್ದಾರೆ. ಕೆಲವೊಬ್ರು ಹೋರಾಟಗಾರರು ಕೂಡ ಗುರುತಿಸ್ಕೊಂಡಿದ್ದಾರೆ. ಈ ಸೀಸನ್ ನಲ್ಲಿ ಕಾಂಗ್ರೆಸ್ ಸ್ಟ್ರೈಕ್ ಮಾಡೋದಿಲ್ಲ. ನೆಕ್ಸ್ಟ್ ಸೀಸನ್ ಅಲ್ಲಿ ಇನ್ನೇನಾದ್ರು ಒಂದ್ ಬದಲಾವಣೆ ಆದ್ರೆ ಬಿಜೆಪಿ ಅವರು ಸ್ಟ್ರೈಕ್ ಮಾಡೋದಿಲ್ಲ. ಇವೆಲ್ಲ ಒಂಥರ ಹಿಂಸೆ ಅಂತ ಅನ್ನಿಸ್ತದೆ. ಈ ಹಿಂದೆ ಸಿದ್ದರಾಮಯ್ಯ ಅವ್ರ ಕ್ಯಾಬಿನೆಟ್ ಇದ್ದ ಮಿನಿಸ್ಟರ್ಗಳು ಸುಮಾರು ಜನನ ಕೈ ಬಿಟ್ಟಿದ್ದಾರೆ. ಬಟ್ ಕೆಲವೊಂದು ವಿಷಯ ಕೆಲವೊಬ್ರು ಬಿಟ್ಟಿರೋದಕ್ಕೆ ರೀಸನ್ ಇದೆ. ಅಂದ್ರೆ ರೀಸನ್ ಇನ್ನು ಯಾರು ಕೊಟ್ಟಿಲ್ಲ. ಅಂದ್ರೆ ಜನಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಪಾರ್ಟಿ ಒಳಗಡೆ ಆಗ್ಲಿ, ಪಾರ್ಟಿ ಹೊರತುಪಡಿಸಿ ಬೇರೆ ಪಾರ್ಟಿಯವ್ರು ಮಾತಾಡೋದಾಗ್ಲಿ ಇದೆ. ಸೊ ಈಗ ಒಬ್ಬೊಬ್ಬರ ಹೆಸರು ತಗೊಂಡ್ರೆ, ಈಗ ನಿಮ್ಮ ಭಾಗದವರೇ ಆದಂತ ಮಹದೇವಪ್ಪ ಅವರು ಬಿಟ್ಟಿದ್ದಾರೆ, ಚಲುವರಾಯಸ್ವಾಮಿ ಬಿಟ್ಟಿದ್ದಾರೆ. ಮಹದೇವಪ್ಪನವರು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗೆಲ್ಲ ಅಧಿಕಾರನ ಅನುಭವಿಸ್ಕೊಂಡೇ ಬಂದಿರೋರು. ಎಷ್ಟು ವರ್ಷ ಅಂತ ನೀವೇ ಇರಬೇಕು? ನಿಮ್ಮ ಜಾಗದಲ್ಲಿ ಇನ್ನೊಬ್ರು ಅದೇ ನಮ್ಮದೇ ದಲಿತ ಸಮುದಾಯದಿಂದ ಹೊಸ ಹುಡುಗರು ಬರ್ಲಿ, ಯಂಗ್ಸ್ಟರ್ಸ್ ಮಂತ್ರಿಗಳಾಗ್ಲಿ, ಅವಕಾಶ ನೀವು ಕೇಳ್ಕೊಂಡು ಹೋಗ್ಬಾರ್ದು, ಕೊಟ್ಬಿಡ್ಬೇಕಿನ್ನ. ನೀವು ಆರಾಮಾಗಿಂದ ಸಿದ್ದರಾಮಯ್ಯಂಗೆ ಕಂಪನಿ ಕೊಟ್ಕೊಂಡು ಇರ್ಬೇಕು, ರಿಲ್ಯಾಕ್ಸ್ ಆಗಿರ್ಬೇಕು. ಅವರು ವೆಂಕಟೇಶಣ್ಣ ನೀವೆಲ್ಲ ಆರಾಮಾಗಿರಿ. ಇನ್ನ ಹುಡುಗರುಗಳಿಗೆ ಬಿಡಿ. ಈಗ ಎರಡನೇ ಸೆಕೆಂಡ್ ಜನರೇಷನ್ ಲೀಡರ್ಸ್ ನ ಕ್ರಿಯೇಟ್ ಮಾಡೋದು ಹೆಂಗೆ? ನೀವು ಎಲ್ಲ ಈಗಲೂ ನೀವೇ ಆಗ್ಬೇಕು ಅಂತ ಕೂತ್ಕೊಂಡ್ಬಿಟ್ರೆ ಸೆಕೆಂಡ್ ಜನರೇಷನ್ ಕ್ರಿಯೇಟ್ ಆಗೋದು ಹೆಂಗೆ? ಸೆಕೆಂಡ್ ಜನರೇಷನ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಸಿಗೋದು ಹೆಂಗೆ? ಅಟ್ಲೀಸ್ಟ್ 1/3 ಆಫ್ ದ ಟೋಟಲ್ ಕ್ಯಾಬಿನೆಟ್ ಅಂದ್ರೆ 10 ರಿಂದ 12 ಜನ, 33ರಲ್ಲಿ 10 ರಿಂದ 12 ಜನ, ಕನಿಷ್ಠ 40-50 ವರ್ಷದೊಳಗಡೆ ಇರೋರನ್ನು ಮಂತ್ರಿ ಮಾಡ್ಕೊಳ್ಳೋದು ಇಟ್ಸ್ ಟೂ ಗುಡ್. ಯಾಕೆಂದ್ರೆ 20 ಮಂತ್ರಿಗಳು ಸ್ವಲ್ಪ ಸೀನಿಯರ್ಸ್ ಇರ್ತಾರೆ. ಸೊ ಬ್ಲೆಂಡ್ ಆಗುತ್ತೆ, ಹೊಸ ಆಗುತ್ತೆ, ಪ್ರಾಪರ್ ಬ್ಯಾಲೆನ್ಸ್ ಆಗುತ್ತೆ. ಅದ್ರಲ್ಲಿ ನೀವು ಫಸ್ಟ್ ಟೈಮ್ ಇದ್ದಿರೋರು ನೀವು ತಗೋಬೇಕು, ಅವರ ಟ್ಯಾಲೆಂಟ್. ಯಾಕೆ ಸುಮ್ಮನೆ ಮೆರಿಟ್ ಇದ್ರು ಯಾಕೆ ಆಗ್ಬೇಕು? ಮಾಡ್ಕೋಬೇಕಂತಲ್ಲ ಕೆಲವರು. ಸೊ ಹಾಗಾದ್ರೆ ಮಹದೇವಪ್ಪ ಅವ್ರದ್ದು ಸಾಧನೆಗಳೇನು, ನನ್ಗೇನಂತ ಅವ್ರ ಕೊಡುಗೆ ಏನು ಅಂತ ಎಲ್ಲ ಕೇಳ್ತಾರದು ಏನ್ ಗೊತ್ತಾ ಡಾಕ್ಟ್ರೆ? ಆಯ್ತಪ್ಪ, ಮಹದೇವಪ್ಪ ಒಂದು ಕಾಂಗ್ರೆಸ್ಗೆ ಏನ್ ಕೊಡ, ಮಹದೇವಪ್ಪನವ್ರು ಒಂದ್ ಮಾಡಿದ್ದಾರೆ, ಎಲ್ಲಾರ್ಗು ಕಾನ್ಸ್ಟಿಟ್ಯೂಷನ್ ಓದಿಸಿದ್ರು.
ಇಡೀ ಸ್ಕೂಲು ಎಲ್ಲಾರ್ಗು ಇರೋ ಬರೋ ರಾಜ್ಯದಲ್ಲಿರೋ ಎಲ್ಲ ಜನಕ್ಕೂ ಕಾನ್ಸ್ಟಿಟ್ಯೂಷನ್ ಅನ್ನ ಓದಿಸಿದ್ರು, ಪ್ರಸ್ತಾವನೆನ ಓದಿಸಿದ್ರು, ಪ್ರಸ್ತಾವನೆ ಫೋಟೋ ಹಾಕ್ಸಿದ್ರು. ಇವ್ರು ಮಾತ್ರ ಆ ಕಾನ್ಸ್ಟಿಟ್ಯೂಷನ್ ಫಾಲೋ ಮಾಡಲಿಲ್ಲ. ಮಾಡೋದೆಲ್ಲ ಅನಚಾರ ಮನೆ ಮುಂದೆ ಬರೋದು ಅಷ್ಟೇ, ಅದಷ್ಟೇ. ನಮ್ಗೆ ಓದಿಸಿದ್ರು, ಅವ್ರು ತಿಳ್ಕೊಳಕ್ಕೂ ಹೋಗಿಲ್ಲ ಅದನ್ನ. ಸೊ ಮಾದೇವ್ ಆಮೇಲೆ ನಮ್ಮ ಯಾವುದೋ STP SP ಅಂತಾನೋ ಯಾವುದೋ ಒಂದು ದುಡ್ಡು ದಲಿತ ಸಮುದಾಯಕ್ಕೆ ಉಪಯೋಗಿಸಕ್ಕೆ ಅಂತ ಇರೋ ದುಡ್ಡನ್ನ ನೀವು ಗ್ಯಾರಂಟಿ ಯೋಜನೆ ಯೂಸ್ ಮಾಡ್ಬಿಟ್ಟು ಅದು ನಾವು ದಲಿತರು ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ರೆ ಅದಕ್ಕೆ ಗ್ಯಾರಂಟಿ ಯೋಜನೆಗೆ ಸಪರೇಟ್ ದುಡ್ಡು ಇಟ್ಕೋಬೇಕು, ಇದನ್ನ ದಲಿತರ ಏಳಿಗೆಗೆ ಅಂತ ಈ ಹಣನೇ ಸಪರೇಟ್ ಆಗಿ ಯೂಸ್ ಮಾಡ್ಬೇಕು. ಎರಡು ಮಿಕ್ಸ್ ಅಪ್ ಮಾಡ್ಕೊಳ್ಳಂಗಿಲ್ಲ, ನೀವು ಮಾಡ್ಕೋಬೇಕು. ಇದಾಯ್ತು, ಇದಾದ್ಮೇಲೆ ಎಡಗೈ ಬಲಗೈ ಅಂತ ಕಿತ್ತಾಡುವಾಗ ನೀವು ಮುಂದೆ ನಿಂತ್ಕೊಂಡು ಸರಿ ಮಾಡ್ಬೇಕಾಗಿತ್ತು. ನೀವು ಹಿರಿಯರಾಗಿದ್ರಿ, ನೀವು ಈಗೆಲ್ಲ ಕಿತ್ತಾಡ ಚೆನ್ನಾಗಿ ಕಾಣೋದಿಲ್ಲ. ನಾವೆಲ್ಲರೂ ಒಟ್ಟಾರೆ ದಲಿತರು, ಅದನ್ನ ನೀವು ಹೇಳ್ಬೇಕಿತ್ತು. ಎಲ್ಲೋ ಒಂದು ಹಂತದಲ್ಲಿ ಒಂದು ಊರು, ಒಂದೆರಡು ಮೂರು ಊರುಗಳಲ್ಲಿ ನಾನು ಅದನ್ನ ನೋಡಿದೀನಿ. ಅಂಬೇಡ್ಕರ್ ಫೋಟೋ, ಜಗಜೀವನ್ ರಾಮ್ ಫೋಟೋ ಹಿಡ್ಕೊಂಡು ಜಗಳಾಡಕ್ ಶುರುವಾಗ್ಬಿಟ್ರು. ನೀವೆಲ್ಲ ಹಿರಿಯರಾಗಿ ನೀವು ಅವನ್ನೆಲ್ಲ ನೋಡ್ಬೇಕು, ಅದನ್ನ ಉಸ್ತುವಾರಿ ಮಾಡ್ಬೇಕು, ಆ ದೊಡ್ಡತನ ನೀವು ತೋರ್ಬೇಕು. ನೀವು ಅದ್ಯಾವುದನ್ನು ಮಾಡ್ಲಿಲ್ಲ. ನಿಮ್ ಸಾಧನೆ ಏನು ಅಂದ್ರೆ ಹೇಳೋದಕ್ಕೆ ನನ್ನ ನಾಲ್ಗಿನ ತುದಿ ಬಾಯಲ್ಲೂ ಯಾವ ವರ್ಡು ಬರ್ತಾ ಇಲ್ಲ. ಪಾರ್ಟಿಗಾಗ್ಲಿ ಮತ್ತೆ ಅವರಿದ್ದ ಮಿನಿಸ್ಟ್ರಿಗಿರಿಗಾಗ್ಲಿ ಪೊಸಿಷನ್ಗಾಗ್ಲಿ ಯಾವುದೇ ತರ ಒಂದು ನ್ಯಾಯ ಒದಗಿಸಿಲ್ಲ ಅಂತ ಹೇಳ್ಬೋದಾ? ಖಂಡಿತ ಪಾರ್ಟಿಗಂತೂ ಏನು ಲಾಭ ಆಗಿಲ್ಲ. ಯಾಕೆಂದ್ರೆ ನಾನು ಕೇಳ್ಪಟ್ಟಂಗೆ ಸುಮಾರು ಜನ ಮಾತಾಡಿಸ್ತಿರಲ್ಲ, ಯಾಕೆ ಕೊಡ್ಬೇಕು ಅವ್ರಿಗೆ? ಮಹಾದೇವಪ್ಪ ಅವ್ರನ್ನ ಯಾಕೆ ಮಿನಿಸ್ಟರ್ ಮಾಡ್ಬೇಕು ಹೇಳಿ ಬ್ರದರ್ ಅಂತಾರೆ. ಬಟ್ ಹೇಳಕ್ ಬರಲ್ಲ. ನಾವೀಗ ಇಲ್ಲಿ ಮಾತಾಡ್ತಾ ಇದೀವಿ, ಅಕಸ್ಮಾತ್ ತಗೋಬಿಟ್ಟರು ಏನೋ ಯಾರು ಗೊತ್ತು. ಇನ್ನು 20 ಪೋಸ್ಟ್ ಅವಲ್ಲ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ತಗೊಂಡ್ರು ಹೇಳಕ್ ಬರಲ್ಲ. ಬಟ್ ಇವರೆಲ್ಲ ಬಿಡಬೇಕು, ಕೇಳಕ್ಕೂ ಹೋಗ್ಬಾರ್ದು, ಲಾಬಿನೂ ಮಾಡಬಾರ್ದು. ನನಗ್ ಬೇಡಪ್ಪ, ನಾನು ಸಫಿಶಿಯಂಟ್ ಆಗಿ ಆಗಿದೆ, ನನಗೆ ವಯಸ್ಸು ಆಗಿದೆ, ರಿಲ್ಯಾಕ್ಸ್ ಆಗ್ತೀನಿ, ಇನ್ ಬೇರೆ ಯಾರಾದ್ರೂ ಹೊಸ ಹುಡುಗರುಗಳಿಗೆ ಯಾರಿಗಾದ್ರೂ ಮಾಡಿ ಅಂತ ಹೇಳ್ಬೇಕು. ಇವರೇ ಹೋಗಿ ಲಾಬಿ ಮಾಡ್ಬೇಕು. ಜಮೀರ್ ಅಹಮದ್ ಅವ್ರನ್ನ ಆಕ್ಚುಲಿ ಫಸ್ಟ್ ಟೈಮ್ ಇದಾಗ್ತಾರೆ ಅಂತ ಇತ್ತು, ಅಂದ್ರೆ ಕ್ಯಾಬಿನೆಟ್ ಒಳಗಡೆ ಹೋಗ್ತಾರೆ, DK ಶಿವಕುಮಾರ್ ಕ್ಯಾಬಿನೆಟ್ ಒಳಗಡೆ ಅಂತ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದು ಹೆಂಗಾಯ್ತು ಅಂದ್ರೆ ವಿತಿನ್ 24 ಅವರ್ಸ್ ಒಳಗಡೆ ಚೇಂಜ್ ಆಗೋಯ್ತು. ಸೊ ಜಮೀರ್ ಅಹಮದ್ ಅವ್ರಿಗೆ ಕೊಡಬೇಕಾ ನಿಮ್ಮ ಪ್ರಕಾರ ಅಥವಾ ಕೊಡಬಾರ್ದ? ನನ್ನನ್ನು ಕೇಳಿದ್ರೆ ಜಮೀರ್ ಅಹಮದ್ ಕೊಡಬೇಕು. ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ಕೊಡಬೇಕು. ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ. ಪಬ್ಲಿಕ್ ಏನು ಉಪಯೋಗ ಅದ್ರ ಬಗ್ಗೆ ನನ್ಗೇನು, ಅವ್ರ ಬಗ್ಗೆಗೂ ನನ್ಗೇನು ಐಡಿಯಾ ಇಲ್ಲ, ಏನ್ ಕೆಲಸ ಮಾಡೋರು ಏನೋ ಗೊತ್ತಿಲ್ಲ. ಬಟ್ ಈಸ್ ಎ ವೆರಿ ಪಾಪ್ಯುಲರ್ ಲೀಡರ್ ಅಮಾಂಗ್ ಮುಸ್ಲಿಂ ಕಮ್ಯುನಿಟಿ. ನಾನು ಕಾಮನ್ ಮ್ಯಾನ್ಗಳ ಜೊತೆ, ನಮ್ಮ ಮಂಡ್ಯ ಗುತ್ತಲ್ಲಿ ಇರೋ ಮುಸಲ್ಮಾನರುಗಳ ಜೊತೆ ಮಾತಾಡ್ತೀನಿ. ಅಲ್ಲಿ ನಮ್ಮ ಹುಡುಗರುಗಳು ತುಂಬಾ ಜನ, ನಮ್ಮ ಪಾಂಡವಪುರದ ಮುಸಲ್ಮಾನರುಗಳ ಜೊತೆ ಮಾತಾಡ್ತೀನಿ. ಇವ್ರ ಜೊತೆ ಎಲ್ಲ ಮಾತಾಡುವಾಗ ಇವರಲ್ಲೆಲ್ಲ ಒಂದು ಅಭಿಪ್ರಾಯ ಆದಿದೆ, ಜಮೀರ್ ಅಹಮದ್ ಈಸ್ ಅ ಮಾಸ್ ಲೀಡರ್ ಫಾರ್ ದೆಮ್, ಆ ಕಮ್ಯುನಿಟಿಗೆ. ಎಸ್, ಈಸ್ ವೆರಿ ಇನ್ಫ್ಲೂಯೆನ್ಷಿಯಲ್. ಪಾರ್ಟಿ ಈ ಮುಸಲ್ಮಾನ್ ಸಮುದಾಯನ ಇದು ಮಾಡುತ್ತೆ ಅಂತಂದ್ರೂ ಕೂಡ ಜಮೀರಷ್ಟು, ಈಗ ಫಾರ್ ಎಕ್ಸಾಂಪಲ್ ಈಗ ಸಲೀಂ ಅಹಮದ್ ತುಂಬಾ ಒಳ್ಳೆ ಮನುಷ್ಯ, ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಬೇಕು. ಅವರೆಲ್ಲ ಕೃಷ್ಣ ಬೈರೇಗೌಡರು ಕೋಟಾದಲ್ಲಿ ಬಂದಾಗ ಬರ್ಬೇಕು. ಸಲೀಂ ಅಹಮದ್ ಅವರೆಲ್ಲ, ಈ ಜಮೀರ್ ಅಹಮದ್ ಇವರೆಲ್ಲ ಈ ಪಾಪ್ಯುಲಾರಿಟಿ ಆಂಗಲ್ ಅಲ್ಲಿ ಪಾರ್ಟಿ ಕಟ್ಟಕ್ಕೆ ಅಂತ ಬೇಕು. ಸೊ ಹಂಗಾಗಿ ಅಂತವ್ರಿಗೆ ಅವಕಾಶ ಕೊಡ್ಬೇಕು. ಸೊ ಜಮೀರ್ ಅವ್ರದ್ದು ಪ್ಲಸ್ ಮೈನಸ್ ಏನಾಯ್ತು? ಯಾಕೆಂತಂದ್ರೆ ಇವಾಗ ಅವ್ರಿಗೆ ಕಾರಣ ಈ ಸಲ ಕ್ಯಾಬಿನೆಟ್ ಒಳಗಡೆ ಹೋಗೋದಕ್ಕೆ ತೆಪ್ಪಿದ್ದು ಒಂದು ಆಡಿಯೋ. ಸೊ ಆಡಿಯೋನ ಪರ್ಪಸ್ಫುಲ್ ಆಗಿ ಇದೇ ಪಾರ್ಟಿಯವರು ರಿಲೀಸ್ ಮಾಡೋದು ಅಂತ ಒಂದಿದೆ. ಅದಾದ ನಂತರ ಸಿದ್ದರಾಮಯ್ಯ ಅವರು ಮುಂದೆ ಯಾರೋ ಪ್ರೊಟೆಸ್ಟ್ ಮಾಡಕ್ ಹೋಗಿದ್ದಾರೆ, ಪ್ರೊಟೆಸ್ಟ್ ಅವರು ಅಲ್ಲೂ ಸಿದ್ದರಾಮಯ್ಯ ಮಾಡ್ತಾರೆ, ಮಾಡಿದವ್ರಿಗೆಲ್ಲ ಮಂತ್ರಿ ಮಾಡ್ಬೇಕೇನ ಅಂತಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಜಮೀರ್ ಅವ್ರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಗೊತ್ತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಯೂಸಲಿ ಅವರು ಗೊತ್ತಿದ್ರು ಏನಾದ್ರು ಮಿಸ್ಟೇಕ್ ಆಗಿದ್ರು ಸುಮ್ಮನೆ ಅಂದ್ರೆ ತಡ್ಕೊಂಡಿರ್ತಾರೆ. ಈ ಕೆಲವೊಂದು ವಿಚಾರ ಏನಂತ ಅಂದ್ರೆ ಜಮೀರ್ ಅವರಿಂದನೇ ಈ ಸಿದ್ದರಾಮಯ್ಯ ಅವ್ರಿಗೂ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಅನ್ನೋದೊಂದು ಟಾಕ್ಸ್. ಇಲ್ಲ ಟಾಕ್ಸ್ ನನಗೆ ನಾನು ಹೆಚ್ಚು ಕಡಿಮೆ ನಾನೊಂದು 30-35 ವರ್ಷದಿಂದ ತುಂಬಾ ಹತ್ತಿರದಿಂದ ಪಾಲಿಟಿಕ್ಸ್ ಅನ್ನ ನಾನು ನೋಡ್ಕೊ ಬಂದಿಲ್ಲ, ಅನಲೈಸ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಹೆಗಡೆ ಗವರ್ಮೆಂಟ್ ಬಂದಾಗಿಂದನೂ ನನ್ಗೆ ಅವಾಗ 12 ವರ್ಷದಿಂದಲೂ ನಾನು ಶುರು ಮಾಡಿದೀನಿ ಇವನ್ನೆಲ್ಲ ಯಾರು ಏನು ಎತ್ತ ಅಂತ ಮಾಡೋದು. ನನ್ಗೆ ಅವತ್ತಿನ ಕಾಲದ ಇತಿಹಾಸ ಕೇಳಿದ್ರು, ಆ ಪಾಲಿಟಿಕ್ಸ್ ಕೇಳಿದ್ರು, ನಾನು ಸಟನ್ ಇಶ್ಯೂಸ್ ಹೇಳ್ತಾ ಹೋಗ್ತೀನಿ. ದಟ್ ಇಸ್ ಡಿಫ್ರೆಂಟ್. ಈಗ ಈ ವಿಷಯಕ್ಕೆ ಬಂದಾಗ ಏನಾಗುತ್ತೆ, ಬಹುಶಃ ಸಿದ್ದರಾಮಯ್ಯನವರು ಕಡೆಗೆ ಒಂದು ಹಂತದಲ್ಲಿ ಹತಾಶರಾದರು ಅಂತ ಕಾಣ್ತದೆ. ಸತೀಶ್ ಜಾರಕಿಹೊಳಿ ಅವರು ಎಕ್ಸೆಪ್ಟ್ KN ರಾಜಣ್ಣ ಅಂಡ್ HC ಮಾದೇವಪ್ಪ, ಉಳಿದವರು ಯಾರು
ಬ್ಯಾಟಿಂಗ್ ಮಾಡೋದನ್ನ ಬ್ಯಾಟಿಂಗ್ ಮತ್ತೆ ಸ್ವಲ್ಪ ಸಪೋರ್ಟಿಂಗ್ ಅದೇನಿತ್ತು ಹಿಂದೆ ಸಪೋರ್ಟ್ ಹೆಂಗಿತ್ತು ಅದು ಸ್ವಲ್ಪ ಹೌದು. ಮೆಲೋ ಡೌನ್ ಆಯ್ತು ಅಂತ ಬಟ್ ಅನ್ಕೋತೀನಿ ನಾನು. ಇನ್ನೊಂದು ಮಾತಿದೆ ಇಲ್ಲಿ ಈ ವಿಚಾರ ಮಾತಾಡ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಡಬಲ್ ಗೇಮ್ ಮಾಡಿದ್ರು ಅನ್ನೋದೊಂದು ಮಾತನಾಡಿತಾ ಇದೆ. ಹ್ಮ್. ಯಾಕೆಂದ್ರೆ ನಿಮ್ ಕಿವಿಗೆ ಬಿದ್ದೇ ಬಿದ್ದಿರುತ್ತೆ. ಅದೇನೇ ಯಾಕೆಂದ್ರೆ ಏನೇ ಆಗಿರ್ಲಿ ಯಾವಾಗ ಸತೀಶ್ ಜಾರಕಿಹೊಳಿ ಒಂದ್ ಹೇಳ್ತೀನಿ ಶಿವು, ಒಂದ್ ಹೇಳ್ಬಿಡ್ತೀನಿ ಶಿವು. ಜಾರಕಿಹೊಳಿ ಅವ್ರ ಬಗ್ಗೆ ಒಂದ್ ಹೇಳ್ತೀನಿ. ನೀವು ಜಾರಕಿಹೊಳಿ ಅವ್ರನ್ನ ನಾನು ಅದನ್ನು ಹೇಗೆ ಸೋಷಿಯಲ್ ಮೀಡಿಯಾದಲ್ಲೇ ನಾನು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಒಂದೊಂದು ಇನ್ಸಿಡೆಂಟ್ಸ್ ಇಂದ ಒಬ್ಬ ವ್ಯಕ್ತಿನ ಕಳ್ಕೊಳ್ಳೋದು ಅಂತ ಅನ್ನೋದು ಆಗ್ಬಿಟ್ರೆ ಹಿಂದೆಲ್ಲ ಮರ್ತ್ಕೊಬಿಟ್ರಂಗೆ ಅದು ಜಾರಕಿಹೊಳಿ ಅವರಾಗ್ಲಿ ಅದು ಸಿದ್ದರಾಮಯ್ಯನವರಾಗ್ಲಿ. JDS ಇಂದ ಸಿದ್ದರಾಮಯ್ಯನವ್ರನ್ನ ಎಕ್ಸ್ಪೆಲ್ ಮಾಡಿದಾಗ ಹೊರಗಾಕಿದಾಗ ಸಿದ್ದರಾಮಯ್ಯನವರ ಹಿಂದ ಸಮಾವೇಶ ಕಟ್ತೀನಿ ಅಂತಾದಾಗ ಎಲ್ಲ ರೀತಿಯ ಆರ್ಥಿಕ ಸಂಪನ್ಮೂಲಗಳನ್ನು ಒದಗಿಸ್ಕೊಟ್ಟು ಹೆಗಲು ಕೊಟ್ಟು ಇವರು JDS ಇಂದ ಆಚೆ ಕಡೆಗೆ ಸಿದ್ದರಾಮಯ್ಯನವ್ರ ಜೊತೆನೆ ಬಂದು ಬೆನ್ನೆಲುಬಾಗಿ ನಿಂತ ಸತೀಶ್ ಜಾರಕಿಹೊಳಿನ ಯಾರೋ ಏನೋ ಹೇಳಿದ್ರು ಅಂತ ಅದ್ ಸತ್ಯನ ಸುಳ್ಳೋ ಅದೆರಡನೇ ವಿಚಾರ. ಯಾರೋ ಏನೋ ಹೇಳಿದ್ರು ಅಂತ ನೀವು ದೂರ ಉಳ್ಕೊಳಕ್ ಶುರು ಆಗ್ಬಿಟ್ರೆ ಸಪೋರ್ಟ್ ಮಾಡಿದ ಮನಸ್ಥಿತಿ ಏನಾಗ್ಬೇಕು, ನಿಮ್ಗೆ ಹೆಗ್ಲು ಕೊಟ್ಕೊಂಡು ನಿಂತಿದ್ದ ಮನಸ್ಥಿತಿ ಏನಾಗ್ಬೇಕು ಒಂದು. ಎರಡನೇದು ನಿಮಗ್ ಚಾಡಿ ಹೇಳೋನ್ ಹೆಂಗ್ ಹೇಳಿರ್ತಾನೆ ಅನ್ನೋದು ನಿಮಗ್ ಗೊತ್ತಿರ್ತದೆ. ಆದ್ರೆ ಸತೀಶ್ ಜಾರಕಿಹೊಳಿ ಅಂತ ಹೆಚ್ಚಿಗೆ ಕೆಲಸ ಮಾಡೋ ಹೌದಾ ಅಲ್ವಾ ಅದ ನಿಮಗ್ ಚೆನ್ನಾಗಿ ಗೊತ್ತಿರುತ್ತೆ. ನೀವು ಅಸೆಸ್ ಮಾಡ್ಬೇಕು. ನಾನು ಅನ್ಕೊಂಡಿರೋ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರು ಫ್ಯೂಚರ್ ಅನ್ನು ಗಮನದಲ್ಲಿ ಇಟ್ಕೊಂಡು ಪಕ್ಷ ಮುಖ್ಯ ಅಂತ ಅನ್ಕೊಂಡು ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೆ ಅದ್ರ ತಕ್ಕಂತೆ ನಾನು ನಡ್ಕೋತೀನಿ ಅಂದ್ರೆ ಹೊರತು ನಾನು ಏಕಾಏಕಿ DK ಶಿವಕುಮಾರ್ ಜೊತೆ ಹೋಗ್ಬಿಡ್ತೀನಿ ಅಂತ ಹೇಳಿಲ್ಲ. ಎಲ್ಲೂ ಒಂದ್ ಸಾರಿನೂ ಅದನ್ನ ಹೇಳಿಲ್ಲ. ನೀವ್ ಯಾಕೆ ಅದನ್ನ ಇವರು ನನ್ನ ಪರ ನಿಂಗ್ ಆಗ್ಲಿಲ್ಲ ಅಂತ ಯಾಕೆ ಅನ್ಕೋಬೇಕು? ಎಲ್ಲರೂ ಸಿದ್ದರಾಮಯ್ಯ ಅನ್ಕೊಳಕ್ ಹೋಗಿಲ್ಲ. ಸಿದ್ದರಾಮಯ್ಯಗೆ ತುಂಬಾ ಕ್ಲಾರಿಟಿ ಇತ್ತು ಅನ್ಸುತ್ತೆ. ಇಲ್ಲಿ ಮಾತಾಡ್ತಾ ಇರೋದು ಒಂದು ಸೋಷಿಯಲ್ ಮೀಡಿಯಾ ಯಾರು ಮಾತಾಡ್ತಿರೋದು ಅದನ್ನೇ ಒಂದು ಸ್ಟೇಜ್ ನ ರೀಚ್ ಆದ್ಮೇಲೆ ಇವ್ರ ಕಿವಿಗಳೆಲ್ಲ ಹಿತ್ತಾಳೆ ಆಗಕ್ ಶುರು ಆಗ್ಬಿಡುತ್ತೆ. ಇದು ದುರಂತ ಬಂದಿರೋದು. ಆಮೇಲೆ ಯಾರು ನಮ್ಗೆ ಹಿತ ಆಗುವಂತದ್ದನ್ನ ನಮ್ಮ ಮನಸ್ಸಿಗೆ ಹಿತ ಆಗುವಂತ ಮಾತಾಡ್ತಾರೆ ಅವರೆಲ್ಲ ನಮ್ಮವರು ಅನ್ಕೊಂಡ್ಬಿಡೋದು. ಇದು ಬೆಳೀತಾ ಇದು ಮನುಷ್ಯನ್ಗೆ ಅದು ದೊಡ್ಡ ರೋಗದ ತರ ಬಂದ್ಬಿಟ್ಟಿರುತ್ತದು. ಅಂತ ಅಯೋಗ್ಯರನ್ನ ದೂರಕ್ಕಿಟ್ಕೋಬೇಕಾಗಿದ್ದು ಜವಾಬ್ದಾರಿ ಆಗಿತ್ತು. ಸತೀಶ್ ಜಾರಕಿಹೊಳಿ ತರದವ್ರನ್ನ ಕಳ್ಕೋಬಾರ್ದು ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಜಾತಿ ಲೆಕ್ಕದಲ್ಲಿ ಕಿತ್ತಾಡೋ ಮಟ್ಟಕ್ಕೆ ಆಗೋಯ್ತು. ಕುರುಬರು ಪೇಜ್ ಅಲ್ಲಿ ಜಾರಕಿಹೊಳಿ ಅವರು ಬೈಯೋದು, ವಾಲ್ಮೀಕಿ ಪೇಜ್ ಗಳಲ್ಲಿ ಸಿದ್ದರಾಮಯ್ಯ ಬೈಯಕ್ ಶುರು ಮಾಡೋದು. ಪರಸ್ಪರ ನೀವು ಹುಡುಗರುಗಳಿಗೆ ಮಾಡ್ಕೊಂಡು ಯಾರ ಮರ್ಯಾದೆ ಕಳಿತಿದ್ದೀರಿ? ನಿಮ್ಮ ಲೀಡರ್ಗಳದೇ ಮರ್ಯಾದೆ ಕಳ್ಕೊಳ್ಳಿ. ಇದ್ರ ಅವಶ್ಯಕತೆ ಇದೆಯಾ? ಇದು ಬುದ್ಧಿ ಹೇಳ್ಬೇಕಾಗಿರೋ ಜಾಗದಲ್ಲಿ ಇರೋರು ಬುದ್ಧಿ ಹೇಳ್ತಾ ಇಲ್ಲ, ಇನ್ನೊಂದಷ್ಟು ಮಾಡಲ್ಲ ಅಂತ ಹೇಳ್ಕೊಂಡು ಹೋಗೋರೆ. ಅದು ಸಿದ್ದರಾಮಯ್ಯನಿಗೆ ಸ್ವಲ್ಪ ಹಿಂಸೆ ಆಗೇ ಆಗಿರುತ್ತೆ. ಈಗ ನಿಮ್ಮ ಡಿಸ್ಟಿಕ್ ಅವರು ನಮ್ಮ ಡಿಸ್ಟಿಕ್ ಅವರು ಕೂಡ ಅವರು ಚಲುವರಾಯಸ್ವಾಮಿ ಅವರು ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಕೊಡಬಾರ್ದು ಯಾಕೆ ಕೊಡಬಾರ್ದು ಅಂತ ನಿಮ್ಮ ಅಪೋನೆಂಟ್ ಅಂತ ಆ ಲೆಕ್ಕದಲ್ಲಿ ಹೇಳ್ತೀರಾ? ಅಗೇನ್ ಇನ್ ದ ಇಂಟ್ರೆಸ್ಟ್ ಆಫ್ ದೇರ್ ಪಾರ್ಟಿ, ಅವ್ರದೇ ಪಾರ್ಟಿ ಉದ್ದೇಶಕ್ಕೆ ಹೇಳೋದು, ಕಾಂಗ್ರೆಸ್ ಪಾರ್ಟಿ ಉದ್ದೇಶಕ್ಕೆ ಹೇಳ್ತೀವಿ. ನೋಡಿ, ಚಲುವರಾಯಸ್ವಾಮಿ ಅವರು ಆಲ್ರೆಡಿ ಈಗಾಗಲೇ 3-4 ಸಾರಿ ಅವರು ಮಂತ್ರಿಗಳು. ಎರಡನೇದು, ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರಾಗಿದ್ದೆ, ನನಗೆ ಗೊತ್ತಿದೆ. ಮಂಡ್ಯ ಜಿಲ್ಲೆನಲ್ಲಿ ಎಲೆಕ್ಷನ್ ನೋಟಿಫಿಕೇಶನ್ ಆದ್ಮೇಲೆ ಯಾರನ್ನು ನಾವು ಮಂತ್ರಿ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಯಾರು ಮಾಡಬೇಕು? ಕನಿಷ್ಠ ಒಂದು 3-4 ಕಾನ್ಸ್ಟಿಟ್ಯೂನ್ಸಿನಾದ್ರೂ ಗೆಲ್ಲಿಸ್ಕೊಬರಂಗೆ ಇರಬೇಕು. ಆದ್ರೆ 7 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿಗೂ 1 ಗಂಟೆನೂ ಕ್ಯಾಂಪೇನ್ ಹೋಗದೆ ಇರುವಂತವ್ರು ಚಲುವರಾಯಸ್ವಾಮಿ. 1 ಗಂಟೆನೂ ಇಲ್ಲ, 1 ಗಂಟೆ ಅಲ್ಲ, 1 ನಿಮಿಷ ಹೋಗಿಲ್ಲ. ಅದೇ ಹೆಡ್ ಕ್ವಾರ್ಟರ್ ಮಂಡ್ಯದ ಮೇಲೆ ಹೋಗಿರ್ಬೋದು ಬಿಟ್ರೆ ಕ್ಯಾನ್ವಾಸ್ಗೆ ಅಂತ ಹೋಗಿಲ್ಲ. ಇಂಥವ್ರೆಲ್ಲಾದ್ರೂ ನಾವು ನಾಯಕರು ಅಂತ ಅಂದ್ಬಿಟ್ರೆ ಹೆಂಗೆ ಕತೆ? ಆಯ್ತು, ನಿಮ್ ಕೋಟಾದಲ್ಲಿ ಮಂತ್ರಿ ಆಗಿದ್ದೀರಿ, ಎಲ್ಲ ಆಗಿದೆ, ಮುಗೀತು. ಯಾಕೆ ಈಗ ಇವ್ರಿಗೆ ಬೇಡ? ನಾನು ಈ ವಿಷಯದಲ್ಲಿ ಇಲ್ಲ ಇದು ಬಹಳ ಗಂಭೀರವಾದ ವಿಚಾರ. ನಾನು ವಿರೋಧಿಸೋಕ್ಕಿಂತ ವಿರೋಧಿಸ್ತಾ ಇಲ್ಲ. ಈಗ ಅವ್ರೇನಾದ್ರು ಕಾಂಗ್ರೆಸ್ ಅವ್ರು ಏನಾದ್ರು ಪಕ್ಕ ಏನಾದ್ರು ಯೋಚನೆ ಮಾಡ್ತಾರೆ ಅಂತ ಮಾಡಿದ್ರೆ DK ಶಿವಕುಮಾರ್ ಅವರು ಮತ್ತೆ ಈ ಕುಮಾರಣ್ಣಂದು ಮಧ್ಯೆ ನಡೀತಿರುವಂತಹ ರಿಫ್ಟ್ ಗಳನ್ನ ನೋಡಿದ್ರೆ ಹಾಸನ್ನು ಮಂಡ್ಯ ಇಲ್ಲೆಲ್ಲಾದ್ರು ನಾನು ಕಾಂಗ್ರೆಸ್ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋ ಮೆಂಟಾಲಿಟಿ DK ಅವ್ರಿಗೆ ಇದ್ದೇ ಇರುತ್ತೆ. ಸ್ಟ್ರಾಂಗ್ ಅನ್ನೋದು ಇದ್ದೇ ಇರುತ್ತೆ. ಓಲ್ಡ್ ಮೈಸೂರಲ್ಲಿ ನಾನೇ ಲೀಡ್ರು, ನನ್ನ ಎದುರಿಗೆ ಯಾರು ಇರಬಾರ್ದು ಅನ್ನೋ ತರದೊಂದು ಮನಸ್ಥಿತಿ ಬಂದ್ಬಿಡುತ್ತದು. ಅದಕ್ಕೆ ತಕ್ಕಂತ ಎಫರ್ಟ್ ಆಗ್ತಾರೆ. ಅವಾಗ ಅವ್ರ ತಲೆಯಲ್ಲಿ ಏನ್ ಬರುತ್ತೆ, ಇದು ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಶ್ರೇಯಸ್ ಪಟೇಲ್ MP ಆಗವ್ರೆ, ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡ್ಕೊಂಡ್ರೆ ಹೆಂಗಿರ್ತದೆ ಅಂತ ಅವ್ರು ಯೋಚನೆ ಮಾಡಿದ್ರೆ
ಸಿಎಂ ಬಂದು ಒಕ್ಕಲಿಗರಾಗಿದ್ದಾರೆ, ಚೀಫ್ ಮಿನಿಸ್ಟರ್ ಬಂದು ಒಕ್ಕಲಿಗರು. ಈಗ ಸಿದ್ದರಾಮಯ್ಯ ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆದಾಗ 2013-18 ಆದಾಗ ಒಬ್ರು ಕುರುಬರನ್ನ ಮಂತ್ರಿ ಮಾಡಿರ್ಲಿಲ್ಲ. ಏನ್ ಹೇಳಿದ್ರು ಅವ್ರೆಲ್ರಿಗೂ, ಏಯ್ ನಾನೇ ಇದ್ದಾಗ ನಿನ್ಗೆ ಈಗ ಇಲ್ಲೂ ಒಂದ್ ಎರಡನಾದ್ರೂ ಕಟ್ ಮಾಡ್ತಾರೆ ಒಕ್ಕಲಿಗರು ಕೋಟಾದಲ್ಲಿ. ಸೊ ಇವ್ರಿಗೆ ಮಾಡ್ಬೇಕು. ಗುಬ್ಬಿ ಶ್ರೀನಿವಾಸ್ಗೆ ಏನ್ ಮಾಡೋದಾದ್ರೆ ತುಮಕೂರಲ್ಲಿ ಕಟ್ಟೋದ್ ಹೆಂಗೆ? ಅವರು ನಾನು ಅವ್ರ ಪಾರ್ಟಿ ಹೇಳ್ತಾ ಇದ್ದೀನಿ. ತುಮಕೂರಲ್ಲಿ ಈಕ್ವೇಶನ್ಸ್ ಚೆನ್ನಾಗ್ಬೇಕು ಅನ್ನೋದಾದ್ರೆ ಗುಬ್ಬಿ ಶ್ರೀನಿವಾಸ್ ಒಬ್ರು ಬೇಕೇ ಬೇಕು. ಗುಬ್ಬಿ ಶ್ರೀನಿವಾಸ್ ಕೂಡ ಇನ್ನೊಂದು ವಿಚಾರದಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿ ಕೂಡ ಮಾತಾಡ್ತಾರೆ. ಅಲ್ಲ, ಕ್ರೌಡ್ ಪುಲ್ಲರ್. ಗುಬ್ಬಿ ಶ್ರೀನಿವಾಸ್ ನನಗೆ ಪರ್ಸನಲ್ ಆಗಿ ಪರಿಚಯ ಇಲ್ಲ, ಕ್ರೌಡ್ ಪುಲ್ಲರ್ ಆತ ಮಾತಾಡೋ ರೀತಿ ನೋಡಿದ್ರೆ. ನಿಮ್ದು ಏನಕ್ಕೆ ನಿಮ್ಮ ಹತ್ರ ಕೇಳ್ತಾ ಇರೋದಂದ್ರೆ ನೀವು ಕೆಲವೊಬ್ಬರನ್ನ ವ್ಯಕ್ತಿಗಳನ್ನ ಪರಿಚಿತರ ಇರೋದಿಲ್ಲ, ಪರಿಚಯ ಇರಲ್ಲ ನಿಮ್ಗೆ, ಆದ್ರೂ ಕೂಡ ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತಿರಲ್ಲ. ಅದಕ್ಕೋಸ್ಕರ ಈ ಕ್ವಶನ್ ಇದು ಬರುತ್ತೆ. ಯಂಗ್ಸ್ಟರ್ಸ್ ಅಲ್ಲಿ ಅಕಸ್ಮಾತ್ ಶರತ್ ಬಚ್ಚೇಗೌಡರು ಮಾಡ್ಬೇಕು ಅನ್ನೋದೇನಾದ್ರು ಹೈಕಮಾಂಡ್ ಡಿಸಿಷನ್ ಆದ್ರೆ ಏನ್ ಮಾಡೋದು? ಶರತ್ ಬಚ್ಚೇಗೌಡರು ಮಾಡ್ಬೇಕಾಗಿ ಬರುತ್ತೆ. ಡಾಕ್ಟರ್ MC ಸುಧಾಕರ್ ಹೈಯರ್ ಎಜುಕೇಶನ್ ಅಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. MC ಸುಧಾಕರ್ ಯಂಗ್ಸ್ಟರ್ ಕೂಡ ಇದ್ದಾರೆ, ಫಸ್ಟ್ ಟೈಮ್ ಮಂತ್ರಿ ಆಗಿದ್ದು. ಅವ್ರಿಗೆ ಇನ್ನೊಂದು ಅಪರ್ಚುನಿಟಿ ಕೊಡ್ಬೋದು. ಈ ಟೆನ್ಯೂರ್ ಕೊಟ್ಟು ಹೈಯರ್ ಎಜುಕೇಶನ್ ಏನ್ ಮಾಡ್ತಿದ್ಯಾ ಕಂಟಿನ್ಯೂ ಮಾಡಪ್ಪ ಅಂತ ಹೇಳ್ಬೋದು. ಇವರೆಲ್ಲರೂ ಇದ್ದಾಗ ನೀವು 3-4 ಸಾರಿ ಮಂತ್ರಿ ಆಗಿರೋರು ಪುನಃ ನಾನು ಆಗ್ಬೇಕು ಕೂಡಿದ್ರೆ ಹೆಂಗೆ ಕತೆ? ಹಾಗಾದ್ರೆ ಚಲುವರಾಯಸ್ವಾಮಿ ಅವರ ಖಾತೆ ವಹಿಸ್ಕೊಂಡಿದ್ರಲ್ಲ, ಅದರಲ್ಲಿ ಏನೋ ಸಾಧನೆ ಮಾಡಿಲ್ವಾ ಜನಗಳಿಗೆ? ಅಂದ್ರೆ ಪಬ್ಲಿಕ್ ಭತ್ತ ಖರೀದಿ ಕೇಂದ್ರ, ರಾಗಿ ಖರೀದಿ ಕೇಂದ್ರ, ಎಲ್ಲಾ ಕೇಂದ್ರಗಳನ್ನು ಭತ್ತ ಖರೀದಿ ಕೇಂದ್ರನ ಮಿಲ್ಲೋರೆಲ್ಲ ಬಂದ್ಬಿಟ್ಟು ಭತ್ತ ಹೊಡ್ಕೊಂಡು ಹೋದ್ಮೇಲೆ ಭತ್ತ ಖರೀದಿ ಕೇಂದ್ರವ ಸರ್ಕಾರದವ್ರು ಓಪನ್ ಮಾಡೋದು ಸುಧಾರಣೆ ಆಗ್ಲಿಲ್ಲ. ಗೊಬ್ಬರ, ಬಿತ್ತನೆ ಬೀಜದ ವಿಷಯಕ್ಕೆ ಬಂದಾಗ ಹೋದ್ ಸಾರಿ ನಾಟಿ ಮಾಡಿರೋ ಒಂದ್ 300-400 ಎಕರೆ ಜಮೀನಲ್ಲಿ ಅದೇನ್ ನಾಟಿ ಮಾಡಿದ್ರು ಅದೇನು ಬೆಳೆನೇ ಬಂದಿಲ್ಲ. ಉದಾಹರಣೆಗೆ ಹೇಳ್ತಿರೋದು, ನಮ್ಮ ಮಂಡ್ಯಕ್ಕಂತೂ ಒಂದು ಕೆಲಸ ಮಾಡಿದ್ದಾರೆ. ಐ ಹ್ಯಾವ್ ಟು ಅಪ್ರಿಶಿಯೇಟ್ ದಟ್. ಅದು ಕೃಷಿ ವಿಶ್ವವಿದ್ಯಾಲಯ VC ಫಾರಂ ಅಲ್ಲಿ ಅದ್ ಮಾಡಿರೋದಿದೆ. ಎಗೇನ್ ನಾನು ಹೇಳ್ತೀನಿ, ಗುಣಕ್ಕೆ ಮತ್ಸರ ಇರಬಾರ್ದು. ಆ ಮಾಡಿರೋ ಕೆಲಸನ ನಾನು ಇಲ್ಲ ಅನ್ನಕ್ ರೆಡಿ ಇಲ್ಲ, ಅದನ್ನ ಮಾಡಿದ್ದಾರೆ. ಅದನ್ನ ಬಿಟ್ರೆ ಎಲ್ಲಾ ಕಡೆನೂ ಒಬ್ರನ್ನೊಬ್ರು ನೆತ್ಕಟ್ಕೊಂಡು ಒಬ್ರಿಗೊಬ್ರು ಬೈದಾಡ್ಕೊಂಡು ಓಡಾಡ್ಕೊಂಡಿದಾರಂತೆ. ನನಗೂ ಗೊತ್ತಿಲ್ಲ, ನನಗೊಂಚೂರು ಒಳಗಡೆ ಖುಷಿ. ಅಂದ್ರೆ ನಿಮ್ಗೆ ಯಾವ ತರ ಖುಷಿ? ಒಂದು ಖುಷಿ ಅನ್ನೋದಕ್ಕಿಂತ ನೀವು ಆ ಟೈಮ್ ಖುಷಿ ಪಡೋದು ಯಾರು ಹೇಳಿದಾಗ ಅದಾದ್ಮೇಲೆ ನಿಮ್ಮಲ್ಲೂ ಎಲ್ಲ ಒಂದು ಇದಿರುತ್ತೆ, ನಮ್ಗೆ ಖುಷಿ ಪಟ್ರೆ ಪ್ರಯತ್ನ ಆಗದಿದ್ರು ಆಗ್ಲಿ ಬಿಡಿ ಅಂತ ಮೈಂಡ್ ಅಲ್ಲಿ ಇರ್ತದೋ. ಆಯ್ತಾ? ಯಾಕಂದ್ರೆ ಹತ್ರದಿಂದ ನೋಡಿರೋದಕ್ಕೋಸ್ಕರ ಈ ಮಾತು ನಾನು ಹೇಳ್ತಾರೆ. ನಮ್ಮಲ್ಲಿ ಯಂಗ್ಸ್ಟರ್ ಆಗಿ ನಮ್ಮ ಗಣಿಗಾರ ರವಿಕುಮಾರ್ ಇದ್ದಾರೆ. ನಮ್ ಗಣಿಗಾರ ಮಾಡ್ಬೋದು, ಮಾಡಿ ಆಯ್ತು. ಇಲ್ಲ ಹಂಗೂ ಇಲ್ವಾ ನಿಮ್ಗೆ HT ಅವ್ರಿಗೆ, ನಮ್ಮ ಮಾದೇವಪ್ಪನವ್ರಿಗೆ ಆಲ್ಟರ್ನೇಟ್ ಆಗಿ ನರೇಂದ್ರ ಸ್ವಾಮಿ ಅವ್ರಿಗೆ ಮಾಡಿ ಏನಾಗೋಗುತ್ತೆ? ಈ ತರದವೇನಾದ್ರು ಪ್ಲಾನ್ ಮಾಡ್ಬೇಕೇ ಹೊರತು ಯಾರು ಇವ್ರನ್ನೆಲ್ಲ ಬಿಟ್ಬಿಡ್ಬೇಕು. ಇವ್ರನ್ನೆಲ್ಲ ಯಾರು ನಾಗರಾಜಪ್ಪ, ಚಲುವರಾಯಸ್ವಾಮಿ ಅವರೆಲ್ಲ ಸುಮ್ಮನಾಗ್ಬೇಕು. ಇವರೇ ಸುಮ್ಮನಾಗ್ಬೇಕು. ಅಂಗೈತೋರ್ ಸಂರಕ್ಷಣಾ ಅನ್ನಿಸ್ಕೋಬಾರ್ದು. ಸುಮ್ಮನಾದ್ರೆ ಇವ್ರು ದೊಡ್ಡತನ. ಇದನ್ನ ನೀವು ಅವರು ಸೈಲೆಂಟ್ ಆಗಿ ಇರ್ತಾರೆ ಅಂತೀರಾ? ಯಾರು? ಚಲುವರಾಯಸ್ವಾಮಿ ಅವರು ಏನಾದ್ರು ಅವ್ರಿಗೆ ಪೊಸಿಷನ್ ಸಿಕ್ಕಿಲ್ಲ ಅಂದ್ರೆ, ಮಿನಿಸ್ಟರ್ಗಿರಿ ಸಿಕ್ಕಿಲ್ಲ, ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅಲ್ಲ, ಇಸ್ ನಾಟ್ ಎ ಸಿದ್ದರಾಮಯ್ಯ ಅಂತೀರಾ? ಚೀಫ್ ಮಿನಿಸ್ಟರ್ DK ಶಿವಕುಮಾರ್. ಸೊ ದೇ ಹ್ಯಾವ್ ಟು ಕೀಪ್ ಕ್ವೈಟ್. ದೇ ಹ್ಯಾವ್ ಟು ಕೀಪ್ ಕ್ವೈಟ್ ಅಂತ ನಾನು ಹೇಳೋದಿಲ್ಲ. He made them sit quiet. 100%. You know how to bend the people. Yes. He'll teach properly. Yes. ಅಲ್ಲ, ಅವ್ರ ವಿಶ್ವಾಸದಲ್ಲಿ ಇಟ್ಕೊಂಡೆ ಸುಮ್ಮನೆ ಇರ್ತಾರೆ ಅಂತ ಅನ್ಕೋತೀನಿ. That's what. He made them sit quiet ಅಂತ. ಸುಮ್ಮನೆ ಇದನ್ನ ಮಾಡ್ತಾರೆ ಅವರು, ಏನಾದ್ರು ಒಂದು ಸರ್ಕಸ್ ಮಾಡ್ತಾರೆ. ಬಟ್ ನಿಮ್ ಪ್ರಕಾರ ಚಲುವರಾಯಸ್ವಾಮಿ ಅವರು ಅವರ ಖಾತೆಯಲ್ಲಿ ಏನೆಲ್ಲ ಮಾಡುವುದಾಗಿತ್ತು? ಖುಷಿ ಅಂತದ್ದು. ಹೌದು, ನನಗೇನು ಇದನ್ನ ಹೇಳಿದೆ, ಸೋಲಾರ್ ಪಂಪ್ಸ್ ಏನ್ ಹೇಳಿದೆ, ಅದ್ರ ಇನಿಷಿಯೇಷನ್ ಅವರೇ ತಗೋಬೋದಿತ್ತು. ಅಂಡ್ ಮಜಾ ಏನ್ ಗೊತ್ತಾ ಶಿವು, ನಾನು ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇಂಡಸ್ಟ್ರಿಯಲಿಸ್ಟ್ಗಳು ಮತ್ತೆ ಕಾರ್ಪೊರೇಟ್ ಕಂಪನೀಸ್ ಅವ್ರ ಜೊತೆ ಕೆಲವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ದೇ ಆರ್ ವೆರಿ ಮಚ್ ಕೇರ್ ಟು ಗಿವ್ ಮನಿ ಟು ದ ಪಾಲಿಟಿಷಿಯನ್ಸ್. ಪ್ರಾಪರ್ ಆಗಿ ಯೂಸ್ ಮಾಡೋದಿಲ್ಲ ಇವು ಅಂತ. ಅಬೌಟ್ CSR ಫಂಡ್ ಬಗ್ಗೆ ನಾನು ಹೇಳ್ತಿರೋದು. ಅವ್ರದೇ ಟ್ರಸ್ಟ್ ಮಾಡ್ಕೊಂಡು ಅವರಿಗೆ ಅದೇ ಪರ್ಪಸ್ಗೆ ನಮ್ಮ ಸುಧಾಮೂರ್ತಿಯವರು ಅವ್ರ ನಾನೇ ಕಟ್ಟಿಸ್ಕೊಡ್ತೀನಿ, ನಾನೇ ಮಾಡ್ತೀನಿ ಅಂತ ಮಾಡ್ತಾ ಇರೋದು. ಅದಂಗೆ ಸೇಮ್ ಪ್ಯಾಟರ್ನ್ ನೀವು ಅವ್ರಗಳ ಮುಂದಕ್ಕೆ ಬಿಟ್ಕೊಂಡು ನೀವು ಏನಾದ್ರು ಮಾಡಿ. CSR ಫಂಡ್ ಜನ ಇವತ್ತಿಗೂ ರೆಡಿ ಇದ್ದಾರೆ. ದುಡ್ಡಿರೋರು ಯಾರು ಸುಮ್ಮನೆ ವೇಸ್ಟ್ ಮಾಡಿಗಳಾಗುವುದಿಲ್ಲ, ಬರೀ ದುಡ್ಡು ಮಾಡ್ಕೊಂಡೇ ಕೂತಿಲ್ಲ. ಅವ್ರಿಗೂ ನನ್ಗೇನೋ ಮಾಡಕ್ ಆಸೆ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ ಅವ್ರಿಗೆ.
ಯಾರು ರೈಟ್ ಪರ್ಸನ್ ಸಿಗ್ತಾ ಇಲ್ಲ, ಚಾನಲ್ ಸಿಗ್ತಾ ಇಲ್ಲ, politicians ಚಾನಲ್ ಸಿಗ್ತಿಲ್ಲ. ನೀವೆಲ್ಲ ಮಂತ್ರಿಗಳಾಗ್ಬಿಟ್ಟು ಏನ್ ಮಾಡಿದಿರಿ ನೀವೆಲ್ಲ ಅಂದ್ರೆ, ಯಾರು ಈ ನಮ್ಮ ಚರ್ಮಣ್ಣಂತರದವರೆಲ್ಲ ಅವನಿಗೆ ಲೆಟರ್ ಕೊಡೋದ್ ಬೇಡ, ಇವ್ನಿಗೆ ಲೆಟರ್ ಕೊಡೋದ್ ಬೇಡ, ಅವ್ನ ಅಲ್ಲಿಗೆ ಹೋಗೋದ್ ಬೇಡ, ಹೌದಾ ನನ್ ಬಿಟ್ಬಿಟ್ಟು ಹೊಡೋಗಿದ್ದಾನ ಅವ್ನಾಗ್ಲಯ್ಯ. ಬರೀ ಇದ್ರಲ್ಲೇ ಕಾಲ ಕಟ್ಕೊಂಡು ಓಡಾಡಿದ್ರೆ ಹೊರ್ತು ಈಗೋ ಪ್ರಾಬ್ಲಮ್. ನಿಮ್ಗೆ ನಾನು ಹೇಳ್ತೀನಲ್ಲ, ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಅದರ್ ಪಾಲಿಟಿಷಿಯನ್ಸ್ ಇನ್ ಕಾಂಗ್ರೆಸ್. ಡಿ ಕೆ ಶಿವಕುಮಾರ್ ಅವ್ರನ್ನ ಎಲ್ಲರೂ ನೋಡ್ತಾ ಇರೋದು, ನಾನು ಫಸ್ಟೇ ಹೇಳಿದ್ದೀನಿ, ನೀವು ನೋಡ್ತಾ ಇರೋ ಡಿ ಕೆ ಶಿವಕುಮಾರೇ ಬೇರೆ. ಆಕ್ಚುಲಿ ಡಿ ಕೆ ಶಿವಕುಮಾರೇ ಬೇರೆ. ಆಕ್ಚುಲಿ ಡಿ ಕೆ ಶಿವಕುಮಾರ್ ಇಸ್ ಅನ್ ಆಂಟರ್ಪ್ರಿನರ್. ಅದು ಅವರೇ ಒಪ್ಕೊಂಡಿದ್ದಾರೆ, ಐ ಆಮ್ ಎ ಬಿಸ್ನೆಸ್ ಮನ್ ಅಂತ. ಸೊ ಈ ನೋ he told ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತಾರೆ. ರಾಜಕೀಯ ಪ್ಯಾಷನ್ ತರ ನಾನು ಮಾಡ್ತೀನಿ ಅಂತಾರೆ. ವಾಟ್ ಎವರ್ ನಾನು ಹೇಳ್ತಿದ್ದೀನಲ್ಲ, ಈ ಕಮ್ ಔಟ್ ವಿತ್ ಎ ಬ್ಲೂ ಪ್ರಿಂಟ್. ಚೀಫ್ ಮಿನಿಸ್ಟರ್ ಆಗೋದ್ರೊಳಗಡೆನೆ 1 ವರ್ಷ 2 ವರ್ಷ ಅಥವಾ ಇವ್ರದ್ದು ಒಪ್ಪಂದ ಆಗಿದೆ ಅಂತ ಈಗ ಏನ್ ಮಾತಾಡ್ತಿದಾರೋ, ಒಪ್ಪಂದ ಆದ ದಿವಸವೇ ನಾನು CM ಆದ್ಮೇಲೆ ಏನೇನ್ ಮಾಡ್ಬೇಕು ಅನ್ನೋದೆಲ್ಲ ಲೆಕ್ಕ ಹಾಕೊಂಡು ಕೂತಿರ್ತಾರೆ. ಇಲ್ಲ ಫಸ್ಟ್ ಟೈಮ್ MLA ಆಗಿದ್ದಾಗಲೇ ನಾನು ಇಂಥದ್ದು ಮಾಡ್ಬೋದು ಅನ್ನೋದು ಯೋಚನೆ ಮಾಡ್ಕೊಂಡಿರ್ತಾರೆ ಅನ್ಸುತ್ತೆ. ನೋಡಿ ನೀವು, ನಾನು ಹೇಳ್ತಿದ್ದಲ್ಲ, ಈ 5 ಅನೌನ್ಸ್ಮೆಂಟ್ ಏನಿದಾವೆ, ಪಕ್ಷ ಕಟ್ಟದಿದೆ, ಅದರ ಅರ್ಥ 2028 ಪ್ಲಾನ್ ಇದೆ ಅಲ್ಲಿ. ಭಾರತ್ ಜೋಡೋ ಯುವ ಕೇಂದ್ರ, ಅದು ನಾನು ಪಾಲಿಟಿಷಿಯನ್ ಆಗಿ ಹೇಳ್ತಾ ಇಲ್ಲ, ನಾನು ಅನಲೈಸ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಯಾವ ಪಕ್ಷದ ಪರ ವಿರೋಧ ಕೇಳ್ತಿಲ್ಲ. ಅದು ಕುಮಾರಣ್ಣನಿಗೆ ಎಚ್ಚರಿಕೆ ಗಂಟೆ ಇದೆ. ಆಕ್ಚುಲಿ ಕುಮಾರಣ್ಣ ಹ್ಯಾಸ್ ಟು ಬಿ ಕೇರ್ಫುಲ್. ಇವ್ರು ಯಾಕೆ ಕೇರ್ಫುಲ್ ಆಗಿರ್ಬೇಕಾಗಿದೆ ಅಂತಂದ್ರೆ, ನನಗೆ ಹೆಂಗಾಗಿದೆ ಅಂತಂದ್ರೆ, ನನಗೆ ಈ ಕಡೆ ಈ ಮಣ್ಣು ಬೇಕು, ಆ ಕಡೆ ಆ ಮಣ್ಣು ಬೇಕು ಅನ್ನೋ ಪರಿಸ್ಥಿತಿ ಆಗಿ ಕೂತದ ಈಗ ನಮ್ದು. ಸದ್ಯ ಯಾವ ಪಾರ್ಟಿಗೂ ಸೇರದೆ ಇರೋದ್ರಿಂದ ನೆಮ್ಮದಿಯಾಗಿದ್ದೀನಿ. ಇವ್ರಿಗೆ ಏನಾಗಿದೆ ಈಗ, ಇವ್ರೇನಾದ್ರು PR ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿ ಮಾಡಲಿಲ್ಲ ಅಂತಂದ್ರೆ 100% ಡಿ ಕೆ ಶಿವಕುಮಾರ್ ಬುಲ್ಡೋಸ್. ಹಿ ವಿಲ್ ಬುಲ್ಡೋಸ್. ಅಂಡರ್ಸ್ಟಿಮೇಟ್ ಮಾಡಬೇಡಿ. ಸುಮ್ಮನೆ ಮೇಲ್ನೋಟಕ್ಕೆ ಮಾತಾಡ್ಕೊಂಡು ಅವನೇನ್ ಮಾಡ್ತಾನೆ ಇವನೇನ್ ಮಾಡ್ತಾನೆ ಅನ್ನೋದು ಬೇಡ. ಎಮೋಷನಲಿ ಕನೆಕ್ಟೆಡ್ ಪಾರ್ಟಿ ವರ್ಕರ್ಸ್ ಆರ್ ವಿತ್ ಕುಮಾರಸ್ವಾಮಿ ಅವರು, ಕುಮಾರಣ್ಣ ಎಮೋಷನಲಿ ಕನೆಕ್ಟೆಡ್, ಎಮೋಷನಲ್ ಕನೆಕ್ಟ್ ಆಗಿದ್ದಾರೆ ಹೊರತು ಅದು ಕೇಡ್ರ ಕನ್ವರ್ಟ್ ಆಗಿಲ್ಲ. ಬಟ್ ಅಲ್ಲ, ಅವರು ಡಿ ಕೆ ಶಿವಕುಮಾರ್ ಅವ್ರಿಗೂ ಪಾರ್ಟಿ ವರ್ಕರ್ಸ್ ಎಮೋಷನಲ್ ಕನೆಕ್ಷನ್ ಅಲ್ಲ, ಕೇಡರ್ ಮಾಡಿ ಇಟ್ಕೊಂಡವರು. ನಿಜ. ನಿಮ್ಮ ಎಮೋಷನ್ಸ್ ಕೇಡ್ರ ಕನ್ವರ್ಟ್ ಆಗದೆ ಹೋದ್ರೆ ಕುಮಾರಣ್ಣ, ದಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು. ನಾನು ಬೇಕಾದ್ರೆ ನಿಮ್ಮಿಬ್ರಿಗೂ ಪೊಲಿಟಿಕಲ್ ಅಡ್ವೈಸರ್ ಆಯ್ತು, ರೈಟರ್ ನೋಟ್ ಅಲ್ಲಿ ಹೇಳ್ತಿದ್ದೀನಿ. ಬಟ್ ಯಾರಿಗೆ ಹೆಚ್ಚು ಕಡಿಮೆ ಅನ್ಸಿದ್ರು ಹೊಟ್ಟೆ ಉರಿಯುತ್ತೆ ನನಗೆ. ಅದನ್ನ ಬಿಟ್ಬಿಟ್ಟು ಅದನ್ನ ಹೊರತುಪಡಿಸಿ ಜನಗಳ ಬಗ್ಗೆ ಯೋಚನೆ ಮಾಡಿ ಡಾಕ್ಟ್ರೆ. ನಾನು ಮಾತಾಡ್ತಿರೋದಲ್ಲ ಜನರು ಅಲ್ಲ, ನೀವು ಹೇಳಿದ್ರಲ್ಲ ಬೇಜಾರಾಗುತ್ತೆ ಅದೊಂದೇ ಸೆಂಟೆನ್ಸ್ ನಾನು ಹೇಳಿದ್ದು. ಅದನ್ನ ಬಿಟ್ರೆ ಅದಕ್ಕೆ ಮುಂಚೆ ಹೇಳಿದ್ದೆಲ್ಲ ಹೇಳಿಲ್ವಾ? ಈಗ ಸೋಲಾರ್ ಪಂಪ್ ಜನದ್ದಲ್ವಾ, ಹೆಲ್ತ್ ಫಾರ್ ಆಲ್ ಜನದ್ದಲ್ವಾ, ಕರೆಕ್ಟ್. ಯಾವುದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಪಂಚಾಯತ್ ಲೆವೆಲ್ ಜನದ್ದಲ್ವಾ, ಬಡವರಿಗೂ ಅನುಕೂಲ ಆಗುವಂತದ್ದು. ನೀವು 30 ಬರೀ ಗ್ಯಾರಂಟಿನೇ ಮಾತಾಡ್ಕೊಂಡು ಕೊಡಕ್ ಆಗಲ್ಲ. ಗ್ಯಾರಂಟಿ ನಿಮ್ಗೆ ವರ್ಕ್ ಆಗಲ್ಲ. ಗ್ಯಾರಂಟಿ ಅನ್ನೋದು ನಾನು ಶೋಷಿತ, ನಾನು ಇದು OBC ಇವೆಲ್ಲ ಮಾತಾಡ್ಕೊಂಡು ಕೂರ್ಬಾರ್ದು. ನಾವು ಮನುಷ್ಯರು ಅಂತ ಯೋಚನೆ ಮಾಡ್ಬೇಕು ಫಸ್ಟ್. ನಾವು ಮನುಷ್ಯರು ಫಸ್ಟ್. ಆಮೇಲೆ ಸಾಮಾಜಿಕವಾಗಿ ಆಗಿರೋ ಏರುಪೇರುಗಳಿಗೆ ಈ ದೇಶದಲ್ಲಿ ಯಾರಾದ್ರೂ ನಿಜವಾದ ಶೋಷಿತರು ಅಂತಿದ್ರೆ ಅದು ದಲಿತರು ಮಾತ್ರ. ಇನ್ನು ಉಳಿದವರೆಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್. ಸಿದ್ದರಾಮಯ್ಯನವ್ರು ನಾನು ಶೋಷಿತ ಅಂತ ನಾನು ಒಪ್ಪೋದಿಲ್ಲ. ಅವ್ರು ಮಾಡೋ ಪೂಜೆ ಪುರಸ್ಕಾರಗಳನ್ನ ಬೇರೆ ಇನ್ಯಾರು ಮಾಡಕ್ ಸಾಧ್ಯ ಇಲ್ಲ. ನಾನು ಶೋಷಿತ ಅಂತ ಈ ಹುಡುಗ ನಮ್ಮ ಚಿಕ್ಕಬಳ್ಳಾಪುರದವರು ಪ್ರದೀಪೇಶ್ವರ ಅವ್ರಿಗೆ ಹೇಳಂಗಿಲ್ಲ. ನೀವೆಲ್ಲ ಶೋಷಿತರು ಅಂತ ಒಂದು ನಿಜವಾದ ಶೋಷಿತ ದಲಿತರನ್ನ ನೀವು ಮುಳುಗಿಸ್ಬಿಡ್ತಾ ಇದ್ದೀರಿ ನೀವೆಲ್ಲ ಸೇರ್ಕೊಂಡು. ಬಿಟ್ಬಿಡಿ ಅದನ್ನ. ಆಮೇಲೆ ನಾನೀಗ ಒಕ್ಕಲಿಗ ಅಂತ ತಕ್ಷಣ ನಾನು OBC ಅಲ್ವಾ? OBC ಹುಡುಗ ನೀವೇನ್ ಕುಡಿ, ನಾನು OBC ತಾನೆ, ನೀವು OBC ಅಲ್ವಾ? ನೀವೇನ್ ಬೇಲಿ ನೀವು OBC, ನನ್ಗೆ ಅದೊಂದು ಕ್ವಶನ್ ಇದೆ. ಸಿದ್ದರಾಮಣ್ಣ ಅಹಿಂದ ಯಾಕೆ ಒಕ್ಕಲಿಗರು ಲಿಂಗಾಯತರು ತಗೊಂಡಿಲ್ಲ ಅಂತ ಸ್ಟಿಲ್ ಯು ಹ್ಯಾವ್ ಡೌಟ್. ಬಟ್ ಅವ್ರ ಸ್ಟ್ರಾಟಜಿ ಅಂತ ಬೇರೆ ಇರುತ್ತೆ. ಅದು ಪೊಲಿಟಿಕಲ್ ಸ್ಟ್ರಾಟಜಿ. ಪುನಃ ಇವರಿಬ್ಬರು ಬಂದು ಪುನಃ ಇವ್ರದೇ ಜಾಸ್ತಿ ಆಯ್ತದೆ. ಅದು ಆಕ್ಚುಲಿ ಅದು ಪ್ಲಾನಿಂಗ್, ಅದು ಮಾಡ್ಬೇಕಾಗಿರೋದೇ ಹಂಗೆ. ನಾವ್ ಎಷ್ಟೇ ಏನೇ ಹೇಳಿದ್ರು ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೇಕು, ಒಕ್ಕಲಿಗರು ಲಿಂಗಾಯತರು ಬಂದು ಅಲ್ಲಿ ಒಟ್ಟಿಗೆ ಸೇರ್ಕೊಂಡ್ಬಿಡ್ತು ಅಂತ ನಾನು ಪುನಃ ಅಲ್ಲೂ ಅವರೇ ಜಾಸ್ತಿ ಆಗೋಯ್ತಾರೆ ಅಂತ ಬೇಡ ಅಂತ ಬಿಟ್ಟಿರ್ಬೇಕು. ಅದು ಅವ್ರ ಪೊಲಿಟಿಕಲಿ ಎಫೆಕ್ಟ್ ಆಗೋದು. ಯಾಕೆಂದ್ರೆ ಅವರು ಇಂಪಾರ್ಟೆಂಟ್, ಬೇರೆ ಜನ ಅಂತಾರೆ ಪ್ರತಿಯೊಬ್ರು ಇಂಪಾರ್ಟೆಂಟ್. ಆಯ್ತಾ? ಇಲ್ಲಿ ಫೈಟ್ ಇರೋದು, ಮೇಜರ್ ಫೈಟ್ ಇರೋದು ಲಿಂಗಾಯತ್ ಮತ್ತೆ ಒಕ್ಕಲಿಗಸ್. ಸೊ ದೇ ಕ್ಯಾನ್ ಮೇಕ್ ಯಾರು CM ಆಗಬೇಕು, ಯಾರು ಪಾರ್ಟಿ ಗೆಲ್ಲಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ ಅನ್ನೋದೊಂದು ಮುಂಚೆಯಿಂದನೂ ಬಂದ್ಬಿಟ್ಟಿದೆ ಆ ಥರ. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಟು ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ರೈಟ್. ಅದಂಗೆ ಆಯ್ತಾ ಇರೋದು ಕೂಡ.
ಬಹುಶಃ ಅದಕ್ಕೆ ಕಾರಣ ಹಿಂದಿನ ಸಾಮಾಜಿಕ ಸ್ಥಿತಿಗತಿಗಳು. ಅವತ್ತಿನ ಸ್ಥಿತಿಗತಿಗಳನ್ನ ನಾವು ಆಲೋಚನೆ ಮಾಡಿದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತರು, ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗರು ತೀರಾ ಡಾಮಿನೆಂಟ್ ಆಗಿದ್ರು. ಇವರೇ ಒಕ್ಕಲ್ತನ ಮಾಡ್ತಿದ್ದವರು ಇವರೇ. ಇವ್ರ ಜೊತೆ ಕುರುಬರು ಹಂಗೆ ಇದ್ರು, ಈಡುಗರು ಹಂಗೆ ಇದ್ರು, ಏನೇ ಇದ್ರು ಕೂಡ ಪಾಪ್ಯುಲೇಷನ್ ಸ್ವಲ್ಪ ಕಡಿಮೆ ಅನ್ಸೋದು. ಕಡಿಮೆ ಅನ್ನೋದಕ್ಕಿಂತ ಹೆಚ್ಚಿಗೆ ವಿಪರೀತ ಡೈವರ್ಸಿಫಿಕೇಶನ್ ಇತ್ತು. ಹಂಗಾಗಿ ಅಲ್ಲಲ್ಲೇ ಸ್ಕ್ಯಾಟರ್ ಆಗಿರೋರು ಜನಸಂಖ್ಯೆ ಒಂದೊಂದು ತಾಲೂಕಲ್ಲಿ ಕಡಿಮೆ ಇರೋದು. 10,000 20,000. ಸಿದ್ದರಾಮಯ್ಯವ್ರಿಗೆ ಯಾಕೆ ಇಡೀ ರಾಜ್ಯದಲ್ಲಿ ಡಿಮ್ಯಾಂಡ್ ಜಾಸ್ತಿ ಅಂದ್ರೆ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಗೂ 10,000-20,000 ಜನ ಅವರೇ. ಈ ನಮ್ಮ ಸಮುದಾಯ ಒಕ್ಕಲಿಗರಿಗೆ ಯಾಕೆ ಡಿಮ್ಯಾಂಡ್ ಕಮ್ಮಿ ಇದ್ರೆ ಈ ಒಂದು 8 ಜಿಲ್ಲೆ ಒಳಗೆ ಉಳ್ಕೊಬಿಟ್ಟವ್ರೆ. ದಾವಣಗೆರೆ ದಾಟಿದ್ರೆ ಇನ್ಯಾರ ಕೆಲಸದಲ್ಲಿ ಇರ್ಬೇಕು ಅಷ್ಟೇ ಅಲ್ಲಿ ಬಿಟ್ಟು ಒಂದು ಒಕ್ಕಲಿಗ ವಾಟ್ ಎವರ್. ಹಿಂಗಿದ್ದಾಗ ಇವರೇ ಜಮೀನ್ದಾರ್ ಆಗಿದ್ದವರು, ಇವರೇ ಜಮೀನ್ ಇದ್ದಿದ್ದು ಇವರೇ. ಸೊ ಉಳಿದವ್ರು ಎಲ್ಲರನ್ನೂ ಕೂಡ ಸಾಕುವಂತ ಪರಿಸ್ಥಿತಿನಲ್ಲಿದ್ರು, ನೋಡ್ಕೊಳ್ಳೋ ಪರಿಸ್ಥಿತಿನಲ್ಲಿದ್ರು, ಕಷ್ಟ ತಗೋಕಾಗೋ ಪರಿಸ್ಥಿತಿನಲ್ಲಿದ್ರು. ಸೊ ಇವರು ಒಕ್ಕಲಿಗರು ಮತ್ತೆ ಲಿಂಗಾಯತರು ಬರೀ ಒಂದು ಸಮುದಾಯನ ಡಿಸೈಡ್ ಮಾಡ್ತಿರ್ಲಿಲ್ಲ. ಆ ಊರಲ್ಲಿರೋ ಆಚಾರ್ಯಗಳು ಇವ್ರ ಮಾತು ಕೇಳ್ಬೇಕಾಗೋದು, ಆ ಊರಲ್ಲಿರೋ ದಲಿತರು ಇವ್ರ ಮಾತು ಕೇಳ್ಬೇಕಾಗೋದು, ಆ ಊರಲ್ಲಿರುವಂತ ಇತರೆ ಸಣ್ಣ ಪುಟ್ಟ ಸಮುದಾಯಗಳು, ಯಾರು ಗಂಗಾ ಮತಸ್ಥರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಅವರೆಲ್ಲ 5 ಹೊತ್ತು ಕೂಡ ಅಂತ ಆಗಿರ್ತದೆ. 5-10 ಫ್ಯಾಮಿಲಿ ಹೇಗಿರ್ತವೆ. ಇವರೆಲ್ಲರಿಗೂ ಕೂಡ ಆಶ್ರಯ ಅಂತ ಇದ್ದಿದ್ದು ಅಥವಾ ಕಷ್ಟ ಸುಖಕ್ಕಾಗಕ್ಕೆ ಅಂತ ಇದ್ದಿದ್ದು ಈ ಒಕ್ಕಲಿಗರು ಅಥವಾ ಲಿಂಗಾಯತರು. ಹೌದಾ ಅಲ್ವಾ? ಇದೇ ತಾನೆ. ಲಾಳ ಕಟ್ಟೋ ಸಾಬ್ರಿಗೂ ಕೂಡ ಈ ಗೌಡನೇ ಆಧಾರ. ಗೌಡ ಅನ್ನೋದು ಜಾತಿ ಸೂಚಕ ಪದ ಅಲ್ಲ. ಎಲ್ಲಾ ಗೌಡಿಕೆ ಮಾಡೋರು ಎಲ್ಲಾ ಜಾತಿ ಇರ್ತಾರೆ. ಸೊ ಹಂಗಾಗಿ ಈ ಗೌಡಿಕೆ ಮಾಡೋರೆಲ್ಲ ಸೇರ್ಕೊಂಡು ಸ್ವಲ್ಪ ಇವ್ರು ಹೇಳಿದ ಮಾತು ನಡೀತಿತ್ತು. ಹಂಗಾಗಿ ಊರ ಯಜಮಾನರುಗಳಿಗೆ ಹೇಳ್ಕೊಟ್ಟು ಹೋದ್ರೆ ಊರವರೆಲ್ಲ ಓಟ್ ಹಾಕೋರು. ಈಗಲೂ ನಾನು ಹೇಳೋದು ಅದನ್ನೇ, ಈ ಸಮುದಾಯ ಇವ್ರ ಜೊತೆ ಇದೆ ಅನ್ನೋದೆಲ್ಲ ಸುಳ್ಳು. ಯಾವುದೇ ಸಮುದಾಯನ ನೀವು ತಗೊಳ್ಳಿ. ಈಗ JDS ಇಂದ ಈಗ ಕುಮಾರಣ್ಣ ಯಾರು ಒಂದಷ್ಟು ಜನ ಜಿಲ್ಲಾ ಪಂಚಾಯತಿಗೆ ಎಲೆಕ್ಷನ್ ನಿಲ್ಲಿಸ್ಬೇಕು, ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿ. ಅಲ್ಲೆಲ್ಲ ಕಾಂಗ್ರೆಸ್ ಅಲ್ಲಿ ಸೀಟ್ ಸಿಗದೆ ಇದ್ದಾಗ ಇಲ್ಲ ಅದು ಹೆಂಗಿದ್ರು ಸಿಗಲ್ಲ ಮುಂಚೆನೆ ಗೊತ್ತಾಗಿದ್ರೆ ಆ ಮುಂಚೆಯಿಂದಲೇ ಕುಮಾರಣ್ಣ ಜೊತೆ ಗುರ್ತಿಸ್ಕೊ ಬಂದಿರ್ತಾರೆ. ಅವ್ರಿಗೆ ಒಂದೇ ಆದ ಓಟ್ಗಳಿರ್ತವೆ. ಗ್ರಾಮ ಪಂಚಾಯತಿಗೆ ಹೋದ್ರು ಅದೇ ತರುತ್ತೆ. ಪ್ರತಿ ಊರಲ್ಲೂ ಪಂಚಾಯತಿ ಎಲೆಕ್ಷನ್ ನಡೀಬೇಕು ಅನ್ನೋದಂದ್ರೆ ಡಿವಿಷನ್ ಇದ್ದೇ ಇರುತ್ತೆ. ಸೊ ಒಂದು ಸಮುದಾಯ ಒಂದು ಪಕ್ಷನ ಒಟ್ಟಾರೆ ಬೆಂಬಲಿಸುತ್ತೆ ಅನ್ನೋದೇ ಮೂರ್ಖತನದ ಡಿಸ್ಕಷನ್. ಬಟ್ ಈಗ 83ನಲ್ಲಿ ಒಕ್ಕಲಿಗ ಲಿಂಗಾಯತರು ಸೇರ್ಕೊಂಡೆ ತಾನೇ ಜನತಾದಳ ಮೊಟ್ಟ ಮೊದಲನೇ ಕಾಂಗ್ರೆಸ್ ತರ ಸರ್ಕಾರ ಬರೋ ಕಾರಣ ಆಗಿದ್ದು. ನಾವೆಷ್ಟೇ ದೊಡ್ಡತನದ ಮಾತುಗಳನ್ನ ಆಡಿದ್ರು ದೇವರಾಜ ಅರಸು ಅವರ ಉಳುವ ಒಂದೇ ಭೂಮಿ ನೀತಿನ ನಾವ್ ಇವತ್ತು ಸಮರ್ಥಿಸ್ಕೊಂಡು ಮಾತಾಡಿದ್ರು ಅವತ್ತಿಗೆ ಈ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯ ಈ ಕಾಂಗ್ರೆಸ್ನವ್ರ ಭದ್ರನ ಜಮೀನು ಭೂಮಿನೆಲ್ಲ ಕಿತ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು ಆ ಒಂದು ಭಾವನೆ ಇತ್ತು. ಆ ಸಿಟ್ಟು ಇವತ್ತಿಗೂ ಹೋಗಿಲ್ಲ. ಜಮೀನ್ ಕಳ್ಕೊಂಡಿರೋ ತುಂಬಾ ಜನಕ್ಕೆ ಅದ್ರದ್ದು ಅವರ್ಷನ್ಸ್ಗಳಿದಾವೆ. ನಮಗೇನಾಗುತ್ತೆ, ನಮ್ಮ ಜಮೀನ್ ಅವ್ರು ಹೇಗ್ ಕಿತ್ಕೊಂಡ್ರು ಅಂತಂದ್ರೆ ಯಾರ ಹತ್ರ ಜಾಸ್ತಿ ಇರುತ್ತೆ ಅವ್ರ ಹತ್ರ ಕಿತ್ಕೊಂಡ್ರು. ಬಟ್ ಈಗ ನೀವು ಫುಲ್ ಎಲ್ಲ ನನಗೆ ಬೇಕು ಅಂದ್ರೆ ಆಗಲ್ವ. ನಾನ್ ಹೇಳೋದು ಈಗ ಕಾಂಗ್ರೆಸ್ ಅಲ್ಲಿರೋ ಎಲ್ಲಾ ಮಂತ್ರಿಗಳು 100 ಕೋಟಿ 200 ಕೋಟಿಗೆ ಅವ್ರೆ. ನಮ್ದು 5 ಲಕ್ಷ 10 ಲಕ್ಷನೂ ಇಲ್ಲ ಕೊಟ್ಬಿಡ್ತಾರ. ಅದೇನಂತ ಜಾಸ್ತಿ ಇದೆ ಅಂತ ನೀವು ದೇವರಾಜ ಅರಸು ಮೆಥಡ್ ಫಾಲೋ ಮಾಡಿ ಕೊಡಿ ಅಂತಂದ್ರೆ ಕೊಡ್ಸಿ ನೋಡೋಣ. ಸಿದ್ದರಾಮಯ್ಯ ತಗೋ ಕೊಡ್ಸಿ, DK ಅವ್ರ ತಗೋ ಕೊಡ್ಸಿ, ಬೈಸಿ ಸುರೇಶ್ ಹತ್ರ ಕೊಡ್ಸಿ, ಇಲ್ಲೇ ಇರೋರು ಕೊಡ್ಸ್ರಿ. ನಮಗ್ ಬೇಡ, ನಮ್ಮ ಹತ್ರ ಅಟ್ಲೀಸ್ಟ್ ಒಂದು 10-20 ಲಕ್ಷ ಅದೇ ಇಲ್ಲೇ ಇರೋರು ಕೊಡ್ಸಿ. ಕೊಡ್ತಾರ? ಯಾರು ಕೊಡೋದಿಲ್ಲ. ಕಳ್ಕೊಂಡು ಸಿಟ್ಟು ಅದಿದ್ದೇ ಇರುತ್ತೆ. ಆದ್ರೆ ಅವನಿಗೆ ದೇವರಾಜಸ್ನವ್ರ ತೀರ್ಮಾನ ನಿಜವಾಗ್ಲೂ ಪಕ್ಕುವಾದ ಅವಶ್ಯಕತೆ ಇದ್ದಿದ್ದು. ಇದು ನಾವೆಲ್ಲ ಓದ್ಕೊಂಡು ತಿಳ್ಕೊಂಡು ಸಮಾಜದ ಬಗ್ಗೆ ಅರ್ಥಕೊಂಡು ಬಂದ್ಮೇಲೆ ದೇವರಾಜ ಅರಸು ಇಂಥ ಒಳ್ಳೆ ಕೆಲಸ ಮಾಡುದು ಅಂತ ನಮ್ಗೆ ಅರ್ಥ ಆಗಿರೋದು. ಅವತ್ತು ಓದ್ಕೊಂಡವ್ರು ಆಗಿದ್ದಿದ್ರಿಂದಾನೆ JH ಪಟೇಲ್ ಮನೆಯವರು 500-600 ಎಕರೆ ತೋಟ ಕೊಟ್ಟಿರೋದು, ವಾಲಂಟಿಯರ್ ಆಗಿ ಕೊಟ್ಟಿರೋರು ಕೆಲವರುಗಳಿರುವಂತದ್ದು. ಸೊ ಈ ತರದವೆಲ್ಲ ಇದಾವೆ. ಹಾಗಾಗಿ ಈ ಕಾಂಗ್ರೆಸ್ಸೇತರ ಸರ್ಕಾರ ಬರೋದಕ್ಕೆ ಮೊಟ್ಟ ಮೊದಲ ಸರ್ಕಾರಕ್ಕೆ ಕಾರಣ ಆಗಿದ್ದೆ ಒಕ್ಕಲಿಗರು ಲಿಂಗಾಯತರು. ಅಕಸ್ಮಾತ್ ಅವತ್ ನಂಗೆ ದೇವೇಗೌಡರು, ಬೊಮ್ಮಾಯಿ, JH ಪಟೇಲ್ರು, ಈ ಕಡೆ MP ಪ್ರಕಾಶ್, ಈ ಕಡೆ ಸಿದ್ದರಾಮಯ್ಯನವರು ಎಲ್ಲ ಸೇರ್ಕೊಂಡಿದ್ರಲ್ಲ, ಇದೇ ತರದ PGR ಸಿಂಧ್ಯಾ ಇರ್ಬೋದು, ಇನ್ನು ನಮ್ಮ ಯಾರೋ ಗೋವಿಂದೇಗೌಡರು ಇದ್ರು, ಈ ತರದವ್ರು ಎಲ್ಲರೂ ಒಟ್ಟಿಗೆ ಸೇರ್ಕ ಅಜಿತ್ ಸೇಠು, ಅಜಿತ್ ಸೇಠ್ ಇಲ್ಲ, ನಜೀರ್ ಸಾಬ್ ಅವರು, ನಜೀರ್ ಸಾಬ್ರು ಇದ್ರು. ಇವ್ರು ಈ ತರನೇ ಒಂದು ಟೀಮ್ ಆಗ್ಬಿಟ್ಟಿದ್ರೆ ಪ್ಯಾರಲಲ್ ಆಗಿ ರೀಜನಲ್ ಪಾರ್ಟಿ ಎಂತ ಅದ್ಭುತವಾಗಿರೋದ್ರಿ. ಬಟ್ ಈಗ ನೋಡಿ ಮುಂಚೆ ನನಗೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಖುಷಿ ಇರ್ತದೆ. ಬಟ್ ಮುಂಚೆ ರೀಜನಲ್ ಪಾರ್ಟಿ ಕಟ್ಟಿದ್ರೆ ಒಂದು ಸ್ಟ್ಯಾಂಡ್ ಆಗ್ತಾ ಇತ್ತು. ಎಕ್ಸಾಂಪಲ್ ನಮ್ದು JDS ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ಇನ್ನು ಬೇರೆ ಕಡೆ ಬೇರೆ ಬೇರೆ ಪಾರ್ಟಿಗಳು ಬಂದು ಅದೇ ಆಗಿ ಈಗ ತಮಿಳ್ನಾಡಲ್ಲಿ ಅದೇ ಅನುಸರಿಸ್ಕೊಂಡು ಬರ್ತಾನೆ ಇದ್ದಾರೆ ರೀಜನಲ್ ಪಾರ್ಟಿಗೆ. ಬಟ್ ಕರ್ನಾಟಕದಲ್ಲಿ ಚೇಂಜ್ ಆಗೋದಕ್ಕೆ ಕಾರಣಗಳು ಹಲವಾರಿದೆ. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು.
ಬಟ್ ಆ ಒಂದು ಡಿಸಿಷನ್ ಇಂದ ಇವರು ಪಕ್ಷನ ಉಳಿಸ್ಕೊಳ್ಳೋಕೆ ಇಲ್ಲ ಅಧಿಕಾರಕ್ಕೋಸ್ಕರನೇ ಬೇರೆ ಪಾರ್ಟಿ ಸೇರ್ಕೊಂಡಿದ್ದು ಯಾವುದೇ ನ್ಯಾಷನಲ್ ಪಾರ್ಟಿಗಳು ರೀಜನಲ್ ಪಾರ್ಟಿಗಳನ್ನ ಮುಗಿಸ್ತಾರೆ ಈಸಿ. ನೋಡ್ತಿದೀವಲ್ಲ ಕಣ್ಣೆದುರುಗಡೆನೆ ಈಗ ಎಲ್ಲ ಜಸ್ಟ್ 3 months ಬ್ಯಾಕ್ ಮಮತಾ ಬ್ಯಾನರ್ಜಿ ಇದ್ದಿದ್ದಂಗೆ ಇವತ್ತಿರೋದಂಗೆ ಅಂತ ನೋಡಿದ್ರೆ ಗೊತ್ತಾಗೋಗ್ತಿಲ್ವಾ? ಇದೆಲ್ಲರಿಗೂ ಪಾಠನೇ ಆಗ್ಬೇಕು. ನನ್ನದು ನಾನು ಹೇಳಿದ್ದೇ ಆಗ್ಬೇಕು, ನನ್ನ ಮನೆದೇ ಆಗ್ಬೇಕು, ಅದು ಯಾವುದು ವರ್ಕೌಟ್ ಆಗೋದಿಲ್ಲ. ಒಂದು ಇಲ್ಲಿ ಬಿಜೆಪಿಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಕೊಳಕ್ ಹೋಗ್ಬಿಡಿ ನೀವು. ಬಿಜೆಪಿಯವರು ರೀಜನಲ್ ಪಾರ್ಟಿನ ಸರ್ವನಾಶ ಮಾಡ್ಕೊಂಡು ಹೋದಷ್ಟು ಆಲ್ಟರ್ನೇಟ್ ಇಲ್ಲದೆ ಇರುವಂತಹ ಆಂಟಿ ಬಿಜೆಪಿ ಅವರೆಲ್ಲ ಕನ್ಸಾಲಿಡೇಟ್ ಆಗಿ ಕಾಂಗ್ರೆಸ್ ಜೊತೆಗೆ ನಿಂತ್ಕೋತಾರೆ. ಇದು ಈಗ ಇವ್ರು ಏನಂದ್ರೆ ಒಂದು ಸಲ ಕಿತಾಕಕ್ ಬಂದ್ರು ಬಿಜೆಪಿ ಅವರು, ನಮ್ಗೆ ಅನ್ಸಿದ್ದು ಈಗ ಒಂದು ಸಲ ಕಿತಾಕಕ್ ಬಂದಿದ್ದಾರೆ, ಕಿತ್ತಾಕ್ತಾರೆ. ಕಿತ್ತಾಕದ್ಮೇಲೆ ಪಾರ್ಟಿಗಳನ್ನ ಯಾವ್ದಾದ್ನ ಕಿತ್ತಾಕ್ತಾರೆ, ಅದಾದ್ಮೇಲೆ ಮತ್ತೆ ಎಲ್ಲಾರು ಏನ್ ಬಿಜೆಪಿ ಹೋಗಲ್ಲ. ಕೆಲವೊಬ್ರು ಬೆಳ್ಳೆಣಿಕೆ ಅಷ್ಟು ಮಾತ್ರ ಜನ ಹೋಗ್ತಾರೆ, ಈ ನುಡಿದಾರೆಲ್ಲ ಕಾಂಗ್ರೆಸ್ಗೆ ಬರ್ತಾರೆ. ಅವಾಗ ಕಾಂಗ್ರೆಸ್ ಸ್ಟ್ರಾಂಗ್ ಮಾಡಿದ್ರೆ ಆಲ್ರೆಡಿ ಶರದ್ ಪವಾರ್ ಇಸ್ ಥಿಂಕಿಂಗ್ ಅಬೌಟ್ ಮರ್ಜಿಂಗ್ ಇಸ್ ಪಾರ್ಟಿ ವಿತ್ ಕಾಂಗ್ರೆಸ್. ಈವನ್ ಒನ್ ಫೈನ್ ಡೇ ಮಮತಾ ಬ್ಯಾನರ್ಜಿನೂ ಅದನ್ನೇ ಯೋಚನೆ ಮಾಡ್ಬೋದು. ನೀವು ಕಳ್ಕೊಂಡಿರೋದು, ನೀವು ಕರ್ಕೊಂಡು ಹೋಗಿರೋದು ಬಿಜೆಪಿಯವರು ಯಾರನ್ನ ಗೆದ್ದಿರೋ MLA ಗಳನ್ನ, ಗೆದ್ದಿರೋ MP ಗಳನ್ನ. ಇವತ್ತಿಗೂ ಮಮತಾ ಬ್ಯಾನರ್ಜಿ ಅಂತ ಅಂದ್ರೆ ಸಾಯುವಂತವ್ರು ಪ್ರತಿ ಕಾನ್ಸ್ಟಿಟ್ಯೂನ್ಸಿರು ಕನಿಷ್ಠ 20-30 ಸಾವಿರ ಜನ ಇದ್ದೇ ಇರ್ತಾರೆ. ಅವ್ರು ಬಡಿತಾರೆ, ನಿಮ್ಮನ್ನ ನಿಂತ್ಕೊಳ್ಳದೆ ಇರಂಗ್ ಮಾಡಿ ಕಳಿಸ್ತಾರೆ. ಕನಿಷ್ಠ ಇವತ್ತಿಗೂ ಶರದ್ ಪವಾರ್ ಅವರ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಅವರು ಕರ್ನಾಟಕದಲ್ಲಿ ನಮ್ಮ ದೊಡ್ಡ ಗೌಡ್ರು ಇದ್ದಂಗೆ. ಹೌದು, ಇವತ್ತಿಗೂ ಶರದ್ ಪವಾರ್ ಬಗ್ಗೆ ಇರೋ ಅಭಿಮಾನ. ಈಗ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ದೇವೇಗೌಡರು ಅಂತಿದ್ದಂಗೆ ಎಲ್ರಿಗೂ ಖುಷಿ. ಹೌದು, ಡಿಟ್ಟೋ ಶರದ್ ಪವಾರ್ ಇರೋದು ಅಲ್ಲಿ ಮರ್ಜ್ ಆಯ್ತು ಅಂದ್ರೆ ಎಗೇನ್ ಜನ ಇಲ್ಲಿಗೆ ಸೇರ್ಕೊತಾರೆ. ನೀಟ್ ಸ್ಕ್ಯಾಮ್ ಆದ್ಮೇಲಂತೂ, ನೀಟ್ ಸ್ಕ್ಯಾಮ್ ಮತ್ತೆ ರಾಮ ಮಂದಿರದ ಎರಡು ಹಣದ ವಿಚಾರ ಇವೆರಡು ಬಂದಾಗ, ಈ ಎಕ್ಸಾಮಿನೇಷನ್ ವಿಷಯ ಬಂದಾಗ ನರೇಂದ್ರ ಮೋದಿ ಸೈಲೆಂಟ್ ಆಗಿರೋದನ್ನ ನೋಡಿ ಉತ್ತರ ಭಾರತದಲ್ಲಿ, ನಾರ್ತ್ ಇಂಡಿಯಾದಲ್ಲಿ, ನಾವೀಗ ಸೌತ್ ಇಂಡಿಯಾದಲ್ಲಿ ನಾವೇನು ಫೀಲ್ ಮಾಡ್ತಾ ಇಲ್ಲ. ನಾರ್ತ್ ಇಂಡಿಯಾದಲ್ಲಿ ಆಂಟಿ ಮೋದಿ ವೇವ್ ಜಾಸ್ತಿ ಆಗ್ತಿದೆ. ಮನೆ ಹಂಗೆ ಆಗಿದೆ. ಆಗ್ಲೇಬೇಕಲ್ಲ. ಹೌದು, ಟೈಮ್ ಸ್ಟಾರ್ಟ್ ಆಗಿದೆ. ಟೈಮ್ ಸ್ಟಾರ್ಟ್ ಆಗಿದೆ. ಈಗಲೂ ನೀವು ಪುನಃ ಹಿಂದೂ ಮುಸ್ಲಿಂ ಅಂತಾನೆ ಮಾತಾಡ್ಕೊಂಡು ಕೂರಕ್ ಆಗಲ್ಲ, ವರ್ಕೌಟ್ ಆಗದೇ ಇಲ್ಲ. ಆಮೇಲೆ ನೀಟ್ ಸ್ಕ್ಯಾಮ್ ಅಲ್ಲಿ ಈಗ ನಾರ್ತ್ ಇಂಡಿಯಾದ ಏನಿಲ್ಲ, ಅವ್ರು ಕೊಟ್ಟಿದ್ ಫಲ ಅವ್ರು ಉಣ್ತಾರೆ. ಅವ್ರು ಏನೇನ್ ಮಾಡಿದ್ರು ಅದ್ರ ಫಲ ಅವ್ರಿಗೆ ಉಣ್ತಾರೆ. ಈಗ ಮೊನ್ನೆವರೆಗೂ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಂತ ಯೂತ್ಸು ಈಗ ಜೋಕ್ಸ್ ಗಳು ಹೇಳಕ್ ಶುರುವಾಗಿದ್ದಾರೆ. ನರೇಂದ್ರ ಮೋದಿ ಬಗ್ಗೆ ಜೋಕ್ ಗಳು ಮಾಡಕ್ ಶುರುವಾಗಿದ್ದಾರೆ. ಒಂದ್ ಸೀರೀಸ್ ಸ್ಟಾರ್ಟ್ ಆಗಿದೆ. ಅವ್ರು ಯಾರು ಅದನ್ನೇನಾದ್ರು ನಾವು ಕಾಂಗ್ರೆಸ್ ಅವ್ರು ಮಾಡ್ತಿದೀವಿ ಅಂದ್ರೆ ಮುಟ್ಟಾಡೋ ಕಾಂಗ್ರೆಸ್ ಅವರು, ಅದ್ ಯಾವ್ದು ಕಾಂಗ್ರೆಸ್ ಅವ್ರು ಮಾಡ್ತಿರೋದಲ್ಲ. ಯಂಗ್ಸ್ಟರ್ಸ್ ಅವ್ರ ಪಾಡಿಗೆ ಅವ್ರು ವಾಲಂಟಿಯರ್ ಆಗಿ ಮಾಡ್ತಾರೆ. ಕಾಕ್ರೋಚ್ ಪಾರ್ಟಿ ಸ್ಟಾರ್ಟ್ ಆಯ್ತು. ಈಗ ಅವರೇನೆ ಈ ನೀಟ್ ಬಗ್ಗೆ, ಈ ಕ್ವಶನ್ ಪೇಪರ್ ಲೀಕ್ ಬಗ್ಗೆ ಅವರೇನೆ ತುಂಬಾ ಹೈಲೈಟ್ ಮಾಡ್ತಾ ಇದ್ದಾರೆ. ಮತ್ತೆ ಈವನ್ ದೇ ಆರ್ ಸಿಟಿಂಗ್ ಇನ್ ದ ಪ್ರೊಟೆಸ್ಟ್. ಸೋನು ವಾಂಗ್ಚುಕ್ ಕೂತಿದಾರಲ್ಲ, ಕೂತಿದ್ದಾರೆ. ನಿನ್ನೆ ವೆಸ್ಟ್ ಬೆಂಗಾಲ್ MP ಅವರು ಬಂದಿದ್ದಾರೆ, ಸ್ಪಾಟ್ ಹೋಗಿ ಸಪೋರ್ಟ್ ಆಗುತ್ತೆ. ಅವರು ಅದಕ್ಕೆ ಪ್ಯಾರಲಲ್ ಆಗಿ ಏನೋ ಮಾತಾಡಕ್ ಕೊಟ್ಟಿದ್ದಾರೆ. ಬಟ್ ಏನೇ ಮಾತಾಡಿದ್ರು ನನಗನ್ಸೋದು, ನಾನು ಈ ಪೊಲಿಟಿಕಲ್ ಪಾರ್ಟಿ ಆಗೆಲ್ಲ ಹೇಳ್ತಾ ಇಲ್ಲ, ಯಂಗ್ಸ್ಟರ್ಸ್ ಅಲ್ಲಂತೂ ಸೇಮ್ 2014 ಅಲ್ಲಿ ನರೇಂದ್ರ ಮೋದಿನ ಗೆಲ್ಸೋದಕ್ಕೆ ಯಾವ ಯಂಗ್ ಜನರೇಷನ್ ತಲೆ ಕೆಡ್ಸ್ಕೊಂತೋ ಡಿಟ್ಟೋ ಪ್ಯಾಟರ್ನ್ ಅಲ್ಲಿ ನರೇಂದ್ರ ಮೋದಿ ಅವ್ರನ್ನ ಇಳಿಸೋದಕ್ಕೆ ಹಂಗೆ ತಲೆ ಕೆಡ್ಸ್ಕೊತಿದ್ದಾರೆ. ಇದಿನ್ನೂ ನಮ್ ಕರ್ನಾಟಕದಲ್ಲಿ ಇನ್ನು ಯಾರಿಗೋ ನೆಟ್ಟಿಗೆ ರೀಚ್ ಆಯ್ತಾ ಕಾಣ್ತಾ ಇಲ್ಲ. ಇವ್ರಿನ್ನೂ ಇದ್ರಲ್ಲೇ ಅವ್ರೆ ಅಲ್ರಿ. ಅಟ್ಲೀಸ್ಟ್ ಆ ಕಳ್ತನ ಅನ್ನೋದ್ ಬಿಟ್ಬಿಟ್ಟು ದತ್ತಾತ್ರೇಯ ಹೊಸಪಾಳೆ ಹೇಳ್ತಾರೆ, ಇದು ಆಂಟಿ ನ್ಯಾಷನಲಿಸ್ಟ್ ಗಳು ಮಾಡಿರುವಂತಹ ಸ್ಕ್ಯಾಮ್. ಇದು ರಾಷ್ಟ್ರೀಯತೆಯ ವಿರೋಧಿಗಳು ಮಾಡಿರೋ. ಯಪ್ಪ, ನಾನಂತೂ ಅಟ್ಲೀಸ್ಟ್ ಕಳ್ಳನ್ ಕಳ್ಳ ಅಂತನ್ರಿ. ಹೋಗ್ರಿ, ಮೋದಿನೂ ಏನು ಅನ್ನೋದ್ ಬೇಡ, ಅವ್ ಕಳ್ಳನಾರು ಕಳ್ಳ ಅಂತನ್ರಿ. ಅದನ್ನೊಂದು ಕಷ್ಟ ಆಗ್ಬಿಟ್ರೆ ತಿಂದಿರದೆ ಉಂಟಂತೆ ತಿಂದಿರೋ ಬಡ್ಡಿ ಮಕ್ಕಳು ಬೈಯಕ್ಕೂ ಕಷ್ಟ. ನೀವು ಅದನ್ನು ಸಮರ್ಥಿಸ್ಕೊತೀರಿ, ಅದನ್ನು ಒಂದು ಬೇರೆ ಯಾರ್ಯಾರೋ ಸೇರಿ ಏನೋ ಮಾಡ್ಬಿಟ್ಟವ್ರೆ ಅಂತೀರಿ ಅಂತ ಅನ್ನೋದಾದ್ರೆ ಎಲ್ಲಿ ನೋಡಿತು ನಿಮ್ ಮನುಷ್ಯತ್ವ? ನೀವ್ ಯಾವ ಸಂಸ್ಕೃತಿ ಪಾಠ ಹೇಳ್ಕೊಡ್ತೀರಿ ನೀವು? ಈಗ ಬೇರೆ ಯಾವ್ದಾದ್ರು ಇಶ್ಯೂ ಬಂದ್ರೆ, ಇವನ್ ಕಾಂಗ್ರೆಸ್ ಮೇಲೆ ಅಥವಾ ಬೇರೆ ಪಾರ್ಟಿಗಳ ಮೇಲೆ ಎಲ್ಲಾರು ರಿಯಾಕ್ಟ್ ಮಾಡ್ತಾರೆ.
ಅಂದರೆ ಬಿ ಜೆ ಪಿಯವರಾಗಲಿ RSS ಅವರಲ್ಲಿ ಎಲ್ಲರೂ ಈಗ ಪ್ರಿಯಾಂಕಾ ಖರ್ಗೆ ಅವರು ಈಗ ನಮ್ಮ ಕರ್ನಾಟಕದ ಇದು ಹೋಮ್ ಮಿನಿಸ್ಟರ್ ಆಗಿದ್ದ ಪ್ರಿಯಾಂಕಾ ಖರ್ಗೆ ಅವರು RSS ರಿಜಿಸ್ಟ್ರೇಷನ್ ಆಗಿದೆಯಪ್ಪ ತಂದು ತೋರಿಸಪ್ಪ, ಇಲ್ಲ ಆಗಿಲ್ಲ ಅಂತ ಮಾಡಿಸ್ಕೊಳ್ರಪ್ಪ ಅಂತ. ಅದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಬಂದು ಮಾತಾಡೋದು ಅಂದರೆ ಪ್ರಿಯಾಂಕಾ ಖರ್ಗೆ ಅವರು ಇದ್ರೆ ಅಪೋಸಿಟ್. ಬಟ್ ಈ ವಿಚಾರಕ್ಕಾಗಲಿ ಈ ಪೇಪರ್ ಇದು ಸ್ಕ್ಯಾಮ್ ಮಾತಾಡೋದಿಲ್ಲ, ಮತ್ತೆ ರಾಮ ಮಂದಿರದ್ದು ಉಸಿರೆತ್ತಲ್ಲ. ಸೊ ಕೇಳಿದ್ರೆ ಅದನ್ನು ಅವರು ಸಮಜಾಯಿಸಿ ಕೊಡ್ತಾರೆ. ಆಮೇಲೆ ಅದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಎಲ್ಲವನ್ನ ಮೈಕನ್ನ ಅನ್ಕೊಂಡೆ. ತೇಜಸ್ವಿ ಸೂರ್ಯ ಅವರೇ ಈಗ ಮೊನ್ನೆ ತೇಜಸ್ವಿ ಪ್ರಸಾದ್ ಚಾರ್ಜ್ ತಗೊಳ್ಳೋದಿನ ನಾನು ಹೇಳ್ತಿದ್ದೀನಿ, ಪರ್ಸನ್ ನಾವು ಐ ಆಮ್ ನಾಟ್ ಬಿಲಾಂಗ್ಸ್ ಟು ಎನಿ ಪಾರ್ಟಿ. ತಗೊಳ್ಳೋದಿನ ಯಾವುದೋ ಒಂದು ಸ್ಟೂಡೆಂಟ್ ಒಬ್ಳು ಹೆಣ್ಮಗಳಿಗೆ 3 ನಿಮಿಷ ಲೇಟ್ ಆಯ್ತು, ಈ ಪ್ರೋಗ್ರಾಮ್ ಇಂದ ಲೇಟ್ ಆಯ್ತು, ಹಾಗಾಗಿ ಅವಳ ಎಕ್ಸಾಮ್ ಹೋಗಕ್ಕಾಗಲ್ಲ, ಇವ್ರಿಗೆ ಮಾನ ಮರ್ಯಾದೆ ಬೇಡವಾ, ಇವ್ರ ಮಕ್ಕಳ ಭವಿಷ್ಯದ ಬಗ್ಗೆ ಇವ್ರ ಚಿಂತನೆ ಇದೆಯಾ, ಅದು ಇದು ಅಂತೆಲ್ಲ ಮಾತಾಡಿದ್ದಾಯ್ತು. ಒಂದು ಮಗು ಭವಿಷ್ಯನೋ ಭವಿಷ್ಯನೇ, 1 ಕೋಟಿ ಮಕ್ಕಳು ಭವಿಷ್ಯನೋ ಭವಿಷ್ಯನೇ. ಆ ಮಗು ಭವಿಷ್ಯ, ಆ ಮನೆ ಅವ್ರ ಪಾಡಕ್ ದೇಶ, ಆ ಮನೇಲಿರೋ ಜನಕ್ಕೆ ಆ ಮಗು ಭವಿಷ್ಯನೇ ಆ ದೇಶ ಕಟ್ಟೋದು. ತೊಂದ್ರೆನೆ. ಒಂದು ಮಗು ವಿಷಯಕ್ಕೆ ಹೇಳದ 14-18 ಜನ ಮಕ್ಕಳು ನೀಟ್ ಸ್ಕ್ಯಾಮ್ ರೀ ಎಕ್ಸಾಮ್ ಮಾಡಕ್ಕೆ ಪೇಪರ್ ಲೀಕ್ ಆದ್ಮೇಲೆ 14-18 ಮಕ್ಕಳುಗಳ ಸತ್ತೋದ್ವಲ್ಲ, ಅವಾಗ ಇಲ್ಲಿ ಹೋಗಿರ್ತಾ ಇರೋದಿಲ್ಲ. ಅಥವಾ ಹಿಂಗೊಂದು ಸ್ಕ್ಯಾಮ್ ಆಗಿದೆ ಅನ್ನೋದು ಯಾಕೆ ಗೊತ್ತಾಗಲ್ಲ. ಇಷ್ಟೆಲ್ಲ ಪ್ರೊಟೆಸ್ಟ್ ಇವೆಲ್ಲ ನಡೀತಾ ಇದ್ರು. ಮೊನ್ನೆ ಧರ್ಮೇಂದ್ರ ಪ್ರಧಾನ್ ಬರ್ತ್ಡೇ ಬಂದ್ರೆ ನರೇಂದ್ರ ಮೋದಿ ಅವರು ಅದನ್ನ ಅವರ ಎಕ್ಸ್ ಇದ್ರಲ್ಲಿ ಟ್ವೀಟ್ ಮಾಡ್ತಾರೆ, ಏನು ಧರ್ಮೇಂದ್ರ ಪ್ರಧಾನ್ ಯು ಆರ್ ಡೂಯಿಂಗ್ ವೆರಿ ಕಮೆಂಡಬಲ್ ಜಾಬ್, ಪೇಪರ್ ಲೀಕ್ ಮಾಡ್ತಾರೆ, ಕಂಗ್ರಾಚುಲೇಷನ್. ಅಲ್ಲ ಈಗ ನೋಡಿ, ನಾವೆಲ್ಲ ಸಾಮಾನ್ಯ ಜನ, ನಮ್ಗೆ ಇವೆಲ್ಲ ಹೊಳಿತವೆ ಅನ್ಸುತ್ತೆ. ಇವ್ರಿಗೇನು ಈ ಪ್ರದೀಪ್ ಈಶ್ವರ್ ಮತ್ತೆ HDK ಅವರು ಆ ಕೆಳಮಟ್ಟಕ್ಕೆ ಇರಬಾರ್ದು. ಯಾಕೆಂದ್ರೆ ಅವರು 2 ಸಲ CM ಆಗಿದ್ದವರು, ಮತ್ತೆ ಕೇಂದ್ರ ಸಚಿವರಾಗಿದ್ದಾರೆ. ಅವರು ಸಪೋರ್ಟರ್ಸ್ ಏನು ಮಾಡಲ್ಲ, ಇದೆಲ್ಲ ಕ್ರಿಯೇಟೆಡ್, ನಿಮ್ಗೂ ಗೊತ್ತು. ಏನು ಮಾಡಬೇಡ್ರಿ ಅಂತ ಅಂದ್ರೆ ಪೊಲಿಟಿಷಿಯನ್ಸ್ ಅಂದ್ರೆ ಮಾಡಿ ಅಂತ ಅರ್ಥ ಅಂತ ಹೇಳ್ತಾರೆ ಹಿಂದೆಯಿಂದ. ಸೊ ಇದೊಂದು ಅವ್ರ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಬಿಸಾಕೋದಾಗ್ಲಿ, ಮತ್ತೆ ಪ್ರದೀಪ್ ಈಶ್ವರು ಮಾತಾಡೋದಾಗ್ಲಿ, ಇದನ್ನ ಹೇಗೆ ತಾವು ವಿವರಿಸ್ತೀರಾ? ನಾನು ಇಡೀ ಘಟನೆಯನ್ನ ಆ ಕ್ಷಣದ ಭಾವನಾತ್ಮಕವಾದ ರಿಯಾಕ್ಷನ್ ಅಂತಾನೆ ನಾನು ಕನ್ಸಿಡರ್ ಮಾಡೋದು. ಇದು ಹೇಳಿ ಕೇಳಿ ಮಾಡಿರೋದಲ್ಲ. ನಿಮ್ಮ ಅಭಿಪ್ರಾಯಕ್ಕೆ ನನ್ನ ಅಭಿಪ್ರಾಯ ವ್ಯತಿರಿಕ್ತವಾಗಿದೆ. ಇದು ಹೇಳಿ ಮಾಡ್ತಿರೋ ಕೆಲಸ ಅಲ್ಲ. ನಾನು ಫಸ್ಟೇ ಹೇಳಿದ್ದೀನಿ, ಕುಮಾರಣ್ಣನ ಫ್ಯಾನ್ಸು ಎಮೋಷನಲಿ ಕನೆಕ್ಟೆಡ್. ಅಲ್ಲಲ್ಲೇ ಕೊಡ್ಬೇಕು ವಾಪಸ್ಸು ಅಂತ ಅನ್ನೋ ಲೆಕ್ಕಾಚಾರದಲ್ಲಿ ಇರುವಂತವರೇ ಇರೋದು. ಇನ್ ಫ್ಯಾಕ್ಟ್ ಇಂಥ ಇನ್ಸಿಡೆಂಟ್ಸ್ಗಳು ಮಂಡ್ಯದಲ್ಲಿ ತುಂಬಾ ಆಗುವಂತವಿದ್ದು. ಇದನ್ನೆಲ್ಲ ತಡೆದಿರೋದೇ ಕುಮಾರಸ್ವಾಮಿ ಅವರು, ಅದು ನಿಮ್ಗೆ ಗೊತ್ತಿದ್ವಿ. ಅವೆಲ್ಲ ರೆಡಿ ಆದವ್ರನ್ನೆಲ್ಲ ಕಂಟ್ರೋಲ್ ಮಾಡೋದು, ತಡೆಯೋದು ಇವೆಲ್ಲ ಮಾಡಿರೋದೇ ಕುಮಾರಸ್ವಾಮಿ ಅವರು. ಅದು ನಾಳೆ ದಿನ ನೀವು ಮಾಡ್ತೀರ, ನಾನು ಅದನ್ನ ಕೇಳು, ನಾಳೆ ನೀವು ಮಾಡ್ತೀರಪ್ಪ, ನನಗೆ ಕೆಟ್ಟ ಹೆಸರು ಬರುತ್ತೆ, ನನಗೆ ಗೂಬೆ ಕೊಡ್ತಾರೆ, ಹಂಗೆಲ್ಲ ಮಾಡಕ್ ಹೋಗಿ ಅಯ್ಯೋ ಎಷ್ಟು ದಿನ ಮಾತಾಡ್ಕೊಂಡು ಬಿಡು, ಹಿಂಗೆಲ್ಲದ ನಾನು ಕೇಳಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದೇನು ನಾನು ಕುಮಾರಣ್ಣನ ಹತ್ರ ನಾನು ರಿಕ್ವೆಸ್ಟ್ ಮಾಡೋದೇನು, ನೀವೇನಿದ್ರು DK ಶಿವಕುಮಾರ್ ಬಗೆಗೆ ಇಲ್ಲ ಇನ್ಯಾವುದಾದ್ರು ಇಶ್ಯೂಸ್ ಬಗೆಗೆ ನಿಮ್ಮ ಸಮಕಾಲೀನರ ಬಗ್ಗೆ ಮಾತಾಡಿ. ಯಾವನ್ ಏನೇ ಹೇಳ್ಕೊಟ್ರು ಇಂಥವ್ರ ಬಗೆಗೆಲ್ಲ ಮಾತಾಡಕ್ ಹೋಗ್ಬೇಡಿ. ಒಂದು. ಎರಡನೇದು, ಅವನ್ ಪಾಡ್ಗ ಅವನನ್ನ ಬಿಟ್ರೆ ಅವನ್ ಪಾಡ್ಗ ಅವನು ಹೋಯ್ತಾನೆ. ಪ್ರದೀಪ್ ಈಶ್ವರ್ ಸುಮ್ಮನೆ ಅವ್ನ ಯಾಕೆ ಹೀರೋ ಮಾಡಕ್ ಹೋಗ್ತೀರಿ ನೀವು? ನಾನು ಎರಡನೇದು ಹೇಳ್ತೀನಿ. ಮೂರನೇದು, ಅವತ್ತು ಆತ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ, ಮಾತಾಡಿದ ರೀತಿ ನಾನು ಹೇಳ್ತೀನಿ. ಕೃಷ್ಣದೇವರಾಯ ಒಡೆಯರ ಸಾಮಂತರಾಗಿದ್ದ ಕೆಂಪೇಗೌಡರು, ನಾನು ನಿಮ್ಮನ್ನ ಹೊಗಳಬೇಕು, ನಿಮ್ಮ ಮನೆಗೆ ಫಂಕ್ಷನ್ ಬಂದಿದ್ದೀನಿ ಶಿವು, ಸುಮ್ಮನೆ ನಾವು ಸ್ನೇಹಿತರಾಗಿ ನಮ್ದೇ ಎಕ್ಸಾಂಪಲ್ ತಗೊಳ್ಳೋಣ. ಶಿವು ಇವತ್ತು ಪ್ರತಿಧ್ವನಿ ಅನ್ನುವಂತಹ ಒಂದು ನ್ಯೂಸ್ ಚಾನೆಲ್ ಮಾಡಿ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ತಂದೆ ಒಂದು ಕಾಲದಲ್ಲಿ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಂಡಿದ್ರು, ಅವ್ರ ತಂದೆ ನಮ್ಮ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅಂತ ಅಂದ್ರೆ ನಾನು ನಿಮ್ಗೆ ಹೊಗಳಕ್ ಬಂದಿದ್ದೀನ, ಬೇಯಕ್ ಬಂದಿದ್ದೀನ? ಇಲ್ಲ, ಹಿನ್ನೆಲೆ ಕೆಲ್ಕಕ್ ಬಂದಿದ್ಯಾ? ಅದು ಹಿಸ್ಟ್ರಿ ಕ್ಲಾಸ್ ಪಾಠ ಮಾಡಕ್ಕೆ ಸಾಮಂತರಾಗಿದ್ದು ಇರ್ಬೋದು, ಹೌದು, ಇಲ್ಲ ತಾನೇನಲ್ಲ, ಹೌದು. ಆದ್ರೆ ಆ ಹಂತದಲ್ಲಿ ನೀನ್ ಜ್ಞಾಪಕ ಮಾಡ್ಕೋಬೇಕಾಗಿದ್ದು, ಬೆಂಗಳೂರು ಹೆಂಗ್ ಕಟ್ಟಿದ್ರು ಕೆಂಪೇಗೌಡರು, ಬೆಂಗಳೂರು ಕಟ್ಟಬೇಕಾದ್ರೆ ಅದಕ್ಕೋಸ್ಕರ ಅಂತಾನೆ ಅವ್ರನ್ನ ಹೆಂಗ್ ಜೈಲ್ಗೆ ಹಾಕಿದ್ರು. ಅಳಿಯಾರಾಮರಾಯ ಜೈಲ್ಗೆ ಹೆಂಗೆ 3 ವರ್ಷ ಜೈಲಲ್ಲಿ ಇಟ್ಟಿದ್ದ, ಅಲ್ಲಿಂದ ಬಂದ್ಮೇಲೂ ಕೂಡ ಬೆಂಗಳೂರು ನಗರದಲ್ಲಿ ಇರಂಗಿಲ್ಲ ಅಂತ ಗಡಿಪಾರ್ ಮಾಡಿ ಮಾಗಡಿಗೆ ಹೋಗುವಂತ ಪರಿಸ್ಥಿತಿ ಯಾಕೆ ಬಂತು? ಒಂದು ಬೆಂಗಳೂರು ನಗರ ಕಟ್ಟೋದಕ್ಕೆ ಕೆಂಪೇಗೌಡರು, ಅವ್ರ ಕುಟುಂಬದವರ, ಅವ್ರ ಪತ್ನಿಯ ತ್ಯಾಗ ಎಂತದ್ದು ಅನ್ನೋದನ್ನ ನೀನ್ ಮಾತಾಡ್ಬಿಟ್ಟು
ಹೇಳಿ ಅವ್ರು ಕಟ್ಟಿರೋ ಬೆಂಗಳೂರಿಗೆ ಬದುಕ್ತಿದ್ದೀವಿ ನಾವೇ ತಂದಿರು ಅಂತ ಅವ್ರು ದಾಟಿ ನಾವು ಹೇಳ್ಕೊಂಡು ಹೋಗಿದ್ದಿದ್ರೆ ಇರೋದು. ಸಾಮಂತರಾಗಿದ್ದ ಕೆಂಪೇಗೌಡರ ಜನ್ಮ ಜಯಂತಿಯ ಶುಭಾಶಯಗಳು. ಆಗ ಚಕ್ರವರ್ತಿಗಳಾಗಿದ್ದಂತಹ ಶ್ರೀಕೃಷ್ಣ ದೇವರಾಯರು ಅದ್ಭುತವಾದಂತಹ ಸಾಂಸ್ಕೃತಿಕ ನಾಯಕರಾಗಿದ್ದರು. ಅವಶ್ಯಕತೆ ಇತ್ತ? ನಾಟ್ ನೆಸರಿ. ನಾಟ್ ನೆಸೆಸರಿ. ಕೋಇನ್ಸಿಡೆನ್ಸ್ ಏನಾಗೋಗಿದೆ, ಕೃಷ್ಣದೇವರಾಯ ಬಲಿಜಿಗ. ಅವ್ರಿಗೆ ಇಂಟೆನ್ಷನಲಿ ಹೇಳಿದಾರೋ ಗೊತ್ತಿಲ್ಲ. ಅವರು ಒಂದು ಫ್ಲೋನಲ್ಲಿ ಹೇಳಕ್ ಈ ಇಶ್ಯೂನ ನಾವು ನೋಡಕ್ ಹೋದಾಗ ಓವರ್ ಆಲ್ ಬಂದಾಗ ಹೌ ಟು ಡೈವರ್ಟ್ ದ ಇಶ್ಯೂ ಅಂತ ಅನ್ನೋದಕ್ಕೆ ಇದೊಂದು ಕಾರಣ. ಅಲ್ಲ ಹೆಂಗಾಗುತ್ತೆ ಅಂತ. ಪ್ರದೀಪ್ ಈಶ್ವರ್ ಬಲಿಜಿಗ, ಕೃಷ್ಣದೇವರಾಯ ಬಲಿಜಿಗ. ಇವ್ರು ಹೆಂಗ್ ಹೋಗ್ಕೊಂಡು ಹೋದ್ರೆ ನಮ್ ಕೆಂಪೇಗೌಡರನ್ನ ಬೈಕ್ ಶುರುವಾದ್ರು. ಬಟ್ ಅವ್ರು ಬೈತಿದ್ದಂತ ಅವ್ರು ಆ ದಾಟಿನ ಮಾತಾಡಿದಂತೂ ಆ ಸಭೆಗೆ ಶೋಭೆ ತರುವಂತದ್ದಲ್ಲ. ಅದಕ್ಕೆ ಮುಂಚೆ ಕುಮಾರಸ್ವಾಮಿ ಅವ್ರ ಬಗೆಗೆ ಆ ವಾಚು ಈ ವಾಚು ಹಳುಗಳು ಮಾತಾಡಿದ್ರು ಎಮೋಷನಲಿ ಚಪ್ಪಲಿ ಹೆಸರು. ಬಟ್ ನೀನೊಬ್ಬ ಶಾಸಕನಾಗಿರುವಂಥವನು ಹಿಂಗಲ್ಲದು ಕೂದಲು ಕಿತ್ತೆಸಿತೀನಿ ಅನ್ನೋದು ಇದು ಸಿನಿಮಾ ಸ್ಟೈಲ್. ಈಸ್ ವೆರಿ ಮಚ್ ಇನ್ಫ್ಲೂಯೆನ್ಸ್ಡ್ ಬೈ ಆಂಧ್ರ. ಈ ಅಲ್ಲಿ ಅವರೆಲ್ಲ ಈ ಹೆಚ್ಚು ಕಡಿಮೆ ಅವ್ನು ಪವನ್ ಕಲ್ಯಾಣ್ ಇವ್ರ ಪಿಕ್ಚರ್ನೇ ನೋಡ್ಕೊಂಡು ಬೆಳೆದ್ಬಿಟ್ಟು ಬಾಲಕೃಷ್ಣ ಅವರು ಪವನ್ ಕಲ್ಯಾಣ್ ಅವರು ಬಾಲಗಿನ್ ಪಿಕ್ಚರ್ ನೋಡ್ಕೊಂಡು ಬಂದ್ಬಿಟ್ಟವನು ಅವನು. ಹೆಚ್ಚು ಕಡಿಮೆ ಆಕ್ಟಿವಿಟೀಸ್ ಎಲ್ಲ ಹಂಗೆ ಇದೆ. ನಿನಗಿರೋ ಜ್ಞಾನನ ನೀನು ಸದುಪಯೋಗ ಮಾಡ್ಕೊಂಡು ಹೋಗು. ಪರಿಶ್ರಮ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ನ ತುಂಬಾ ಚಿಕ್ಕ ವಯಸ್ಸಿಗೆ ನಾನು ಅಲ್ಲಿ ವಿಷ್ಣುವರ್ಧನ್ ರೋಡ್ ಅಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಆ ಉತ್ತರಳ್ಳಿ ರೋಡ್ ಅಲ್ಲಿ ಓಡಾಡುವಾಗ ನೋಡ್ತೀನಲ್ಲ, ಒಂದು 15-20 ಬಿಲ್ಡಿಂಗ್ ಅಲ್ಲಿ ಪರಿಶ್ರಮ ಕ್ಲಾಸ್ ಇದಾವೆ. ಒಳ್ಳೆ ಫೀಸ್ ತಗತಿಯೇ, ಏನೋ ಒಂದಷ್ಟು ರಿಸಲ್ಟ್ ಬರ್ತದೆ. ನೀನು ಅದಕ್ಕೆ ತಕ್ಕಂತೆ ಒಂಚೂರು ಸುಮಾರಾಗಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡು. ನೀನ್ ಹಿಂಗ ಆಡ್ಕೊಂಡು ಹೋಗ್ಬಿಟ್ಟಲ್ಲ ಆ ಮಕ್ಳಿಗೆ ನೀನ್ ಪುನಃ ನೀನ್ ಬಯಾಲಜಿ ಪಾಠ ಮಾಡಕ್ ಹೋಗ್ತೀನಿ ಅಂತೀಯಲ್ಲ, ಹೋದಾಗ ಆ ಮಕ್ಳು ನೀನೇನ್ ಅನ್ಬೋದು, ನೀನೇನೇನ್ ಇಮ್ಯಾಜಿನ್ ಮಾಡ್ಕೊಂಡು ನೋಡ್ಬೋದು ನಿನ್ನ ಕ್ಲಾಸ್ ರೂಮ್ ಅಲ್ಲಿ. ನೀನ್ ಒಳ್ಳೆ ಮೋಟಿವೇಶನಲ್ ಸ್ಪೀಕರ್, ನೀನ್ ಅದನ್ನ ಮಾಡು. ಅದನ್ನ ಬಿಟ್ಟು ನೀನ್ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡಿ ನೆಗೆಟಿವ್ ಮಾತಾಡೋಕೆ ಕೂಡ ಪಾಸಿಟಿವ್ ವರ್ಕ್ ಆಗುತ್ತೆ. ಪಾಸಿಟಿವ್ ಆಗಿ ಆಮೇಲೆ ನಿನ್ನ ಇದು ಕುಮಾರಸ್ವಾಮಿ ಅವರು ಒಳ್ಳೆಯವರು ಕೆಟ್ಟವರು ಅಂತ ಅಸೆಸ್ ಮಾಡುವಷ್ಟಲ್ಲ ನಿಂದಿರೋದು. ಅದನ್ನ ಅಸೆಸ್ ಮಾಡಕ್ಕೆ ಅಂತ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಅವ್ರು ಮಾಡ್ತಾರೆ. ಕುಮಾರಸ್ವಾಮಿ ಅವರು, ಅಶೋಕ್ ಇವರೆಲ್ಲ ಸೇರ್ಕೊಂಡು ಅವ್ರವ್ರ ಜಾಲಾಡಿಸ್ಕೊಳ್ಳಿ. ನಿನ್ಗೆ ಇನ್ನೊಂದ್ಸಲ ಸೆಕೆಂಡ್ ಟೈಮ್ ಅನ್ನೋದನ್ನ ಒಂಚೂರು ಪ್ಲಾನ್ ಮಾಡ್ಕೊ. ಇಲ್ಲ ಅನ್ನೋದಾದ್ರೆ ಹೆಂಗ್ ಗೆಲ್ಸವ್ರೆ ಅದೇ ಸ್ಪೀಡಲ್ಲಿ ವಾಪಸ್ ಕೊಡ್ತಾರೆ. ಆಮೇಲೆ ಯಾರನ್ನು ಎಮೋಷನಲಿ ಕೆಣಕಕ್ಕೆ ಹೋಗ್ಬೇಡ. ಎಲ್ರಿಗೂ ಅವ್ರವ್ರದೇ ಆದಂತದ್ದೊಂದು ಇರುತ್ತೆ, ಅವ್ರವ್ರದೇ ಆದನ್ನ. ಅದರಲ್ಲೂ ವಿಶೇಷವಾಗಿ ನಾನು ಇಲ್ಲೇ ಹೇಳಿದ್ದೀನಿ ಒಂದ್ಸಾರಿ, JDS ಕಾರ್ಯಕರ್ತರು RCB ಫ್ಯಾನ್ಸು ಎರಡು ಒಂದೇ ತರ. ಇವು ಯಾರಿಗೂ ಕಂಟ್ರೋಲ್ಗೂ ಸಿಗಲ್ಲ, ಯಾರ ಕಂಟ್ರೋಲ್ಗೂ ಸಿಗಲ್ಲ. ಕೆಟ್ಟೋಗ್ಬಿಟ್ರೆ ಅಂದ್ರೆ ಹೆಚ್ಚು ಕಡಿಮೆ ಆಗಿರೋ ವಿಷಯ ಸಿಕ್ಕಿದ್ರೆ ಯಾರ ಕಂಟ್ರೋಲ್ಗೂ ಸಿಗಲ್ಲ. ಸೊ ಹಂಗಾಗಿ ಪ್ರದೀಪ್ ಈಶ್ವರ್ ಸ್ವಲ್ಪ ತಂಗಿ ಬಗ್ಗೆ ನಡೆಯೋದು ಒಳ್ಳೆ ಒಂದು ಎಚ್ಚರಿಕೆ ಅಲ್ಲ, ಅದು ಕೇರ್ಫುಲ್ ಅಂತ ಹೇಳೋ ಎಚ್ಚರಿಕೆ ಅಲ್ಲ. ಅನ್ಯಾಯವಾಗಿ ನಿನ್ ಕೆರಿಯರ್ನ ಯಾಕಪ್ಪ ಇದ್ ಮಾಡ್ಕತೀಯ, ಬಡತನದಿಂದ ಇಂದ ಬಂದಿದೀಯಾ, ಅನಾಥ ನಾನು ಅಂತೀಯ. ನೀನು OBC ಅಂತ ಕೂಕ್ಕತಿಯಲ್ಲ, ನಾನಿನ್ನೇನೆಯ? ನಾನು OBC ಅಲ್ವಾ, ಕೆಂಪೇಗೌಡ OBC ಅಲ್ವಾ? ಆಮೇಲೆ SC ಗೆ ಜೈ, ST ಗೆ ಜೈ, OBC ಗೆ ಜೈ, ನಾನು ಶೋಷಿತ. ಈ ನಾನು ಶೋಷಿತ ಅನ್ನೋ ವರ್ಣ ನಾನು ಬೇರೆ ಜಾತಿಯವ್ರ ಬಾಯಿ ಕೇಳ್ಬಿಟ್ರೆ ಉಳಿದೋಯ್ತದೆ ನನಗೆ ಮೈ. ಇವರೆಲ್ಲರೂ ಒಟ್ಟು ಸೇರ್ಕೊಂಡು ದಲಿತರು ಶೋಷಣೆ ಮಾಡಿರೋರು. ಅವ್ರ ಇದಕ್ಕೆ ಅವ್ರ ಪರ್ಪಸ್ ಮಾತ್ರ ಯೂಸ್ ಮಾಡ್ಕೊಂತಾರೆ. ನಾನು ಹೇಳೋದು ನಿಜವಾದ ಶೋಷಿತ ದಲಿತನ್ನ ಬುಟ್ಟೆ ಬಿಡು, ಇವನೇ ಶೋಷಿತ ಅಂತ ಹೇಳೋದು. ಇವ್ರ ಪಾಪ ದಲಿತರೆಲ್ಲ ಹಿಂಗ್ ನೋಡೋದು, ಇವನು ಶೋಷಿತ ಅಂತ, ಇವನು ನಮ್ಮನೆ ಬಾ ನೀನಾದ್ರೇನು ನಾನಾದ್ರೇನು ಅಂತ ಅನ್ನೋದು ಇವ್ರು. ಆಮೇಲೆ ಫೈನಲಿ ಓನ್ಲಿ DCM CM ಅಂತ ಆಗೋದಿಲ್ಲ. ಅವ್ರು ಪರಮೇಶ್ವರ್ ಪಾಪ ಬೇಜಾರ್ ಮಾಡ್ಕೊಂಡು ಯಾವಾಗಲೂ ಹೇಳ್ತಿದ್ರು, ಒಪ್ಪಂದದ ವಿಷಯ ಮಾತಾಡುವಾಗ ಊಟಕ್ಕೆ ನಾನು ಇದು ಲೈಟರ್ ನೋಟ್ ಅಲ್ಲಿ ಹೇಳ್ತೀನಿ. ಬಟ್ ಹಿಂಗೂ ನಾವು ಅಬ್ಸರ್ವ್ ಮಾಡ್ತೀವಿ ಅನ್ನೋದನ್ನ ಪಾಲಿಟಿಷಿಯನ್ಸ್ ಅರ್ಥ ಮಾಡ್ಕೋಬೇಕು. ಏನು ಸಿದ್ದರಾಮಯ್ಯನವ್ರ ಮನೆಗೆ DK ಅವ್ರ ಊಟಕ್ಕೆ ಹೋಗೋದು, DK ಅವ್ರ ಮನೆಗೆ ಸಿದ್ದರಾಮಯ್ಯವ್ರು ಬರೋದು ಅಂತಿತ್ತಲ್ಲ. ಯಾರ ಪತ್ರಕರ್ತರು ಪ್ರಶ್ನೆ ಕೇಳ್ತಾವ್ರ ಪರಮೇಶ್ವರ್ ಅವ್ರನ್ನ, ಏನಿಲ್ಲ ನಮ್ಗೆ ಏನೂ ಇಲ್ಲ, ನಮಗೆ ಊಟನೂ ಇಲ್ಲ ತಿಂಡಿನೂ ಇಲ್ಲ. ಅವ್ರವ್ರೆ ಒಂಥರ ಹೆಂಗ ಇಷ್ಟೊಂದು ಅಸಹಾಯಕತೆ ಬಂದ್ಬಿಡ್ತಾ ನಿಮ್ಗೆ. ಯಾಕ್ರಿ ಬರ್ಬೇಕು ಅಸಹಾಯಕತೆ ನಿಮ್ಗೆ? ಯಾಕೆ ಅಸಹಾಯಕತೆ ಬರ್ಬೇಕು? ಈ ದೇಶದಲ್ಲಿ ಯಾವನಾದ್ರೂ ಬಲವಾಗಿ ಎದ್ದು ನಿಂತ್ಕೊಂಡು ಒದಿತೀನಿ ಅಂತ ಅನ್ಬೇಕಾಗಿರೋ ಜಾಗದಲ್ಲಿ ದಲಿತ
ಹೌದು. ಒದಿತೀನಿ, ಕಾಲದಿಂದ ನನ್ನ ಮಕ್ಕಳ ನಮ್ಮನ್ನ ತಿಂದು ತೇಗ್ಬಿಟ್ಟಿದ್ದೀರಿ, ಒದಿತೀನಿ ಅಂತ ಹೇಳೋ ಜಾಗದಲ್ಲಿ ಇರ್ಬೇಕಾಗಿರೋನು ದಲಿತ. ಹೌದು. ನೀನು ನಮ್ನ ಯಾರೋ ಕರೆದಿಲ್ಲ ಚಿಂಡಿಗೆ ಅಂತ ಅಂದ್ಬಿಟ್ರೆ ನಿನ್ನ ಲೀಡ್ರು ಅಂತ ನಂಬ್ಕೊಂಡು ಹಿಂದೆ ಬರೋ ದಲಿತರು ನಿನ್ನೇನ್ ಕಾಪಾಡಿಯಪ್ಪ? ಬರ್ಬೇಕಲ್ಲ ಅವಾಗ, ಯಾರು ಬರ್ತಾರೆ? ಇದೇ ಕತೆ. ಎಸ್ ಸರ್. ಇವಾಗ ಇನ್ನೊಂದು ವಿಚಾರ, ಒಂದು ಈ ಸಂತೋಷ್ ಲಾಡು ಈಗ ಕ್ಯಾಬಿನೆಟ್ ಅವರು ಸುಮಾರು ಕೆಲಸಗಳು ಮಾಡಿದ್ದಾರೆ ಇವಾಗಿಂದಲೂ, ಮುಂಚೆಯಿಂದ ಲಾಸ್ಟ್ ಟೈಮ್ ಇಸ್ ಕ್ವೈಟ್ ಗುಡ್. ಕ್ವೈಟ್ ಗುಡ್. ಮತ್ತೆ ಏನೇ ಈಗ ಔಟ್ ಆಫ್ ದಿ ಕರ್ನಾಟಕ ಏನೇ ನಡೆದ್ರು ಈ ಬಿದ್ದಿರೋದು ಫಸ್ಟ್ ಪರ್ಸನ್. ಅಂದ್ರೆ ಯಾವ್ದಾದ್ರು ಇನ್ಸಿಡೆಂಟ್ ಏನಾದ್ರು ಕೇದಾರನಾಥದಲ್ಲಿ ಏನೋ ಆಯ್ತು, ಎಲ್ಲೇ ಆದ್ರೂ ಫಸ್ಟ್ ಹೊರಟೋಯ್ತಾರೆ ಅವರು. ಫಸ್ಟ್ ಯಾರು ಎಲ್ಲಿ ಹೋಗಿ ಹೋಯ್ತಾ ಇರ್ತಾರೆ. ಅಬ್ರಾಡ್ ಓಕೆ, ಔಟ್ ಆಫ್ ದಿ ಕಂಟ್ರಿ, ಔಟ್ ಆಫ್ ದಿ ಸ್ಟೇಟ್ ಅಂತ ಹೇಳ್ಬೋದು. ಸೊ ಅವ್ರನ್ನು ಕೂಡ ಕೈ ಬಿಟ್ಟಿದ್ದಾರೆ ಇವಾಗ. ಅಂದ್ರೆ ಈಗ ಸದ್ಯಕ್ಕೆ ಫಸ್ಟ್ ಬ್ಯಾಚ್ ಅನ್ಕೊಳ್ಳೋದೇನಲ್ಲ, ಫಸ್ಟ್ ಟೀಮಲ್ಲಿ ಇಲ್ಲ, ಫಸ್ಟ್ ಟೀಮಲ್ಲಿ ಇಲ್ಲ, ಸೆಕೆಂಡ್ ಟೀಮಲ್ಲಿ ಬರ್ಬೇಕಾ? ಬರ್ತಾರ? ಬಂದ್ರೆ ಒಳ್ಳೇದು, ಬಂದ್ರೆ ಒಳ್ಳೇದು. ಸಂತೋಷ್ ಲಾಡ್ ಬಂದ್ರೆ ಒಳ್ಳೇದು. ಸಂತೋಷ್ ಬಟ್ ನನಗೆ ಸಂತೋಷ್ ಲಾಡ್ ಮೇಲೆ ಒಂದು ಸಣ್ಣ ಸಿಟ್ಟಿದೆ, ಅದ ಒಂದ್ಸಲ ಅವ್ರ ಮನೆಗೆ ಹೋಗಿ ಬೈದ್ಬಿಡ್ತೀನಿ. ಬಟ್ ಸ್ಟಿಲ್ ಸಂತೋಷ್ ಲಾಡ್ ಇರ್ಬೇಕು. ಸಂತೋಷ್ ಲಾಡ್ ಅವರು ಮಿನಿಸ್ಟರ್ ಆದ್ಮೇಲೆ ಹೋಗ್ಬಿಟ್ಟು ಬೈದ್ಬಿಡ್ತೀನಿ, ಅವಾಗ ನಿಮ್ಗೂ ಸ್ಟ್ಯಾಂಡರ್ಡ್ ಇರುತ್ತೆ. ನಾನು ಹೇಳ್ತಿದ್ದೀನಲ್ಲ, ಈಗ ನಮ್ಮ ಅಸಮಾಧಾನಗಳು ಏನೇ ಇದ್ರು ರಾಜ್ಯಕ್ಕೆ ಉಪಯೋಗ ಆಗೋ ತರದಲ್ಲಿ ಹೇಳ್ತಾ ಇದ್ದೀನಿ. ಸಂತೋಷ್ ಲಾಡ್ ಅವರು ಇರಬೇಕು. ಜಮೀರ್ ಅಹಮದ್ ವಿಷಯದಲ್ಲೂ ನಾನು ಅದನ್ನೇ ಹೇಳ್ತಿರೋದು. ಬಟ್ ಜಮೀರ್ ಅಹಮದ್ ವಿಷಯದಲ್ಲಿ ಹೈಕಮಾಂಡ್ ಅವರು ಪದ ಕಷ್ಟ ಆಗ್ಬೋದು. ನಾನು ಯೋಚನೆ ಮಾಡೋ ಅಬ್ಸರ್ವ್ ಮಾಡಿರೋ ಅಂದ್ರೆ ರಾಹುಲ್ ಗಾಂಧಿ ಅವರ ಆ ಸ್ಟಬಾರ್ನ್ ನೇಚರ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಹೋಗ್ಲಿ ಅನ್ನೋ ಲೆಕ್ಕದಲ್ಲೇ ಇದ್ದಾರೆ. ಓಕೆ, ಈ ಸಂತೋಷ್ ಲಾಡ್ ಅವರು ಕೆಲಸ ವೈಖರಿ ಬಗ್ಗೆ ನೀವೇನಾದ್ರೂ ಒಂದೆರಡು ಮಾತಾಡ್ಬೇಕಂದ್ರೆ? ಇಲ್ಲ, ನನಗೆ ಈಸ್ ಪ್ಯಾಷನೇಟ್ ಅಂತ ಅನ್ಸುತ್ತೆ. ಈಸ್ ವೆರಿ ಪ್ಯಾಷನೇಟ್. ಆಮೇಲೆ ಸ್ವಲ್ಪ ಕನೆಕ್ಟ್ ಆಗ್ತಾರೆ. ಇತ್ತೀಚೆಗಂತೂ ಯಂಗ್ಸ್ಟರ್ಸ್ ಅಲ್ಲಿ ಒಂಚೂರು ಒಂದು 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 ಹಂತಕ್ಕೆ ಕಾಂಗ್ರೆಸ್ನ ಪಾರ್ಟಿ ವರ್ಕರ್ಸ್ಗೆ ಸ್ಪಾರ್ಕ್ ಹಚ್ಚುವಂತ ಛಾತಿ ಇದೆ. ಇವನ್ ಪಕ್ಷದಲ್ಲೂ ಆತನ ಚೆನ್ನಾಗಿ ಬಳಸ್ಕೋಬಹುದು, ಪಕ್ಷ ಕಟ್ಟಕ್ಕೂ ಚೆನ್ನಾಗಿ ಬಳಸ್ಕೋಬಹುದು. ಆತನ ಸ್ಲ್ಯಾಂಗು ಮತ್ತೆ ಸ್ವಾಗು ಎರಡು ಚೆನ್ನಾಗಿದೆ, ಇವನ್ ಕ್ರಿಯೇಟಿವಿಟಿ ಕೂಡ ಚೆನ್ನಾಗಿದೆ. ಆಮೇಲೆ ದುಡ್ಡಿರೋ ಮನುಷ್ಯನ್ ದುಡ್ಡು ಬೇಡ ಅಂತ ಅನ್ನಿಸ್ತದೆ. ಬಟ್ ದುಡ್ಡು ಮಾಡ್ತಿದಾರಲ್ಲೂ ಗೊತ್ತಿಲ್ಲ ನನಗೆ. ಬಟ್ ಪಬ್ಲಿಕ್ ಮೇಲೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡುವಂತ ಕ್ಯಾರೆಕ್ಟರ್ ಸಂತೋಷ್ ಲಾಡ್ ಇರ್ಬೇಕು. ಕ್ಯಾಬಿನೆಟ್ ಮಾತಾಡ್ಬೋದು. ನಾವು ಅವಾಗಲೇ ಮಾತಾಡ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಅಂಡ್ ಅದರ್ಸ್ ಬಗ್ಗೆ ಮಾತಾಡ್ತಾ ಇದ್ದು. ಇನ್ನೊಬ್ರು ಮೇನ್ ಪಂಚರು ಹಿಟ್ಟರು ಕೇರೇ ಮಾಡೋದಿಲ್ಲ, ಡೋಂಟ್ ಕೇರ್ ಗಿರಾಕಿ ಒಬ್ರಿದ್ದಾರೆ, ರಾಜಣ್ಣ ಅವರು. ವೈಭವ್ ಸೂರ್ಯವಂಶಿ. ನೀವು ಏನ್ ಹೆಸರು ಕೊಡ್ತೀರ ಬಿಟ್ಟಿದ್ದು. ಅವ್ರಿಗೆ ಡೋಂಟ್ ಕೇರ್, ಯಾರಿಗೂ ಕೇರ್ ಮಾಡೋದಿಲ್ಲ. DK ಶಿವಕುಮಾರ್ ಇರ್ಲಿ, ಸಿದ್ದರಾಮಯ್ಯ ಇರ್ಲಿ, ರಾಹುಲ್ ಗಾಂಧಿ ಇರ್ಲಿ, ಸೋನಿಯಾ ಗಾಂಧಿ ಇರ್ಲಿ, ಅವ್ರು ಯಾರಿಗೂ ಡೋಂಟ್ ಕೇರ್ ಗಿರಾಕಿ. ಏನಕ್ಕೆ ಅಂತಂದ್ರೆ ಅವ್ರು ಏನ್ ಅನ್ಸುತ್ತೆ ಅದನ್ನ ಮಾತಾಡ್ತಾರೆ. ಸೊ ಇದರಿಂದ ಏನಾದ್ರು ಅವ್ರಿಗೆ ಕ್ಯಾಬಿನೆಟ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿಂದ ಏನಾದ್ರು ಸಮಸ್ಯೆ ಸ್ಟಾರ್ಟ್ ಆಗ್ಬೋದಾ, ಅಥವಾ ಕಿರಿಕಿರಿ ಅನ್ನಿಸ್ಬೋದಾ? ಸಮಸ್ಯೆ ಸ್ಟಾರ್ಟ್ ಆಗ್ದೇನೆ ಇದ್ರು ಕೂಡ ಒಂದು ಕಿರಿಕಿರಿ ಅನ್ನಿಸ್ಬೋದಾ DK ಶಿವಕುಮಾರ್ ಅವ್ರಿಗೆ ರಾಜಣ್ಣ ಕಡೆಯಿಂದ? ನಾನು ಹೇಳ್ತೀನಿ, he is DK ಶಿವಕುಮಾರ್. The chief minister name is DK ಶಿವಕುಮಾರ್. ಅದೊಂದು ಹೇಳ್ತೀನಿ. KN ರಾಜಣ್ಣ ಈಸ್ ಎಕ್ಸ್ಟ್ರೋವರ್ಟ್, ಔಟ್ಸ್ಪೋಕನ್, ನಾಲೆಡ್ಜ್ ಇದೆ. ವ್ಯಕ್ತಿಗತವಾಗಿ ನನಗೊಂದು ಹಂತಕ್ಕೆ ಅವರನ್ನು ಕಂಡ್ರೆ ಇಷ್ಟ ಕೂಡ. ಬಟ್ ಸಿದ್ದರಾಮಯ್ಯನವರು ಸಂಪೂರ್ಣ ಹೋಗೋದ್ರಲ್ಲಿ ಅಂದ್ರೆ ಈ ಸಾರಿಯ ಅವ್ರ ಬಗೆಗೆ ಒಂದಷ್ಟು ಅವಶ್ಯ ಉಟ್ಕೋಬಹುದು ಬೇರೆಯವರಲ್ಲಿ ಅಂತ ಅನ್ನೋದು ಕಾರಣ ಆಗಿರೋದ್ರಲ್ಲಿ ಬಾದೇವಪ್ಪನವರಷ್ಟೇ ಕೊಡುಗೆ ಕೊಟ್ಟಿರೋದು KN ರಾಜಣ್ಣ. ಇಲ್ಲ, ಇನ್ನೂ ಒಂದು ಹೆಜ್ಜೆ ಜಾಸ್ತಿನೇ ಇರ್ಬೋದು, ಇನ್ನೂ ಒಂದು ಹೆಜ್ಜೆ ಜಾಸ್ತಿನೇ. ಈ ರಾಜಣ್ಣ ತರದವರು ಈ ವಯಸ್ಸಲ್ಲೂ ಪ್ರದೀಪ್ ಈಶ್ವರ್ ತರ ಮಾತಾಡ್ಬಾರ್ದು. ಒಂದೊಂದ್ಸಲ ಆ ಲೆಕ್ಕಕ್ಕೆ ಹೋಗ್ಬಿಡ್ತಾರೆ ಅವರು ಒಂದ್ಸರಿ. ಬಟ್ ವಿಚಾರವಂತ ಒಂದಷ್ಟು ಬದ್ಧತೆ ಇದೆ, ಅವೆಲ್ಲ. ಬಟ್ ಯಾಕೆ ಯಾರ್ಯಾರನ್ನೋ ಹೆಂಗ್ ಬೇಕು, ನೀವ್ ಹೆಂಗ್ ಮಾತಾಡಿದ್ರು ಯಾಕೆ ಅನ್ನಿಸ್ಕೋಬೇಕು? ಅನ್ನಿಸ್ಕೊಳ್ಳೋ ದರದೇನಿರುತ್ತೆ, ಅವ್ರಿಗೂ ಅವ್ರದ್ದೇ ಆದ ರೀತಿ ನೀತಿ ಇರ್ತದೆ. ನನಗನ್ಸೋ ಪ್ರಕಾರ 99.99% ಅಲ್ಲ, 100% ರಾಜಣ್ಣ ಅವರು ತಗೊಳ್ಳಲ್ಲ. ರಾಜಣ್ಣ ಅವರಿಂದ ಏನೂ ಆಗೋದು ಇಲ್ಲ. ಆದ್ರೆ ಏನೂ ಆಗಲ್ಲ ಅಂತಂದ್ರೆ ರಾಜಣ್ಣ ಅವ್ರು ಯಾವ ಡ್ಯಾಮೇಜ್ ಅನ್ನು ಮಾಡೋ ಪ್ರಯತ್ನ ಮಾಡಕ್ ಹೋಗೋದಿಲ್ಲ. ಮಾಡಕ್ ಹೋದ್ರು ಕೂಡ ಅವ್ರಿಗೆ ಬೇರೆ ಕಡೆ ಜಾಗನೂ ಇಲ್ಲ. ಎಲ್ಲಿಗೆ ಬರ್ಬೇಕು? ಅವರು ದೊಡ್ಡಗೌಡ್ರ ಹತ್ರಕ್ಕೆ ಬರ್ಬೇಕು. ಬಿಜೆಪಿಗಂತೂ ಹೋಗಂಗಿಲ್ಲ, ದೊಡ್ಡಗೌಡ್ರ ಹತ್ರ ಬರ್ಬೇಕು. ದೊಡ್ಡಗೌಡ್ರ ನೀನೇನ್ ಮಾತಾಡಿದ್ಯಾ ತುಮಕೂರಲ್ಲಿ? 4 ಜನ ಒತ್ಕೊಂಡು ಹೋಗೋ ಟೈಮ್ ಬಂದ್ರು ಇನ್ನು ಈ ಮುದುಕನಿಗೆ ರಾಜಕೀಯ ಬೇಕು ಅಂತೇನೋ ಮಾತಾಡಿದ್ರಿ ನೀವು.
ನನಗೆ ಒಂದೊಂದ್ಸಲ ಹೆಂಗ್ ಅನ್ನಿಸ್ತದೆ ಇವರೆಲ್ಲ ಸೇರ್ಕೊಂಡು ಏನಾರ ಮಾಡೋದು ಏನ್ ಮಾಡ್ಬೋದು ಅಂದ್ರೆ ರಾಜಣ್ಣ ಜಮೀರು ಎಲ್ಲ ಸೇರ್ಕೊಂಡು ಹೋಗಿ ದೊಡ್ಡ ದೊಡ್ಡ ಕೈ ಮುಗಿಬಿಟ್ಟು ಮಾಡ್ಬಿಟ್ರೆ ಏನಾರು ರೀಜನಲ್ ಪಾರ್ಟಿ ಒಂದ್ ಸರಿ ಹೋದ್ರೆ ವರ್ಕ್ ಆಗುತ್ತೆ ಅಂತೀರಾ? ಅಲ್ಲ ನಿಮ್ ಏನಾದ್ರು ಸೂಕ್ಷ್ಮತೆ ಇಲ್ಲ ಅಂದ್ರೆ ಹೇಳಲ್ಲ ಡಾಕ್ಟರ್. ಗೊತ್ತಿಲ್ಲ 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 ಇಲ್ಲ ನಿಮ್ಗೇನ ಇಲ್ಲ 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 ಏನು ಗೊತ್ತಿಲ್ಲ. ಜನಗಳು ಮಾತಾಡ್ತಾ ಇದ್ದಾರೆ, ಬಟ್ ಪಾಲಿಟಿಷಿಯನ್ಸ್ ತಗೋತಿರುವಂತ ಡಿಸಿಷನ್ಸ್ ನೋಡಿದಾಗ ನಥಿಂಗ್ ಇಸ್ ಇಂಪಾಸಿಬಲ್ ಇನ್ ದಿಸ್ ಫೀಲ್ಡ್. ನಥಿಂಗ್ ಇಸ್ ಇಂಪಾಸಿಬಲ್. ಸೊ ಹಾಗಾದ್ರೆ ಜಮೀರು ಮತ್ತೆ ರಾಜಣ್ಣ ಅವರು JDS ಹೋಗೋ ಸಂಭಾವನೆ ಜಾಸ್ತಿ ಇದೆಯಾ? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಟೆಲಿಂಗ್ ಅಷ್ಟೇ. ಪಾಸಿಬಿಲಿಟೀಸ್ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ ಅವ್ರು ಡೈರೆಕ್ಟ್ ಆಗಿ ಬಿಜೆಪಿಗಂತೂ ಹೋಗಕ್ಕಾಗಲ್ವಾ? ಆಲ್ಟರ್ನೇಟ್ ಬೇಕಾ? ಈಗ ಕಾಂಗ್ರೆಸ್ನವ್ರು ನಮ್ಮನ್ನ ಉಪಯೋಗಿಸ್ಕೊಂಡು ಬಿಸಾಕ್ಬಿಡ್ತಾವ್ರೆ ಅಂತ ಅನ್ನೋ ಫೀಲಿಂಗು ಬಿಕಾಸ್ ಆಫ್ ಜಮೀರ್ ಏನಾದ್ರು ಮುಸಲ್ಮಾನರಿಗೆ ಬಂದ್ರೆ ಇಲ್ಲಿ ಬರ್ಬೋದು ಅಂತ ಅಂತದಲ್ವಾ? ಬಟ್ ಇಲ್ಲಿರೋ ಕಾರ್ಯಕರ್ತರು ಏನಂತಾರ ಗೊತ್ತಾ, ಅವನೇನ್ ಕಡಿಮೆ ಬೈದಿದ್ದಾನ ಕುಮಾರಸ್ವಾಮಿಗೆ, ಅವ್ರು ಬಂದ್ರು ಸೇರಿಸ್ಕೋಬಾರದು ಅಂತ ಇವ್ರು ಕುಣಿತಾರೆ. ಇವ್ರು ಏನ್ ಓಪನ್ ಆಗಿ ಕೂತ್ಕೊಳ್ಳಕ್ಕಾಗಲ್ಲ. ಕಾರ್ಯಕರ್ತರು ನಾನೊಂದ್ಸಲ ಅದು ಒಂದು ಪೋಸ್ಟಿಂಗ್ಸ್ ಹಾಕಿದ್ದೆ, ಜಮೀರ್ ಬಾಯ್ ನೋಡು ಆದ್ರೆ ಟ್ರೈ ಮಾಡು ಇಲ್ಲೇ ಮಾಡ್ದಾಗ ಅಂತ ಸುಮ್ನೆ ಪೋಸ್ಟಿಂಗ್ ಆಗಿ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಪಬ್ಲಿಕ್ ನೋಡೋಣ ಅಂತೇಳಿ. ನಿಮ್ಗೆ ಎಷ್ಟು ಜನ ಬೈದ್ರು? ನನಗೆ ಯಾರು ಬೈಲಿಲ್ಲ. ನನಗೆ ಯಾಕೆ ಬೈತಿಲ್ಲ ಅಂತಂದ್ರೆ ಅವರು ಪಾಪ ಕನ್ಫ್ಯೂಷನ್ ಅಲ್ಲ, ಏನ್ ಯಾವ ಪಾರ್ಟಿಗೂ ಸೇರ್ಕೊಳ್ಳಿ ಹೀಗೆ ಅಂತ. ಬಟ್ ನನಗೀಗ ಈ ಕಳೆದ 6 ವರ್ಷಗಳಲ್ಲಿ ನಾನು ಸ್ವಲ್ಪ ಮಾಗಿದ್ದೀನಲ್ಲ, ಮುಂಚಿನಂಗೆ ಏನಿಲ್ಲ, ನನಗೆಲ್ಲದು ಅರ್ಥ ಆಗ್ತಿದೆ. ಆಮೇಲೆ ಕನಿಷ್ಠ ಗೌರವ ನಾನು ಯಾರ್ಯಾರು ಕೊಡ್ಬೇಕು ಅದು ಕೊಟ್ಟೆ ಕೊಡ್ತೀನಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ. ಮಿನಿಮಮ್ ರೆಸ್ಪೆಕ್ಟ್ ಅನ್ನ ನಾನು ಕೊಟ್ಟೆ ಕೊಡ್ತೀನಿ. ಸೊ ಹಾಗಾಗಿ ಅಲ್ಲಿ ಕಾರ್ಯಕರ್ತರುಗಳು ಹೇಳ್ತಾ ಇದ್ವಿ, ಇವ್ನು ಈಗ ಕೈ ಕೊಟ್ಟಿರೋ ಸಾಕು ಒಂದು ಬರೋದ್ ಬೇಡ ಅಂತ ಅನ್ಕೊಂಡು ಜಮೀರ್ ವಿಷಯಕ್ಕೆ. ಸೊ ರಾಜಣ್ಣ ಕೇಳ್ಪಾಕ ರಾಜಣ್ಣ ನೆಕ್ಸ್ಟ್ ಏನಾರ ಎಲೆಕ್ಷನ್ ನಿಂತ್ಕೋಬೇಕು, ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಅಲ್ಲೂ ಈಕ್ವಲ್ ಆಗಿ ಹೋಗ್ಲಿದ್ರವ್ರೆ ಅವ್ರ ಕ್ಷೇತ್ರದಲ್ಲಿ ಈಕ್ವಲ್ ಆಗವ್ರೆ. ಬಟ್ ಇವ್ರು ಏನ್ ಯೋಚನೆ ಮಾಡ್ತಾರೆ ಅನ್ನೋದು ಬೇಕಲ್ಲ, ಕುಮಾರಣ್ಣ ಅವ್ರಿಗೆ ಯೋಚನೆ ಮಾಡ್ತಾರೆ. ಬಟ್ ನಾನು ಕುಮಾರಸ್ವಾಮಿ ಅವ್ರಿಗಂತೂ ಒಂದ್ ಹೇಳಿದೀನಿ, ಇನ್ನೊಂದು ಜಾತಿ ನಿಮ್ ಜಾತಿ ಜೊತೆ ಸೇರದೆ ಹೋದ್ರೆ ನಿಮ್ಗೆ ಕಷ್ಟ ಆಯ್ತದೆ ಅಂತ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂತ. ನಿಮ್ ಜೊತೆಗೆ ಇನ್ನೂ 1-2 ಜಾತಿ ಬೇಕೇ ಬೇಕು, ಬರೀ ಒಂದೇ ಜಾತಿಲಿ ಆಡ್ತೀವಿ ಇದ್ರ ಕಷ್ಟ ಇದೆ, 1-2 ಜಾತಿ ಉಳಿಕೊಳ್ಳಿ ಅಂತ ನಾನು ಕ್ಯಾಶುವಲ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಅದು ಗಂಭೀರವಾಗಿ ಹೇಳಿದ್ದೀನಿ. ಈಗಿಲ್ಲಿ ಕ್ಯಾಶುವಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ರಾಜಣ್ಣ ಹೋಗ ಸಂಭಾವ್ಯತೆ ಜಾಸ್ತಿ ಇದೆ ಹಾಗಾದ್ರೆ. ನೀವ್ ಹೇಳ್ತಾ ಇರೋದು ನೋಡಿದ್ರೆ ನೀವ್ ಹೋಗಿ ಕಳಿಸ್ಕೊಟ್ಟು ಬರೋ ಚಾನ್ಸಸ್ ಜಾಸ್ತಿ ಇಲ್ಲ. ನೀವು ಯಾಕೋ ನಿಮ್ಮ ಇದು ನೋಡ್ತಾ ಇದ್ರಿ, ನಿಮ್ಮ ವರ್ಷನ ನೀವು ಆಲ್ರೆಡಿ ನಿಮ್ಮ ತುಂಬಾ ಇನ್ಫಾರ್ಮೇಶನ್ ಇದೆ ಅನ್ಸುತ್ತೆ, ಹಾಗಾಗಿ ಕೇಳಿದೆ. ಏನೇ ಅವರೆಲ್ಲ ಪಾರ್ಟಿಗೆ ಹೋಗ್ಲಿ, ಅಲ್ಲಿ ಜನಸೇವೆ ಮಾಡ್ಲಿ ಅಷ್ಟೇನೆ. ಹೌದು, ಫೈನಲಿ ಅಷ್ಟೇ. ಅವರೆಲ್ಲಾದ್ರೂ ಹೋಗ್ಲಿ, ಜನಸೇವೆ ಮಾಡ್ಲಿ. ಎಸ್ ಸರ್. ಈಗ ಕೆಲವೊಂದು ಹೋರಾಟಗಳಿಗೆ ಡಾಕ್ಟರ್ ಇತ್ತೀಚೆಗೆ ಹೋಗ್ತಾ ಇಲ್ಲ. ನಾನು ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀನಿ, ಕೇಳಕ್ ಹೊರಟಿದ್ದೀನಿ ಅಂತ ತಮ್ಗೆ ಗೊತ್ತಾಗಿರ್ಬೇಕು. ಒಂದು ಬಿಡದಿ ಟೌನ್ಶಿಪ್. ಬಿಡದಿ ಟೌನ್ಶಿಪ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಡಾಕ್ಟರ್? ನಾನು ತುಂಬಾ ಗೊಂದಲದಲ್ಲಿದ್ದೀನಿ ಆ ವಿಚಾರದಲ್ಲಿ. ಯಾವ ತರ ಗೊಂದಲಗಳು ಯಾಕೆ ನನಗೆ ಗೊತ್ತಿಲ್ಲದೆ ನಾನು ಯಾವುದನ್ನು ಸಂಪೂರ್ಣ ಚೆನ್ನಾಗಿ ಆಸ್ ಆಫ್ ನಾವು ನನಗೆ ಕನ್ಫರ್ಮ್ ಆಗಿ ಗೊತ್ತಾಗ್ತಿರುವಂತ ವಿಚಾರಗಳು ಅಲ್ಲಿ ಇಲ್ಲಿ ನಾನು ನ್ಯೂಸ್ ಪೇಪರ್ ಓದ್ತಾ, ವಿಡಿಯೋಸ್ ನೋಡ್ತಾ, ಮತ್ತೆ ಅಲ್ಲಿ ಲೋಕಲ್ ಹೇಳಿದ್ದು ಕೇಳಿದ್ದು ಪ್ಲಸ್ ನಾನು ಹೋಗಿಲ್ಲ ಅಲ್ಲ, ಹೋರಾಟ ಮಾಡ್ತಿರೋ ಜಾಗಕ್ಕೆ ಹೋಗಿಲ್ಲ. ಆ ಭಾಗದ ಹಳ್ಳಿಗಳಲ್ಲಿ ನಂದೇ ಆದ ರೀತಿನಲ್ಲಿ ಅವ್ರವ್ರ ಮನೆಗೆ ಹೋಗಿ ಕೂತ್ಕೊಂಡು ಇಲ್ಲಿ ಎಷ್ಟು ಎಕರೆ ಜಮೀನು ಇದ್ದು ಏನ್ ಮಾಡ್ತಿದ್ದೀರವ ಅದು ಇದು ಇವೆಲ್ಲ ಕೇಳ್ಕೊಂಡು ತಿಳ್ಕೊಂಡು ಬಂದಿದ್ದೀನಿ. ಒಂದು 2600 ನನ್ಗದು ಈ ಲ್ಯಾಂಡ್ ಅಕ್ವಿಸಿಷನ್ ರಿಲೇಟೆಡ್ ಆಗಿ ನನಗೆ ನಾಲೆಡ್ಜ್ ಕಡಿಮೆ. 2006ರಲ್ಲಿ ಟೌನ್ಶಿಪ್ ಮಾಡೋ ಪ್ರೋಗ್ರಾಮ್ ನ ಅನೌನ್ಸ್ ಮಾಡಿದ್ದು ಕುಮಾರಣ್ಣ. ಕರೆಕ್ಟ್, ಫೈನ್. ಯಾವುದೇ ಒಂದು ಊರು ಬೆಳಿಬೇಕು ಅಂತ ಅನ್ನೋದಾದ್ರೆ ಒಂದು ಟೌನ್ಶಿಪ್ ಬೇಕೇ ಬೇಕು. ಈಗ ಕೆಂಪೇಗೌಡರು ಕಟ್ಟಿದಷ್ಟೇ ಇರಬೇಕಾಗಿತ್ತು ಅನ್ನೋದಾಗಿದ್ರೆ ಚಾಮರಾಜಪೇಟೆ ಸುತ್ತಮುತ್ತ ಇದ್ಬಿಟ್ಟು ಮುಗಿದೋಗೋದು ಬೆಂಗಳೂರು. ಒಂದ್ ಕಾಲದಲ್ಲಿ ಜಯನಗರನೂ ವ್ಯವಸಾಯದ ಭೂಮಿನೇ ಆಗಿತ್ತು, ಇಂದಿರಾನಗರನೂ ವ್ಯವಸಾಯದ ಭೂಮಿನೇ ಆಗಿತ್ತು, ಮಾನತಳ್ಳಿನೂ ವ್ಯವಸಾಯದ ಭೂಮಿನೇ ಆಗಿತ್ತು, ದೇವನಹಳ್ಳಿನೂ ವ್ಯವಸಾಯದ ಭೂಮಿನೇ ಎಲ್ಲ ಕಡೆ ಇತ್ತು. ಎಲ್ಲಾವುದು ಒಂದಷ್ಟು ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಒಂದಷ್ಟು ಆಗ್ಬೇಕು. ಒಂದಷ್ಟು ಕೆಳಗಡೆ 10,000 ಹೆಕ್ಟೇರ್ ನೀರು ಸಿಗ್ಬೇಕು ಅನ್ನೋದಾದ್ರೆ ಒಂದು 2-3 ಹಳ್ಳಿಗಳಾದ್ರೂ ಮುಳುಗಡೆ ಆಗ್ಲೇಬೇಕು, ಬ್ಯಾಕ್ ವಾಟರ್ ನಿಂತ್ಕೊಳ್ಳಕ್ಕೆ ಅಂತ. ಮುಳುಗಡೆ ಆಗ್ಲೇಬೇಕು, ಸ್ಥಳಾಂತರ ಆಗ್ಲೇಬೇಕು. ಸರಿ, ಆಮೇಲೆ ಅದನ್ನೇನೋ ರೆಡ್ ಝೋನ್ ಮಾಡಿದ್ರು ಅಂತ ಆಯ್ತು. ಯಡಿಯೂರಪ್ಪನವ್ರ ಗೌರ್ಮೆಂಟ್ ಅಲ್ಲಿ DLF ಅವರು 500 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋದು ಅದೇ ಟೌನ್ಶಿಪ್ ಡೆವಲಪ್ಮೆಂಟ್ಗೆ ಅಂತದಿಂದಾಯ್ತು. ಅಲ್ಲಿಗೆ ದಳದವ್ರದ್ದು ರೂಲ್ ಇದೆ, ಬಿಜೆಪಿ ಅವ್ರದ್ದು ರೂಲ್ ಇದೆ. ಈಗ ಕುಮಾರಸ್ವಾಮಿ ಇವರು ಯಾರು DK ಶಿವಕುಮಾರ್ ಅವರು ನಾನು ಮಾಡೇ ತಿರ್ತೀನಿ ಅಂತ ಇವ್ರು ಹೊರಟಿದ್ದಾರೆ ಅನ್ನೋದು ಇವ್ರು ಹೇಳ್ತಾರೆ. ಈಗ ಕಾಂಗ್ರೆಸ್ನವ್ರದ್ದು ಆಯ್ತು, 3 ಜನನು ಟೌನ್ಶಿಪ್ ಬೇಕು ಅಂತಾನೆ ಹೊರಟು.
ಕಾಲಕ್ಕೆ ಒಂದೊಂದು ಕಾಲಕ್ಕೆ ಬೇರೆ ಬೇರೆ ತರದ್ದಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಯಾರು ಕುಮಾರಣ್ಣ ಇದನ್ನ ಮಾಡ್ತೀನಿ ಅಂತ ಹೊರಟಾಗ, ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟಾಗ ಸೆಷನ್ ನಲ್ಲಿ ಗಲಾಟೆ ಮಾಡಿರೋರು ಇದೇ ಕಾಗೋಡು ತಿಮ್ಮಪ್ಪನವರು, ಇದೇ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಇವ್ರುಗಳೇ ಅಂತೆ ಗೊತ್ತಿಲ್ಲ. ಐ ಆಮ್ ನಾಟ್ ಕ್ಲಿಯರ್. ನಾನು ಓದಿರೋದು ಹೇಳ್ತಾ ಇದ್ದೀನಿ. ನಾನು ಓದಿದ್ರು ನಾನು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ ಅನ್ನೋ ಕ್ಯಾಟಗರಿಯವನು. ಹಂಗಾಗಿ ಆ ಬರವಣಿಗೆ ಯಾರು ಬರ್ದವನು ಅನ್ನೋದ್ರ ಬೇಸಿಸ್ ಮೇಲೂ ಏನ್ ಬರ್ದವನು ಅನ್ನೋದು ತರ ಆಗ್ಬಿಡ್ತದೆ. ಈಗ ಮಾಧ್ಯಮಗಳನ್ನು ನಮಗೆ ಡೌಟ್ಫುಲ್ ಆಗಿ ನೋಡೋದ್ರಿಂದ ಪ್ರೊಟೆಸ್ಟ್ ಮಾಡಿದ್ದಾರೆ. ಬಟ್ ಅಲ್ಲಿ ರೈತರು ಹೇಳ್ತಾ ಇದ್ರು, ಕಾಗೋಡು ತಿಮ್ಮಪ್ಪನವ್ರ ನೇತೃತ್ವದಲ್ಲಿ ಒಂದು ಟೀಮೇ ಹೋಗಿ ಪ್ರೊಟೆಸ್ಟ್ ಮಾಡಿ ಯಾವುದೇ ಕಾರಣಕ್ಕೂ ರೈತರ ಜಮೀನು ನಾವು ಹುಡ್ಕೊಡೋದಿಲ್ಲ ಒಂದಾಗ್ಲ ಅಂತ ಇವ್ರು ಗಲಾಟೆ ಮಾಡಿದಾರೆ. ಆಗ ಅವ್ರು ಮಾಡ್ತೀವಿ ಅಂತ ಹೊರಟ್ರು. ಈಗ ಅವರು ನಾವೊಂದು ಅಡಿನೂ ಕೊಡೋದಿಲ್ಲ ಅಂತ ಅವ್ರಂತವ್ರೆ, ಇವ್ರನ್ನ ಮಾಡೇ ಮಾಡ್ತೀವಿ ಇವ್ರಂತವ್ರೆ. ಅಲ್ಟಿಮೇಟ್ ಸಫರರ್ ಯಾರು? ಅಲ್ಲಿರೋ ರೈತ. ಇಲ್ಲಿ ಎರಡು ಕ್ಯಾಟಗರಿ ಜನರು ಇದ್ದಾರೆ. ಟೌನ್ಶಿಪ್ ನಮಗ್ ಬೇಡ ಅಂತ ಎಲ್ಲರೂ ಒಕ್ಕೊರಲಿಂದ ಇತ್ತು ಅಂತ ಅನ್ನೋದಾದ್ರೆ, ಆಸ್ ಪರ್ ದ ರೇರಾ ಆಕ್ಟ್ 80% ಆಫ್ ದ ಪಾಪ್ಯುಲೇಷನ್ ಏನಾದ್ರು ಬೇಡ ಅಂತಾರೆ ಅನ್ನೋದಾದ್ರೆ, there is no question of ಪ್ರಾಜೆಕ್ಟ್ ಟೇಕ್ ಅವೇ ಯುವರ್ ಪ್ರಾಜೆಕ್ಟ್ ಅಂತ ಅಷ್ಟೇ ಅರ್ಥ. ಈಗ ಆ ಥರದ್ದೇನು ಆಗದೆ ನಾವು ಮುಂದುವರಿತೀವಿ ಅಂತ ಹೇಳೋದಕ್ಕೆ ಮೊನ್ನೆ ನಮ್ಮ ಮಾಗಡಿ ಬಾಲಕೃಷ್ಣನ್ ಒಂದು ಇಂಟರ್ವ್ಯೂ ನೋಡಿದೆ. ಆ ಇಂಟರ್ವ್ಯೂನಲ್ಲಿ 3 ಹಳ್ಳಿ ತೆಗೆದು ತೋರಿಸ್ತಾ ಇದ್ರು ಅವರು. 350 ಫ್ಯಾಮಿಲಿಲಿ 267 ಜನ ಸೈನ್ ಕೊಟ್ಟವ್ರೆ, ಇಷ್ಟರಲ್ಲಿ ಇಷ್ಟು ಜನ ಸೈನ್ ಕೊಟ್ಟಿದ್ರು. ಸೊ 80% ಇಲ್ಲ ಅಂತ ಆದ್ಮೇಲೆ ಅವ್ರವ್ರ ವಿಲಿಂಗ್ನೆಸ್ ಬಿಡ್ಬೇಕಾಗುತ್ತೆ. ಬಟ್ ಅಲ್ಲಿ ರೈತರದು ನಾವು ಏನ್ ಮಾಡ್ಬೋದು, ಸಿದ್ದೇಶ್ವರ ಸ್ವಾಮಿಗಳ ಕಥೆ ಹೇಳ್ಬೋದು. ಬದುಕದು ಜಮೀನು ಮಾರ್ಕಬೇಡಿ, ಉಳ್ಕಳಿ, ಯಾವುದೇ ಕಾರಣಕ್ಕೂ ಒಂದಂಗಿಲ್ಲ ಭೂಮಿ ಕಳ್ಕಬೇಡಿ, ನಾಳೆ ದಿನ ಭೂಮಿ ಸಿಗೋದಿಲ್ಲ, ಮತ್ತೊಂದು ಇವೆಲ್ಲ ಹೇಳ್ಬೋದು. ಆ ಅರ್ಥದಲ್ಲೇ ಉಳಿಸ್ಕೋಬೇಕು ಅಂತಿರೋರು ಇರ್ಬೋದು. ಇನ್ನೊಂದ್ ಕಡೆ 2.5 ಕೋಟಿ ಕೊಡ್ತಾರ ನನ್ನ ಜಮೀನ್ಗೆ ಅಂತ ಆಸೆ ಬಿದ್ದಿರೋ ರೈತ ಇರ್ಬೋದು. ಇರೋದು 1 ಎಕರೆ, ಈ 1 ಎಕರೆ ನಾನು ವರ್ಷವೆಲ್ಲ ಕೇಳಿದ್ರು ನನಗೆ ನೆಟ್ಟಿಗೆ 8,000 ರೂಪಾಯಿ ದುಡ್ಡು ಉಳ್ಕೊಳ್ಳೋದಿಲ್ಲ, ಊಟ ತಿಂಡಿ ಮಾಡ್ಕೊಂಡು 8,000 ದುಡ್ಡು ಉಳಿದಿಲ್ಲ. 2.5 ಕೋಟಿ ನನ್ಗೆ ಒಟ್ಟಿಗೆ ಒಂದ್ಸಲ ಸಿಕ್ತು ಅನ್ನೋದಾದ್ರೆ, ಮಗಳು ಆಗಲೇ ವಯಸ್ಸಿಗೆ ಬಂದೊಳಗೆ ಮದುವೆ ಮಾಡೋಣ, ಮಗನ ಮುಂದೆ 50 ಲಕ್ಷ ಕೊಟ್ಟು ಏನಾರು ಇದು ಮಾಡೋಣ. ಇಲ್ಲ ಅನ್ನೋದಾದ್ರೆ ಈ 1 ಎಕರೆ ಕೊಟ್ಬಿಟ್ಟು ಈ ಕಡೆಗೆ ಇನ್ಯಾವ್ದಾರ ಬೇರೆ ಊರಿಗೆ ಹೋಗೋದು 4 ಎಕರೆ ಜಮೀನ್ ತಗೊಳ್ಳೋಣ, ಅಲ್ಲಿ ಮಾಡಕ್ ಹೋಗೋಣ, ಈ ಲೆಕ್ಕಾಚಾರ ಹಾಕೊಂಡಿರೋರು ಇರ್ಬೋದು. ಇಲ್ಲ ನಮ್ಮ ಕೈ ಗೇಯ ಕಾಯ್ತಾ ಇಲ್ಲ ಅಂತ ಬಿಟ್ಬಿಟ್ಟಿರೋರು ಇರ್ಬೋದು. ಇದು ಎಲ್ಲ ಕೆಟಗರಿ. ನನ್ನನ್ನ ವೈಯಕ್ತಿಕವಾಗಿ ಕೇಳಿದ್ರೆ ರೈತನ ಒಪ್ಪಿಗೆ ಇಲ್ಲದೆ ಟೌನ್ಶಿಪ್ ಮಾಡಬಾರ್ದು. 1. 2ನೇದು, ನೀವು ಮಾಡ್ಲೇಬೇಕು ಅಂತ ಇದ್ರೆ ಪ್ಯಾರಲಲ್ ಆಗಿ ನಾನು ಅಲ್ಲಿ ಕೂತ್ಕತೀನಿ ಬಾ ಮಾತಾಡು, ಇಲ್ಲಿ ಕೂತ್ಕತೀನಿ ಬಾ ಮಾತಾಡು, ದಟ್ ಇಸ್ ನಾಟ್ ದ ವೇ. ಯಾವ ಮುಖ್ಯಮಂತ್ರಿಗಳು ಕೂಡ ನಾನು ಇದಾಗಿ ಹೇಳ್ತಾ ಇರೋದು, ಯಾವ ಮುಖ್ಯಮಂತ್ರಿಗಳು ಕೂಡ ಸ್ಟ್ರೈಕ್ ನಡೆಯೋ ಜಾಗಕ್ಕೆ ಹೋಗ್ಬಿಟ್ಟು ಕೂತ್ಕೊಂಡು ಮಾಡಿಲ್ಲ. ಭೂಮಿ ತಾಯಿಯ ಚೊಚ್ಚಲ ಮಗ ಅನ್ನೋ ಅದೊಂದು ಪಿಕ್ಚರ್ ಅಲ್ಲಿ ಕಿಡ್ನಾಪ್ ಆಗ್ಲಾಗಿ ಆ ಸಿನಿಮಾದಲ್ಲಿ ಬರೋ ಚೀಫ್ ಮಿನಿಸ್ಟರ್ ಒಬ್ಬ ಕಿಡ್ನಾಪ್ ಆಗ್ಲಾಗ ಅಲ್ಲೇ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ಬಿಡ್ತಾನೆ ವಾದ ಕೂತ್ಕೊಂಡು. ಅದ್ ಬಿಟ್ರೆ ಕೆಂಗಲ್ ಮಂತ್ರಿನವ್ರ ಕಾಲದಿಂದ ಇವತ್ತಿನವರೆಗೂ ಯಾವ ಮುಖ್ಯಮಂತ್ರಿನೂ ಸ್ಟ್ರೈಕ್ ನಡೆಯೋ ಜಾಗಕ್ಕೆ ಹೋಗಿ ಕೂತ್ಕೊಂಡು ನಿಮ್ ಸಮಸ್ಯೆ ಏನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿಲ್ಲ. ಎಲ್ಲಾರು ನಿಮ್ ಟೀಮ್ ಕರ್ಕ ಬನ್ನಿ ಮಾತಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಒಂದು ಈಗ ನೀವ್ ಹೇಳ್ತಾ ಇದ್ರ ಯಾವುದೇ ಜನಗಳು ಪಬ್ಲಿಕ್ ಸ್ಟ್ರೈಕ್ ಮಾಡೋ ಕೆಲವೊಂದು ಇಶ್ಯೂ ತುಂಬಾ ದೊಡ್ಡದಾಗುತ್ತೆ. ಎಸ್ಪೆಷಲಿ ಈ ರೈತರ ಇಶ್ಯೂಗಳು ಬಂದಾಗ ತುಂಬಾ ದೊಡ್ಡದಾಗಿರುತ್ತೆ. ಅಥವಾ ಈ ನೀರಿಗಾಗಿ ಹೋರಾಟದ್ದಾಗ್ಲಿ ಯಾವ್ದಾದ್ರು ಈ ತರದ್ದು ಅವಾಗ ಹೋದ್ರೆ ಏನಾಗುತ್ತೆ, ಮುಖ್ಯಮಂತ್ರಿಗಳು ಅಲ್ಲ ಹೋಗೋದು ಒಳ್ಳೇದಲ್ವಾ? ನನ್ನ ಸಜೆಷನ್ ಹೋಗಿಲ್ಲ ಅಂತ ನನ್ನ ಸಜೆಷನ್ ಅನ್ನ ಕೇಳಿದ್ರೆ ನಾನು ಖಂಡಿತವಾಗಿ ನೀವು ಹೋಗಿ ಮಾತಾಡಿ ಇತ್ಲಿ ನಾನು ಹೇಳೋದು. ಪ್ರೊಟೆಸ್ಟ್ ಮಾಡೋ ಜಾಗ ಮಾತಾಡೋದು ಅನ್ನೋದು ಅಂತ ಬಂದಾಗ ಆ ಊರ್ಗ್ ಹೋಗ್ಲಿ, ಅದೇ ಊರ್ಗ್ ಹೋಗ್ಲಿ, ಎಲ್ಲಾರು ಒಂದ್ ಕಡೆ ಗೌರವಯುತವಾಗಿ ಕೂತ್ಕೊಂಡು ಮಾತಾಡಿ, ಕಚ್ಚಾಡ್ಕೊಂಡು ಒಬ್ರು ಮೈಕ್ ಹಿಡ್ಕೊಂಡು ಕೂಗಾಡ್ಕೊಂಡು ಅದೆಲ್ಲ ಜನಗಳು ಜನಗಳು ಕೂಗಾಡಕ್ ಶುರು ಆಯ್ತಾರೆ, ರೊಚ್ಚಿಗೆ ಶುರು ಆಯ್ತಾರೆ. ಈ ನಾಳೆ ದಿನ ನಾನು ಹೇಳ್ದೆ ಕರೆಸ್ತೆ ಅಂತಾರೆ ಅವ್ರನ್ನ. ಅದು ತುಂಬಾ ಇದಾಗುತ್ತದೆ. ಇವೆಲ್ಲ ಇದೆ. ಹಂಗಾಗಿ ನಾನು ಹೇಳೋದು, ಬಿ ಫೇರ್, ಇಬ್ರು ಅಷ್ಟೇ, ಬಿ ಫೇರ್, ಥಿಂಕ್ ಅಬೌಟ್ ದ ವೆಲ್ಫೇರ್ ಆಫ್ ಅವರ್ ಫಾರ್ಮರ್ಸ್. ನಮ್ಮ ರೈತರ ಹಿತಾನೇ ಗಮನದಲ್ಲಿ ಇಟ್ಕೊಳ್ಳಿ. ನಾನು ಇಲ್ಲೇ ಮಾಡ್ಬೇಕು ಅಂತ ಡಿ ಕೆ ಅವರು ಕೂಡ ಹಠಕ್ಕೆ ಬೀಳಬಾರ್ದು. ಇದು ಬಿಡಿಸೇ ತಿರ್ತೀನಿ ಅಂತ ಕುಮಾರಸ್ವಾಮಿ ಅವರು ಹಠಕ್ಕೆ ಬೀಳಬಾರ್ದು. ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ರೈತರನ್ನು ಕೂರಿಸ್ಕೊಂಡೇ ಮಾತಾಡ್ಕೊಳ್ಳಿ. ಒಂದು ಡಿಸಿಷನ್ ಬಂದ್ರಪ್ಪ, ಅದನ್ನ ಬಿಟ್ಟು ಏನು ಹೇಳಕ್ಕಾಗಲ್ಲ. ಇಲ್ಲ, ಇಲ್ಲಿ ಇನ್ನೊಂದು ಸಮಸ್ಯೆ ಅಂದ್ರೆ ಇದು. ಬಟ್ ನನಗೆ ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ, ನನಗೆ ಎಕ್ವಿಸಿಷನ್ ಈ ಟರ್ಮಿನಾಲಜೀಸೇ ನನಗೆ ತಲೆವಳಿಗೆ ಹೋಗದೆ ಇರೋದ್ರಿಂದ
ಅವ್ನು ಕೊಡಲ್ಲ ಅಂದ್ರೆ ನೀವು ತಗೋಬೇಡಿ ಅಂತೀನಿ ಅಷ್ಟೇ. ರೈತ ನಾನು ಕೊಡೋದಿಲ್ಲ ಅಂದ್ರೆ ನೀವು ಕಿತ್ಕೋಬೇಡಿ. ಇಲ್ಲ, ಕೆಲವೊಂದು ಟೈಮು ಕಿತ್ಕೋಬೇಕಾಗುತ್ತೆ ಅಂದ್ರೆ ಫೋರ್ಸ್ಫುಲಿ ಎಲ್ಲ ಏನ್ ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಲ್ಯಾಂಡ್ ಕನ್ವಿನ್ಸಿಂಗ್ ಆಗಿ ಹೋಗಿ ಲ್ಯಾಂಡ್ ಅಕ್ವಿಷನ್ ಅಲ್ಲಿ ಅದು ನಿಜವಾಗ್ಲೂ ಬೇಕಾದ್ರೆ ಕೊಡ್ಲೇಬೇಕಾಗುತ್ತೆ ರೈತರು ಕೂಡ. ಬಟ್ ಅದನ್ನು ಕೂಡ ನೀವು ಕನ್ವಿನ್ಸಿಂಗ್ ಆಗಿ ಕಿತ್ಕೊಳ್ಳಿ. ಈ ನಿತಿನ್ ಗಡ್ಕರಿ ಕ್ವಾರಿಯಿಂದ ಜಲ್ಲಿ ಕಿತ್ಕೋಬಾರ್ದು. ರೋಡ್ ಮಾಡುವಾಗ ಅಕ್ವೈರ್ಡ್ ಥ್ರೂ ಡಿಸಿಸ್ ಪ್ರೈವೇಟ್ ಕ್ವಾರೀಸ್ನೆಲ್ಲ ನೀನು ನ್ಯಾಷನಲ್ ಪ್ರಾಜೆಕ್ಟ್ ಗಳಿಗೆ ಹಿಂಗ್ ಕೊಡ್ಲೇಬೇಕು ಅಂದಾಗ ಅವನೇನೋ ರೇಟ್ ಹೆಚ್ಚಿಗೆ ಡಿಸಿ ಪೊಲೀಸ್ ಹೋಗ್ಬಿಟ್ಟು ಅಕ್ವೈರ್ ಮಾಡ್ಕೊಂಡ್ರು. ಹಂಗ್ ಮಾಡಕ್ ಹೋಗ್ಬೇಡಿ ರೈತರ ವಿಷಯದಲ್ಲಿ. ಸೊ ಮೇಕ್ ಇಟ್ ಪ್ರಾಪರ್ ಕನ್ವಿನ್ಸಿಂಗ್. ನಿಮಗೆ ಟೌನ್ಶಿಪ್ ಮಾಡ್ಬೇಕಾ ಕನ್ವಿನ್ಸ್ ಮಾಡಿ. ಇಲ್ಲ ನೀವು ಟೌನ್ಶಿಪ್ ಮಾಡೋದ್ರಿಂದ ಇಲ್ಲೇನೋ ಎಡವಟ್ಟಾಗುತ್ತೆ, ನನ್ನ ರೈತರ ಹಾಳಾಗೋಗ್ತಾರೆ ಅಂತ ಅನ್ಸುತ್ತಾ, ಯು ಕನ್ವಿನ್ಸ್ ದೆಮ್. ಕರೆಕ್ಟ್. ನೀವು ಅಲ್ಲಿ ಜಮೀನ್ ಕೊಡ್ತೀವಿ ಅನ್ನೋರ್ನ ನೀವು ಕನ್ವಿನ್ಸ್ ಮಾಡ್ಬೇಕು. ಯಾಕೆ 80% ಆಗ್ಬೇಕಲ್ಲ ನಿಮ್ಗೆ, ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು. ಇವ್ರು ಮಾಡ್ಬೇಕು ಅನ್ನೋದಾದ್ರೆ ಲೆಫ್ಟ್ ಓವರ್ ಇವ್ರನ್ನ ಕನ್ವಿನ್ಸ್ ಮಾಡ್ಬೇಕು. ಬಟ್ ಹಸಿರು ಅಡಿಕೆ ಸಸಿ, ತೆಂಗಿನ ಸಸಿ ಅವೆಲ್ಲ ನೋಡ್ತಿದ್ರೆ ಒಂದೊಂದ್ಸರಿ. ಬಟ್ ಇನ್ನೊಂದು ಕರೆಕ್ಟ್ ಅಲ್ಲಿ ಇದೆ. ಇನ್ನೊಂದು ಏನಾಗಿದೆ, ಇಲ್ಲಿ ಕೆಲವೊಂದು ಜನಗಳು ಕುಮಾರಸ್ವಾಮಿ ಪರವಾಗಿದ್ದಾರೆ, ಕೆಲವೊಬ್ರು ರೈತರು ಡಿ ಕೆ ಅವ್ರ ಪರವಾಗಿದ್ದಾರೆ. ಡಿ ಕೆ ಅಂಡ್ ಟೀಮ್ ಇಲ್ಲಿ ಡಿ ಕೆ ಅವ್ರು ಒಬ್ಬರೇ ಹೊಡ್ಕೊಳ್ಳಿ. ಯಾಕೆಂದ್ರೆ ಇವರು ಮಾಗಡಿ ಬಾಲಕೃಷ್ಣ ಅವ್ರು ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಮಂತ್ರಿ ಸ್ಥಾನ ಬೇಕು. ಸೊ ಅದೊಂದಕ್ಕೋಸ್ಕರ. ಬಟ್ ಅವ್ರು ಜಮೀನು ಇದೆಯಾ ಅಂತ ನೋಡ್ಬೇಕಲ್ಲಿ. ಮಾಗಡಿ ಅವ್ರದ ಅಲ್ಲ, ಗೊತ್ತಿಲ್ಲ ನನಗೆ, ನಮಗೂ ಗೊತ್ತಿಲ್ಲ. ರೋಷಾವೇಶ ನೋಡ್ತಾ ಇದ್ದಾರೆ. ರೋಷಾವೇಶ ಇರುತ್ತೆ. ಯಾಕೆಂದ್ರೆ ಐದನೇ ಸಲ ಏನೋ MLA ಅದೆಲ್ಲ ಮಾಡೇ ಮಾಡಿರ್ತಾರೆ. ಜಮೀನ್ ಗಿಮೀನು ಅಲ್ಲ, ಈ ಟೌನ್ಶಿಪ್ ಒಳಗೆಲ್ಲೋ ಇರದ ಅಂತ. ಟೌನ್ಶಿಪ್ ಒಳಗಡೆ ಇರೋದಕ್ಕಿಂತ ಒಂಚೂರು ದಯಮಾಡಿ ತಾವೇ ಒಂಚೂರು ಸ್ಕೋಪ್ ರಿಪೋರ್ಟ್ ಏನಾರು ಒಂದು ಮಾಡಿಸೋಣ 100%. ಯಾಕೆಂದ್ರೆ ನಮ್ಗೂ ಬೇಕಾದವರು ತುಂಬಾ ಮಾಡಿಸ್ತೀನಿ. ಸೊ ಇನ್ನೊಂದೇನಂತಂದ್ರೆ, ಸೊ ಇವರು ಎಲ್ಲ ನೋಡ್ತಾ ಇದ್ರೆ ಇದು ಹಠಕ್ಕೆ ಬಿದ್ದು ಏನಾದ್ರೂ ಎಂಡ್ ಆಫ್ ದಿ ಡೇ ರೈತರಿಗೆ ಏನಾದ್ರೂ ಸಮಸ್ಯೆ ಆಗುತ್ತಾ ಅಂದ್ರೆ ಇವರ ಹಠಗಳಿಂದ, ಡಿ ಕೆ ಶಿವಕುಮಾರ್ ಅವರಾಗ್ಲಿ ಮತ್ತೆ ಕುಮಾರಸ್ವಾಮಿ ಅವರಾಗ್ಲಿ, ಇವ್ರ ಹಠದಿಂದ ರೈತರಿಗೆ ಸಮಸ್ಯೆ ಆಗುತ್ತಾ ಇನ್ ಫ್ಯೂಚರ್? ಅಲ್ಟಿಮೇಟ್ ಸಫರರ್ಸ್ ಒನ್ ಪೋರ್ಷನ್ ಆಫ್ ದ ಫಾರ್ಮರ್ಸ್. ಕೊಟ್ಬಿಡ್ತೀನಿ ಅನ್ನೋದೇನಲ್ಲ, ಕೊಡಕ್ಕೆ ಇಷ್ಟ ಇಲ್ಲ, ನನ್ನ ಜಮೀನು ಉಳಿಸ್ಕೋಬೇಕು ಪಿತ್ರಾರ್ಜಿತ ಅನ್ನೋರು ದೇ ಆರ್ ದ ಸಫರರ್ಸ್. ಅವ್ರ ಶಾಪನೂ ಒಳ್ಳೇದಲ್ಲ, ಯಾರಿಗೂ ಒಳ್ಳೇದಲ್ಲ, ಯಾರೊಬ್ರಿಗೂ ಒಳ್ಳೇದಲ್ಲ. ಎಸ್ಪೆಷಲಿ ನಾನು ನನ್ನ ಭೂಮಿನ ಪ್ರೀತಿಸ್ತೀನಿ ಅಂತ ಅನ್ನೋ ಒಂದು ಶಾಪ ಅಂತೂ ಯಾರಿಗೂ ಒಳ್ಳೇದಲ್ಲ. ಬಹಳ ಯೋಚನೆ ಮಾಡಿ ವಿಚಾರದಲ್ಲಿ ಅಂತ ಹೇಳ್ಬೋದು. ಇವಾಗ ಕೆಲವೊಬ್ರು ತುಂಬಾ ಹೋಗ್ತಾರೆ ಇಂಟರ್ವ್ಯೂ ಅಂದ್ರೆ ಟಿವಿ ಇನ್ಕ್ಲೂಡಿಂಗ್ ನಮ್ಮ ಚಾನೆಲ್ ಹೋಗುತ್ತೆ, ಎಲ್ಲರೂ ಹೋಗ್ತಾ ಇರ್ತಾರೆ. ಕೆಲವೊಂದು ಪರ ಮಾತಾಡ್ತಾರೆ, ಕೆಲವೊಂದು ವಿರೋಧ ಮಾತಾಡ್ತಾರೆ. ಅದೇ ತರ ಕೇಳಿದ್ರೆ ಅಲ್ಲಿ ಕ್ಲಾರಿಟಿ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಾವ್ದಕ್ಕೂ ಇವ್ರು ಒಂದು ಕ್ಲಾರಿಟಿ ಆಗಿ ಕೊಡ್ತಾ ಇಲ್ಲ ಯಾರನ್ನು. ಈಗ 10 ಜನ ಅಲ್ಲಿ ಮಾತಾಡಿದ್ರೆ 5 ಜನ ಪರವಾಗಿ ಮಾತಾಡ್ತಾರೆ, 5 ಜನ ವಿರೋಧವಾಗಿ ಮಾತಾಡ್ತಾರೆ. ಏನ್ ಸೊ ಇದೊಂದು ಏನಂತ ಅಂದ್ರೆ, ಈ ಡಿ ಕೆ ಶಿವಕುಮಾರ್ ಯಾಕೆ ಹೋರಾಟ, ಡಿ ಕೆ ಶಿವಕುಮಾರ್ ಅವರು CM ಆದ ತಕ್ಷಣನೇ ಇನ್ನ ಹೋರಾಟ ಜಾಸ್ತಿ ಆಯ್ತು. ಆಕ್ಚುಲಿ ಯಾಕೆ ನಾವು ಈ ಹೋರಾಟಗಳಿಂದ ವಿಮುಖರಾಗೋ ಮನಸ್ಥಿತಿಗೆ ಬಂದ್ಬಿಟ್ಟು ಅಂತಂದ್ರೆ, ಸತ್ಯದ ಪರ ಇರೋ ಹೋರಾಟಗಳಿಗಿಂತ ನಾಯಕರುಗಳ ಪರ ಇರೋ ಹೋರಾಟಗಳು ಜಾಸ್ತಿ ಆಗವೆ. ಈ ನಾಯಕರುಗಳ ಪರ ಇರೋಕೆ ಸತ್ಯನೂ ಬೇಕಾಗಿಲ್ಲ, ಸುಳ್ಳು ಬೇಕಾಗಿಲ್ಲ, ನ್ಯಾಯನೂ ಬೇಕಾಗಿಲ್ಲ, ಅನ್ಯಾಯನೂ ಬೇಕಾಗಿಲ್ಲ. ಹಂಗಾಗಿ ಈ ವಿಚಾರನ ಇಷ್ಟು ಬಿಟ್ಬಿಡಿಸು, ನಮಗೆ ಇನ್ನೇನು ಹೇಳಕ್ ತೋಚ್ತಿಲ್ಲ. ಅಸಹಾಯಕತೆ, ನಿರಾಶಾವಾದ, ವಿಪರೀತ ಮಡ್ಡುಗಟ್ಟುವಂತಹ ವಿಚಾರ ಈ ಬಿಡದಿ ಟೌನ್ಶಿಪ್ ಎರಡೂ ಕಡೆಯಿಂದ. ಸೊ ಈ ವಿಚಾರದಲ್ಲಿ ಕುಮಾರಸ್ವಾಮಿ ಅವರಿಗೆ ಮತ್ತೆ ಡಿ ಕೆ ಅವರಿಗೆ ನೀವು ಒಂದು ಕಿವಿ ಮಾತು ಹೇಳ್ಬೇಕು ಅಂತ. ರೈತರ ಮಾತು ಕೇಳಿ. ಸೊ ಎಂಡ್ ಆಫ್ ದಿ ಡೇ ರೈತರ ಮಾತು ಹೇಳಿ ಅವ್ರು ಏನ್ ಡಿಸೈಡ್ ಮಾಡ್ತಾರೆ ಅದ್ರ ಪ್ರಕಾರ ಹೋಗಿ. ನೀವ್ ಈ ಪ್ರಾಜೆಕ್ಟ್ ಮಾಡ್ಲೇಬೇಕು ಅನ್ನೋರು ರೈತರನ್ನೇ ಕನ್ವಿನ್ಸ್ ಮಾಡಿ, ಮಾಡ್ಲೇಬಾರ್ದು ಅನ್ನೋರು ರೈತರನ್ನೇ ಕನ್ವಿನ್ಸ್ ಮಾಡಿ. ಅವರ ಬೇಸರನ್ನ, ಎಸ್ಪೆಷಲಿ ಭೂಮಿ ಕೊಡಲ್ಲ ಅದನ್ನ ಹೇಳ್ತಾ ಇದ್ದೀನಿ ನಾನು. ಎಸ್ಪೆಷಲಿ ನನ್ನ ಭೂಮಿ ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಎದೆಯಿಂದ ಯಾವನ್ ಅನ್ಕೊಂಡಿರ್ತಾನೋ ಅಂತವ್ರ ಭೂಮಿ ಕಿತ್ಕೊಂಡ್ರೆ ಮಾತ್ರ ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ನೀವು ರಾಜಕೀಯಕ್ಕೆ ಅಂತ ಸ್ಟ್ರೈಕ್ ಮಾಡ್ತೀನಿ, ನಾನು ಪರ ತಪ್ಕೋತೀನಿ ಅದು ಬೇರೆ. ರಾಜಕೀಯವಾಗಿ ಸ್ಟ್ರೈಕ್ ಮಾಡಿದೆ, ನನ್ ಜಮೀನ್ ಕೊಟ್ಬಿಡ್ತೀನಿ, ನನ್ ಕಷ್ಟ ನನಗೆ ನಾನು ಮಾಡ್ತೀನಿ, ಹಿಂಗ್ ಹೇಳ್ಸೋದೆಲ್ಲ ಬೇರೆ. ಇಲ್ಲಿಂದ ಸಫರ್ ಮಾಡ್ತಿರ್ತಾನಲ್ಲ, ನನ್ನ ಭೂಮಿ ಹೊಟ್ಟೋಯ್ತದೆ ಅಂತ ಮನೇಲಿ ಗಂಡ ಹೆಂಡತಿ ಮಕ್ಕಳು ಕೂತ್ಕೊಂಡು ಕಣ್ಣೀರಾಗ್ತಾ ಇರ್ತಾರಲ್ಲ, ನಾಳೆ ಬಿಟ್ಟು ನಾಳೆ ಕಿತ್ಕೋತಾರೋ ಆ ಯೋಚನೆ ಅರ್ಧ ಕಣ್ಣೀರ್ ಹಾಕಿ ಕೂತಿರ್ತಾರಲ್ಲ, ಅವ್ರ ಶಾಪ ಮಾತ್ರ ಒಳ್ಳೇದಲ್ಲ. ಅದು ಒಂದೇ ಕುಟುಂಬ ಆಗ್ಲಿ ಒಳ್ಳೇದಲ್ಲ. ಡಾಕ್ಟರ್, ಇವಾಗ ಮೇಜರ್ ಒಂದು ಬೆಂಗಳೂರಲ್ಲಿ
ಏನ್ ನಡೀತಾ ಇದೆ, ಫುಟ್ಪಾತ್ ಅಂದ್ರೆ ಅವ್ರ ಜೀವನ ನಡೆಸೋದಕ್ಕೋಸ್ಕರ ತಂದಿದ್ದ ಅಂಗಡಿಗಳು ಮಾಡಿರ್ತಾರೆ, ಅವರೆಲ್ಲರೂ ಫುಟ್ಪಾತ್ ಖಾಲಿ ಮಾಡಿಸ್ತಾ ಇದ್ದಾರೆ. ಸುಮಾರು ಕಡೆ ಎಲ್ಲ ಕಿತ್ತು ಬಿಸಾಕ್ತಾ ಇದ್ದಾರೆ. ಸೊ ಈ ಡಿಸಿಷನ್ ತಗೊಳ್ಳೇಬೇಕಿತ್ತು, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡೋದು, ಇದು ಗವರ್ನಮೆಂಟ್ ಏನು ವೈಯಕ್ತಿಕವಾಗಿ ತಗೊಂಡಿಲ್ಲ. ಆಮೇಲೆ ರಿಕ್ವೈರ್ಮೆಂಟ್ ಕೂಡ ಇದೆ. ಹೌದು, ಒಂದ್ ರೀತಿ ನೋಡ್ಕೊಂಡ್ರೆ ಕೆಲವೊಂದು ಭಾಗದಲ್ಲಿ ಮೆಜೆಸ್ಟಿಕ್ ಆಗ್ಲಿ, ಕೆಲವೊಂದು ವೇರೆಗಳಲ್ಲಿ ಸಿಟಿ ಮಾರ್ಕೆಟ್ ಆಗ್ಲಿ, ಅಲ್ಲಿ ಬೇಕೇ ಬೇಕಾಗಿರುತ್ತೆ. ಆದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು DCM ಆಗಿದ್ದಾಗ ಒಂದ್ ಮಾತು ಹೇಳಿದ್ರು, ಎಷ್ಟು ದಿನದ ಅವಧಿ ಕೊಡ್ತೀವಿ ಅಷ್ಟರೊಳಗಡೆ ಖಾಲಿ ಮಾಡಬೇಕು ಅಂತ ಕೂಡ ಹೇಳಿದ್ರು. ಅದಾದ್ಮೇಲೆ ಕೃಷ್ಣ ಬೈರೇಗೌಡರು ಬಂದು ಈಗ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಾರನ್ನು ಗೋಳಾಟ. ನಾನು ಹೇಳ್ತಾ ಇರೋದು, ಇವರೊಂದು ಪೊಲಿಟಿಕಲ್ ಪಾರ್ಟಿ ಆಗಿ, ಇವರು ಡಿ.ಕೆ. ಶಿವಕುಮಾರ್ CM ಆಗಿ GB ಎಲೆಕ್ಷನ್ ಕೂಡ ಬರ್ತಾ ಇದೆ. ಸೊ ಇದಕ್ಕೂ ಸಮಸ್ಯೆ ಆಗುತ್ತಾ? ಮತ್ತೆ ಇವ್ರನ್ನ ಯಥಾವತ್ತು ಅಂದ್ರೆ ಎಲ್ಲಾದ್ರೂ ಪ್ಲೇಸ್ಮೆಂಟ್ ಮಾಡಿ ಇವ್ರನ್ನ ಇಲ್ಲೆಲ್ಲ ಖಾಲಿ ಮಾಡಿಸ್ಬೇಕಾಗಿ ಹೊರತು ಈ ಬಂದ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಖಾಲಿ ಮಾಡಿಸೋದು ಎಷ್ಟು ಸರಿ? ಕಾನೂನು ಹೇಳಿಲ್ವೋ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆಯೋ ಇಟ್ಸ್ ನಾಟ್ ಅವರ್ ಕನ್ಸರ್ನ್. ಫುಟ್ಪಾತ್ ಅಂತ ಮಾಡಿದ್ಮೇಲೆ ಪಾದ ಇಡಕ್ಕೆ ಅಂತ ಇರೋದೇ ದಾರಿ, ಅದು ಕರೆಕ್ಟ್, ಪಾದಚಾರಿಗಳ ದಾರಿ. ಅದ್ರ ಮೇಲೆ ನೀವು ಇಟ್ಕೊಂಡಿರೋದೇ ಇಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್. ಡೇ 1 ಅಲ್ಲಿ ಇಟ್ಟಾಗ್ಲೇ ಇಡಕ್ ಬಿಡದೆ ಹೋದ್ರೆ ಅವ್ರ ಆಲ್ಟರ್ನೇಟ್ ಎಲ್ಲ ಹುಡುಕೊಂಡು ಮಾಡ್ಕೊಂಡು ಹೋಗಿರೋದು. ಅಡ್ಜಸ್ಟ್ಮೆಂಟ್ ಮೇಲೆ ಬಿಟ್ಕೊಂಡು ಬಂದು ಇವ್ರು ಫುಟ್ಪಾತ್ ಎಲ್ಲ ಅಕ್ವೈರ್ ಮಾಡಿದ್ರು. ಅಲ್ಲಿ ಬಂಚಕ್ರಿ ದೇವಸ್ಥಾನ ಒಂದು ಈ ಅರ್ಧ ರೋಡ್ಗೆ ಇಟ್ಕೊಂಡ್ಬಿಡೋರು, ಕಲ್ಪಡ ರೋಡಲ್ಲಿ ಆ ಫರಕ್ಕೆ ಸಿಗ್ನಲ್ ಅಲ್ಲಿ ಬಂಚಕ್ರಿ ನೋಡಿದಿರ್ತಾರೆ. ಸೊ ಇವೆಲ್ಲ ನೋಡಿದಾಗ ಈಗ ತುಂಬಾ ಜನ ಸಾಯ್ತಿದ್ದಾರೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿದ್ದಾವೆ, ಅವ್ರನ್ನ ಅವಾಯ್ಡ್ ಮಾಡಕ್ ಏನೋ ಆಗ್ತಿದೆ. ಸೊ ಇವೆಲ್ಲ ಆಗ್ತಿರೋದ್ರಿಂದ ಕೃಷ್ಣ ಬೈರೇಗೌಡರದು ಈ ನಿರ್ಧಾರ ಏನಿದೆಯೋ ದಿಸ್ ಇಸ್ ಅಬ್ಸಲ್ಯೂಟ್ಲಿ ರೈಟ್. ತೆಗಿಬೇಕು. ಎರಡನೇದು, ಕೊಳ್ಳೋರು ಎಲ್ಲಿ ಬೇಕಾದ್ರೂ ಕೊಂಡೇ ಕೊಡ್ತಾರೆ, ರೋಡ್ ಸೈಡ್ ಅಲ್ಲಿ ಸಿಗ್ಬೇಕು ಅಂತ ಏನಿಲ್ಲ. ಇಲ್ಲಿಲ್ಲ ಅನ್ನೋದಾದ್ರೆ ಆಲ್ಟರ್ನೇಟ್ ನೆನ್ನೆ ಒಂದು ಡಿ.ಕೆ. ಶಿವಕುಮಾರ್ ಅವ್ರದ್ದು ಸ್ಟೇಟ್ಮೆಂಟ್, ಒಂದು ಪಾಲಿಸಿ ಮಾಡಿ ಅವ್ರಿಗೊಂದು ಜಾಗ ಐಡೆಂಟಿಫೈ ಮಾಡ್ಕೊಡ್ತೀವಿ ಅಂತ. ಸೊ ಒಂದು ಸಂತೆ ತರದೊಂದು ಪ್ರಾಜೆಕ್ಟ್ ಅನ್ನ ಎಲ್ಲಾದ್ರೂ 4-5 ಎಕರೆ ಜಾಗದಲ್ಲಿ ಆ ತರದೊಂದು ಮಾಡಿ ಬಿಟ್ಟು ಅಲ್ಲಿಗೆ ನನಗೆ ಬೇಕು ಅನ್ನೋದಾದ್ರೆ ರೋಡ್ ಸೈಡ್ ಅಲ್ಲಿ ತಗೊಳ್ಳಲ್ಲ, ಎಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗಿಲ್ಲ, ಆಟೋಮೆಟಿಕ್ ಆಗಿ ಹೋಗ್ತಾರೆ. ಆ ತರದೊಂದು ಐಡೆಂಟಿಫೈ ಮಾಡ್ಕೊಡ್ಬೇಕೇ ಹೊರತು ಬಟ್ ಇದನ್ನ ಏಕಾಏಕಿ ಅಂತೂ ಒಕ್ಲೆಬಸ್ತಿಲ್ಲ, ಏನೋ ಅಂಗಡಿಗಳು ಎತ್ತಿಸ್ತಿಲ್ಲ. 3 months ಮುಂಚೆನೆ ನೋಟಿಸ್ ಕೊಟ್ಟಿದ್ದಾರೆ, ಏನು ಕ್ಯಾರಿ ಅಂದಿಲ್ಲ. 3 months ಮುಂಚೆ ನೋಟಿಸ್ ಕೊಟ್ಟಾದ್ಮೇಲೆ ಅವ್ರದ್ದು ಈಗೇನೋ ಸಂಘ ಗಿಂಗ ಎಲ್ಲವೇ ಅಂತ ಹೇಳ್ತಾರಲ್ಲ, ಇವ್ರು ಅಷ್ಟರಲ್ಲೇನೆ ಹೋಗಿ ಅಪ್ರೋಚ್ ಮಾಡ್ಬೋದಿತ್ತು. ನಮ್ಗೆ ಆಲ್ಟರ್ನೇಟ್ ಎಲ್ಲಾರು ದಾರಿ ಮಾಡ್ಕೊಡಿ, ಜಾಗ ಕೊಡಿ, ಏನಾದ್ರು ಹೇಳ್ಬೋದಿತ್ತು. ಅದೇನೋ ಮಾಡದೆ ಈಗ ಸುಮ್ಮನೆ ಓಡಾಡೋದ್ರಿಂದ ಉಪಯೋಗ ಬರಲ್ಲ. ತಪ್ಪು ಮಾಡ್ಬಿಟ್ಟು ನಾನು ಬಡವ ಅಂತ ಆರ್ಗ್ಯೂ ಮಾಡೋದು ಸರಿಯಲ್ಲ, ಅದು ಸರಿಯಲ್ಲ. ಅದರ ಬದಲಿಗೆ ಸರ್ಕಾರದವ್ರ ಜವಾಬ್ದಾರಿಯನ್ನು ಪ್ರತಿಯೊಬ್ಬರದ್ದು ಜೀವನ ನಡೆಸುವಂತ ಹಕ್ಕಿರೋದ್ರಿಂದ ಅವ್ರಿಗೆ ಒಂದು ಸ್ಥಳನ ಸ್ಪೆಸಿಫಿಕ್ ಆಗಿ ಒಂದು ಸ್ಥಳ, ಡೆಸಿಗ್ನೇಟೆಡ್ ಸ್ಥಳ ಅಂತಾನೆ ಕೊಟ್ಬಿಡ್ಬೇಕು. ಅದನ್ನ ಐಡೆಂಟಿಫೈ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಮಾಡ್ಬೇಕು, ಆ ಜಾಗದಲ್ಲಿ ಅವ್ರು ಸೇರೋದು ಮಾಡ್ಬೇಕು. ಎರಡನೇದು ಬ್ಯಾಕ್ ಟು ಬ್ಯಾಕ್ ಪುನಃ ಈಗಾಗಲೇ ಇವತ್ತು ಇನ್ನೊಂದು ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಮೊನ್ನೆ ತೆಗೆಸವ್ರೆ, ಇವತ್ತಾಗ್ಲೇ ಬಾಳೆಹಣ್ಣೆ ಇಟ್ಕೊಂಡ್ರೆ ಹಾಕಿದ್ದ. ಸೊ ಜನರು ಬಂಡು ಬಿದ್ದೋಗರೆ. ನೀವು ಸುಮ್ಮನೆ ಇವೆಲ್ಲ ಹೆಂಗೆ ಗೊತ್ತಾ, ಈಗ ನಮ್ಮಲ್ಲೇ ನೋಡಿ, ಒಂದ್ ಕಡೆ ಸುಂದರವಾದ ನಗರ ಆಗ್ಬೇಕು, ಫುಟ್ಪಾತ್ ಇದು ಮಾಡ್ಬೇಕು, ಇವೆಲ್ಲ ಹೇಳ್ತಾ ಇರ್ತೀವಿ. ಅವ್ರಿಗೆ ಆಲ್ಟರ್ನೇಟ್ ಏನೋ ಮಾಡ್ಬೇಕು, ಬದುಕಬೇಕು ಅಂತ ಹೇಳ್ತೀವಿ. ಇನ್ನೊಂದ್ ಕಡೆ ಈ ಹಸಿರಿನ ಕೂಗು, ಗುಡಿಸಲು ಮುಕ್ತ ಈ ತರ ಹೇಳ್ಕೊಂಡು ನಾನು ಕೆಲವು ಪ್ರಗತಿಪರ ಮಾತುಗಳು ಕೇಳ್ತಿದ್ರೆ ಎಂತ ಡಬಲ್ ಸ್ಟ್ಯಾಂಡರ್ಡ್ ಇವರು ಅಂತ ಅನ್ನಿಸ್ತದೆ. ಗುಡಿಸಲಿರೋ ಜಾಗದಲ್ಲಿ ಬಂಗ್ಲೆ ಕಟ್ಟದಂಗೆ ಅಂತ ಹೇಳ್ಕೊಡೋ ಕೆಲಸ ಮಾಡ್ಬೇಕು ಹೊರತು ಗುಡಿಸಲಿರೋನ್ಗೆ ಅಲ್ಲೇ ಇರುವಂತ ಜೋಪಾನ ಮಾಡೋದಲ್ಲ. ಗುಡಿಸಲಿರೋನ್ಗೆ ಬಂಗ್ಲೆ ಕಟ್ಟ ತರ ಮಾಡೋದಂಗೆ ಅಂತ ಹೇಳ್ಕಳಿಸ್ಬೇಕು. ಅದನ್ನ ಮಾಡೋ ಪ್ರಯತ್ನ ಮಾಡ್ಬೇಕು. ಅದನ್ನ ಮಾಡ್ತಿಲ್ಲ. ನಮ್ಗೆ ಇತ್ತೀಚೆಗೆ ಅವ್ರದ್ದೆಲ್ಲ ಕೆಲವು ಸ್ಟೇಟ್ಮೆಂಟ್ಸ್ ಗಳು ನೋಡ್ತಾ ಇದ್ರೆ ಈ ಹಳೇ ಗಾಯನ ನೆಕ್ಕಂಡು ಕೂತ್ಕೊಳ್ಳೋದ್ರಲ್ಲೇ ಸುಖ ಇವರಿಗೆ ಏನಿರ್ತದೆ ಅಂತ ಅನಿಸ್ತದೆ. ಸೊ ಹಂಗಾಗಿ ಫುಟ್ಪಾತ್ ತೆರವು ಮಾಡ್ತಾ ಇರೋದು 100% ಸರಿಯಾದ ಕೆಲಸ. ಮಾಡಬೇಕು, ನಿಲ್ಲಿಸಬಾರ್ದು. ಸುಮಾರು 2000 ಕಿಲೋಮೀಟರ್ ಉದ್ದ ಇದೆಯಂತೆ ಫುಟ್ಪಾತ್ ತೆರವು ಮಾಡ್ಬೇಕಾಗಿರುವಂತ ಜಾಗ. ಸೊ ಆಮೇಲೆ ಅವರು 20% ಅಷ್ಟೇ ಮಾಡ್ತಾ ಇರೋದು, ಮೈನ್ ರೋಡ್ಗಳು ಮಾಡ್ತಾ ಇದ್ರು. ಒಳಗಡೆ ರೋಡಲ್ಲೂ ನೀವು ಕಾರ್ನರ್ ಅಲ್ಲಿ ಇಲ್ಲಿ ಇಟ್ಕೋಬಹುದು, ಮಾಡಿ ಅದನ್ನು ಮಾಡಿ. ಬಟ್ ಅದು ಟೆಂಪರರಿನೇ ಆಯ್ತು. ಏನ್ ಫ್ಯೂಚರ್ ಅಲ್ಲಿ ಏನಾದ್ರು ಅದು ಪುನಃ ಆದಾಗ ಪುನಃ ಅಲ್ಲಿಂದ ಎಬ್ಸಕ್ ಹೋದ್ರೆ ಅದೆಲ್ಲ ಆಗೋದಿಲ್ಲ.
ಅದ್ರ ಬದಲಿಗೆ ಪ್ರತಿ ಏರಿಯಾದಲ್ಲೂ ಒಂದು ಸಂತೆಗಾಗುವಂಗೆ ಒಂದು ಜಾಗ ಮಾಡ್ಬಿಡಿ. ಈ CS ಇಟ್ಬಿಡ್ತಾರಲ್ಲ ಏರಿಯಾಗಳಲ್ಲಿ, ದಿಟ್ಟೋ ತರಕಾರಿ ಅಂಗಡಿಗೆ ಅಂತಾನೆ ಒಂದು ಸೈಟ್ ಬಿಡ್ಬೇಕು. ಯಾರು ರೇರಾ ಆಕ್ಟ್ ಅಲ್ಲಿ ಹೌದು. ಪ್ರಾವಿಷನ್ ಮಾಡಿದಾರಲ್ಲ, ಒಂದು CS ಸೈಟ್ ತರಕಾರಿ ವ್ಯಾಪಾರ ಮಾಡಕ್ಕೆ ಅಂತಾನೆ ಒಂದು ಜಾಗ ಬಿಡ್ಬೇಕು. ಹೌದು. ಅಂತದ್ದು ಏನಾರ ಮಾಡ್ಬೇಕು. ಅವಾಗ ಅಲ್ಲಲ್ಲ ಇಟ್ಕೊಂಡು ಏನೋ ಒಂದು ಆಯ್ತಾರೆ. ಬಟ್ ಓವರ್ ಆಲ್ ಬಂದಾಗ ಎಗೈನ್ ನಂಜನ್ ಸ್ವಾಮಿ ಜ್ಞಾಪಕಕ್ಕೆ ಬರ್ತಾರೆ, ಪ್ರೊಫೆಸರ್ ನಂಜನ್ ಸ್ವಾಮಿ ಅವ್ರ ಜ್ಞಾಪಕಕ್ಕೆ ಬರ್ತಾರೆ. ರೀಸನ್ ಒಂದೇ, 91-93 ಬಾಯ್ ಪಡ್ಕೊಂಡು ಗ್ಲೋಬಲೈಸೇಷನ್ ಇಂದ ಓವರ್ ಆಲ್ ಗ್ರಾಮ ಸ್ವರಾಜ್ಯದ ಕಲ್ಪನೆ ಹೆಂಗ್ ಹಾಳಾಗುತ್ತೆ ಅಂತ ಹಾಳಾಗೋಗಿದೆ. ಈಗ ಹೊಟ್ಟೆ ಉಳ್ಕತೀವಿ ಅಂತಂದ್ರೆ ಯಾವ ಉಪಯೋಗನೂ ಯೂಸ್ ಇಲ್ಲ. ಹುಣಸೆ ಎಣ್ಣೆ ಮಾರ್ತಾವ್ರಿ, ಎಲ್ಲಿ ರಿಲಯನ್ಸ್ ಅಲ್ಲಿ ಇಲ್ಲಿ ಎಲ್ಲ ಹುಣಸೆ ಹಣ್ಣು ಮಾರ್ತಾವ್ರೆ. ಕರ್ಮ, ಇನ್ನು ಏನು ಉಳಿಸಿಲ್ಲ. ಈ ನಮ್ ತಗ ಹುಣಸೆ ಹಣ್ಣು ತಗೊಳ್ಬೋದು. ಹಿಂಗಾಗಿದೆ ಶಿವು. ಹಾಗಾಗಿ ಬಟ್ ಕೃಷ್ಣ ಬೈರೇಗೌಡರು ಕಥಾ ಇಲಾಖೆನಲ್ಲಿ ಇದ್ದಾಗಲೂ ಅದ್ಭುತವಾದ ಪೌತಿಕತೆ ವಿಷಯ ಬಹಳ ಖುಷಿ ಆಗಿರೋದು. ಇಲ್ಲೂ ಅದೇ, ಇಂಥವ್ರು ಹೆಚ್ಚೆಚ್ಚು ಜನ ಮಂತ್ರಿಗಳಾಗಬೇಕು. ಕೃಷ್ಣ ಬೈರೇಗೌಡರು ತಂದು ಹೆಚ್ಚೆಚ್ಚು ಮಂತ್ರಿಗಳಾಗಬೇಕು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.